ಒಂದಿನ ನನ್ನ ಸಂಸ್ಥೆಯಲ್ಲಿ ನಮ್ಮ ಸೆಕ್ರೆಟ್ರಿ ಇದ್ದರು ರೀ, ಒಂದು ಲೆಟ್ರ್ ಬರೀವ ಯಾಮಾ ಮೋಟ್ರ್ ಕಂಪನಿ ಲಿಮಿಟೆಡ್ಗೆ ಇಷ್ಟೊಂದು ಗಾಡಿ ಮಾರ್ತೀನಿ ಜಗತ್ತಿನಾಗ ನಂಬದು ನಾವು ಎಲ್ಲಿ ಕಾಣಿಸ್ತೀವಿ, ನನಗೆ ಏನು ABCDನೂ ಗೊತ್ತಿರಲಿಲ್ಲ. ಏನೋ ಒಂದು ಕಡೆ ಹುಡುಕಿ ಅಡ್ರೆಸ್ ಹಾಕಿ ಯಾಮಾ ಮೋಟ್ರ್ ಕಂಪನಿ ಬರೆದಾಕಿದೆ. ಐ ಗಾಟ್ ಅ ಸರ್ಪ್ರೈಸಿಂಗ್ ಲೆಟರ್ ದ್ಯಾಟ್ ಯು ಆರ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೋಟರ್ ಸೈಕಲ್ ಸೆಲ್ಲರ್. ಹಂಗಂದು ಕೂಡಲೇ ನನಗೆ ಎಲ್ಲ ಇವನ ನಾ ಮಾಡಿದ್ದು ಒಂದು ಸಣ್ಣ ವ್ಯಾಪಾರ ಬೆಂಗಳೂರಾಗ ಕೂತು, ಬಟ್ ಬೆಂಗಳೂರೊಳಗೂ ಕೂಡ 56% ಮಾರ್ಕೆಟ್ ಶೇರ್. All the Honda, Suzuki, all these foreign companies, motorcycle companies were just following me. I believe in that. You lead the show, competition will follow you. ಒಬ್ಬ ವಿದೇಶಿ ಪತ್ರಕರ್ತ ಬಂದ. ಆ ಬಂದ ಪುಣ್ಯಾತ್ಮ, ಮಿಸ್ಟರ್ ಜತೆ, you are applying vibhuti or whatever you call, which is a symbol of a small religion in Karnataka, and you are the head of the nation of a secular country. How do you answer this? ಸಿಂಪಲ್ ಉತ್ತರ ಕೊಡ್ಬೇಕ್ರ ಪುಣ್ಯಾತ್ಮ, ಸಿಂಪಲ್ ಉತ್ತರ. ನನ್ನ ಹಣಿಗೆ ಬಸಪ್ಪ ದಾನಪ್ಪ ಜತಿ ಹಣಿಗೆ ನಾನು ವಿಭೂತಿ ಹಚ್ಚಂಗಿಲ್ಲ, ಅಥವಾ ನಾನು ಈ ರಾಷ್ಟ್ರಪತಿ ಕುರ್ಚಿ ಒಳಗೆ ಕೂತಿನತ್ತ ಗೌರವ ಅಭಿಮಾನಕ್ಕೆ ನಾ ವಿಭೂತಿ ಹಚ್ಚಲಕತ್ತಿಲ್ಲ. ನನ್ನ ಒಳಗಿರ್ತಕ್ಕಂಥ ಲಿಂಗಕ್ಕೆ ನಾ ವಿಭೂತಿ ಹಚ್ತೇನಪ್ಪ. ಒಂದು ಹೊತ್ತಿಗೆ ಈ ವಿಭೂತಿ, ನನ್ನ ಲಿಂಗದ ಮೇಲೆ ಹಚ್ಚಿದ ವಿಭೂತಿ ರಾಷ್ಟ್ರಪತಿ ಸ್ಥಾನಕ್ಕೆ ಸರಿ ಇಲ್ಲ ಅಂದರೆ ಬೇಕಾದ್ರೆ ಕುರ್ಚಿ ಬಿಟ್ಟೇನು ಹೊರತು ಈ ತತ್ವವನ್ನು, ಈ ದರ್ಶನವನ್ನು ನಾನು ಕೈ ಬಿಡಂಗಿಲ್ಲ ಅಂದಿದ್ದು ಮಾತ್ರ. ಅಂದರೆ ಎರಡನೇ ಶಕ್ತಿ ಕಲಬುರ್ಗಿಯವರೇ, ಸೆಕೆಂಡ್ ಸ್ಟ್ರಾಂಗ್ ಫೋರ್ಸ್ ಅಲ್ಲ. ಪ್ರಸಾದೀಕರಣಗೊಂಡಂತಹ ಒಬ್ಬ ವ್ಯಕ್ತಿಯನ್ನು ಬಸವಣ್ಣನವರು ನನಗೆ ಪರಿಚಯಿಸಿದ್ರು ರೀ. ಹೂ ಆಮ್ ಐ? ಈಗಲೂ ಮೈ ಕ್ವೆಶ್ಚನ್ ರಿಮೈನ್ಸ್, ಎನ್ನೊಳಗೆ ಏನುಂಟು. ಬರ್ರಿ ಅಂಥೇಳಿ ಅನಂತಕುಮಾರ್ ಕರ್ಕೊಂಡು ಹೋದ್ರೆ ರೀ, ಅನ್ಬಿಲೀವಬಲ್. ದ ಡೋರ್ ಓಪನ್ಸ್ ಅಂಡ್ ದ ಪ್ರೈಮ್ ಮಿನಿಸ್ಟರ್ ಕುರ್ಚಿದೊಳಗೆ ಕೂತವ್ರು ಎದ್ದು ನಿಂದಿರ್ತಾರೆ ರೀ. ಕೈಯಾಗ ಒಂದು ಪೇಪರ್ ಸುಯ್ತು ಅವ್ರ ಕೈ ಕೊಟ್ಟಿಲ್ಲ ರೀ. ಅವರ ಅಂದ್ರೆ ಅನಂತಕುಮಾರ್ ಈ ವಚನ ಅವಾಗ ತಕ್ಷಣ ನಾ ಗುಜರಾತಿ ಸ್ವಲ್ಪ ತಲೆ ಶಾಣೆ ಐತ್ರಿ, ಎಂಜಿನಿಯರಿಂಗ್ ತಲೆ, ಪಕ್ಕ ರೀ. ಅದನ್ನು ಹೋಗಿ ಗುಜರಾತಿ ಬುಕ್ ಕೊಟ್ಟು ಕೂಡಲೇ ನೋಡಾಕತ್ತಿದ್ರು. ಸ್ವಲ್ಪ ಡೀಪ್ ಹಂಗೆ ನೋಡಾಕತ್ತಿದ್ರು ವಚನಗಳನ್ನು. ಗುಜರಾತ್ ನ್ಯಾಚುರಲಿ ಅವ್ರ ಮದರ್ ಟಂಗದಾಗ ನಾ ಕೈಯಾಗಿ ಕೊಟ್ಟ ಮೇಲೆ ಎಲ್ಲರೂ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಮನೆ ಬಿಟ್ಟು ಹೊರಗೆ ಕಳಿಸಿರಂಗಿಲ್ಲ. ಅಲ್ಲ, ಈ ಸತ್ಯ ನಮ್ಮದು. ಇದು ಧರ್ಮ ಅಂತಕ್ಕಂಥ ಹೆಸರೇ ನನಗೆಲ್ಲೋ ತಪ್ಪು ಅನ್ನಿಸ್ಲಾಕತ್ತದ ರೀ. ದಿಸ್ ಈಸ್ 100% ಅಣ್ಣ. ಯು ನೋ ದಿಸ್ ವ್ಯಾಲ್ಯೂ. ದಿಸ್ ಈಸ್ ದರ್ಶನ. ಅಗಮ್ಯ, ಅಗೋಚರ, ಅಪ್ರತಿಮ, ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಈ ಚುಳುಕಾದಿರಯ್ಯ ಅನ್ನೋ ಒಂದು ಶಬ್ದ ಲಿಂಗಾಯತದ ಮೂಲ ಸಿದ್ಧಾಂತ. ಸಮಾಜ ಹೆಂಗೆ ತಿಳ್ಕೋತ ಐ ಡೋಂಟ್ ಕೇರ್. ನಾನು ಏನು ಮಾಡ್ತೀನಿ, ನನ್ನ ಸ್ವಾನುಭಾವದ ನೆಲೆಯೊಳಗೆ ನಾನು ಮಾಡ್ತೀನಿ. ಉಪರಾಷ್ಟ್ರಪತಿ ಭವನದಾಗೂ ಗಾರ್ಡನ್ದಾಗ ಹಿಂದೆ ಆಕಳ ಇಟ್ಟುಕೊಂಡು ಯಾವ್ರನ್ನಾರಿ ನೋಡೋಕೆ ಸಾಧ್ಯ ರೀ ನೀವು? ಉಪರಾಷ್ಟ್ರಪತಿ ಹೆಂಗೆ ಕುಂತಿರ್ತಾರೆ ರೀ. ಯು ಕ್ಯಾನ್ ವಿಜುವಲೈಸ್ ಹೌ ದೆ ವಿಲ್ ಬಿ. ಈಗ ಏನಿಲ್ಲ, ಅದೇ ನಮ್ಮ ಇಲ್ಕಲ್ ಸೀರೆ, ದೊಡ್ಡ ಕುಂಕುಮ, ಕೈಯಾಗ ಒಂದು ಬಂಗಾರಿಲ್ಲ, ಕೈ ತುಂಬ ಕಾಜಿನ ಬಳಿ. ಜತಿ ಸಾಹೇಬ್ರ, ನಿಮಗೇನಾರ ಜೀವನದಾಗ ನಾನು ತೊಂದರೆ ಕೊಟ್ಟಿನೇನ್ರಿ? ನೀ ಎಂದೂ ಕೊಟ್ಟಿಲ್ಲಲ್ಲ ಅಂದೆ. ಎಂದರೆ ಏನ್ರಿ ಕೇಳಿನೇನ್ರಿ ನಿಮ್ಗೆ? ಏನೂ ಇಲ್ಲ. ಈಗ ಇನ್ಮೇಲೆ ನನಗೆ ₹1,000 ಕೊಡ್ರಿ. ನಕ್ರವರು ಅದ್ಯಾಕದು ಅಂದರು. ಅದೆಲ್ಲ ಗೊತ್ತಿಲ್ಲ, ನನಗೆ ₹1,000 ಕೊಡ್ರಿ. And it touches my heart that my mother ಒಂದು ಸಣ್ಣ ಡಬ್ಬಿ ಒಳಗೆ ರೀ ₹6,000 ಡಬ್ಬಿ ಇಟ್ಟು ರೊಕ್ಕ ಹಾಕಿ ತನ್ನ ಅಂತಿಮ ಸಂಸ್ಕಾರಕ್ಕೆ ಬಿಟ್ಟು ಹೋಗ್ಯಾಳ್ರಿ. ದಟ್ ಈಸ್ ಮೈ ಮದರ್. ಆತ್ಮೀಯರೇ, ಶರಣಾರ್ಥಿ. ಬಹಳಷ್ಟು ಸಲ ಪಾಡ್ಕಾಸ್ಟ್ಗಳಲ್ಲಿ ಎದುರಿಗಿರೋ ವ್ಯಕ್ತಿಯ ಬ್ರೀಫ್ ಇಂಟ್ರಡಕ್ಷನ್ ಕೊಡುವಂಥ ಪರಿಪಾಠ ಇರ್ತದೆ. ಆದರೆ ಒಂದೊಂದು ಸಲ ನಾವು ಕೊಡೋ ಇಂಟ್ರಡಕ್ಷನ್ ಹೇಗಿರ್ತದೆ ಅಂದರೆ, ಸೂರ್ಯನಿಗೆ ದೀಪ ಬೆಳಗ್ದಂಗೆ, ಸಮುದ್ರಕ್ಕೆ ತೀರ್ಥ ಚಿಮ್ಮಿಸಿದ ಹಾಗೆ ಇರ್ತದೆ. ಹಾಗೆ ನನ್ನ ಎದುರು
ನಿಮ್ಮ ಹಿಂದ್ಗಡೆ ಬಸವಣ್ಣ ಇದ್ದಾನೆ, ಬಸವಣ್ಣನ ಮುಂದ್ಗಡೆ ಬಿ ಡಿ ಜತ್ತಿಯವರಿದ್ದಾರೆ, ಬಿ ಡಿ ಜತ್ತಿಯವ್ರ ಮುಂದ್ಗಡೆ ಅಣ್ಣ ಅರವಿಂದ್ ಜತ್ತಿಯವರಿದ್ದಾರೆ. ಇಂಥ ಮಿರಾಕ್ಯುಲಸ್ ಸಂದರ್ಭದಲ್ಲಿ ಪರಿಚಯ ಮಾಡಿಕೊಳ್ಳುವಂಥ ಗೋಜಿಗೆ ಹೋಗದೆ ಐ ಆಮ್ ಸಿಟ್ಟಿಂಗ್ ವಿತ್ ಸೆಲೆಬ್ರಿಟಿ ಸನ್ ಆಫ್ ಅವರ್ ಜನ್ರೇಷನ್ ಆ್ಯಂಡ್ ಯು ಆರ್ ಕ್ಯಾರಿಂಗ್ ಎ ಲೆಗಸಿ ಸರ್. ತಾವು ಬೇಸಿಕಲಿ ಒಬ್ಬ ಇಂಜಿನಿಯರ್. ನಮ್ಮಲ್ಲಿ ಏನು ಕೆಲಸ ಮಾಡಿದ್ರು ಭಾಳ ಸಿನ್ಸಿಯರಾಗಿ ಮಾಡಬೇಕು, ಅದನ್ನೇ ಶರಣರು ಸತ್ಯ ಶುದ್ಧ ಕಾಯಕ ಅಂದರು. ಸೊ ನಿಮ್ಮ ಲೈಫ್ ಬಸವ ಸಮಿತಿಗೆ ಬರೋದಕ್ಕಿಂತ ಮುಂಚೆ ಏನಾಗಿತ್ತು ಅನ್ನೋದು ಭಾಳ ಜನರಿಗೆ ಗೊತ್ತಿಲ್ಲ ಸರ್, ಅದನ್ನೊಂಚೂರು ಹೇಳಿಬಿಡಿ. ನನ್ನ ಜೀವನ ಒಬ್ಬ ಅಭಿಯಂತರನಾಗಿ ಪ್ರಾರಂಭವಾಗಿ HMTನಲ್ಲಿ ನೌಕರಿ ಮಾಡಿದೆ. ತದನಂತರ ಒಂದು ಸಣ್ಣ ಕೈಗಾರಿಕಾ ಉದ್ಯಮವನ್ನು ಆರಂಭ ಮಾಡಿದೆ. ಅಲ್ಲಿಂದ ವ್ಯಾಪಾರಕ್ಕೆ ನನ್ನನ್ನು ನಾನು ವ್ಯಾಪಾರದಲ್ಲಿ ತೊಡಕೊಂಡೆ. ಅದು ಯಮಹಾ ಮೋಟರ್ ಸೈಕಲ್ ಕಂಪನಿ ಲಿಮಿಟೆಡ್ ಇರ್ಬೋದು, ಬಜಾಜ್ ಆಟೋ ಲಿಮಿಟೆಡ್ ಇರ್ಬೋದು, ಎಸ್ಕಾಟ್ಸ್ ಲಿಮಿಟೆಡ್ ಇರ್ಬೋದು, ಟ್ರ್ಯಾಕ್ಟರ್ಸ್ ಇರ್ಬೋದು. ಒಂದು ರೀತಿಯ ಫಸ್ಟ್ ಆಟೋಮೊಬೈಲ್ ಮಾಲ್ ಬೆಂಗಳೂರಿನಲ್ಲಿ ಏನಾದರೂ ಕಲ್ಪನೆ ಮಾಡಿದರೆ ಅದು ನಾವೇ. ಸಿಟಿ ಬ್ಯಾಂಕಿಂದ ಫಸ್ಟ್ ಲೋನ್ ಕೊಡಿಸಿದ್ದು ನಾವೇ. ಆರಂಭದ ದಿನಗಳಲ್ಲಿ ಆವಾಗ ಅಷ್ಟು ಈ ರೀತಿಯ ಸ್ಪರ್ಧೆ ಇರಲಿಲ್ಲ. ಅಲ್ಲಿ ಆರಂಭವಾಗಿದ್ದ ನನ್ನ ಜೀವನ ಸುಮಾರು 2000ವರೆಗೂ ಜತ್ತಿ ಮೋಟರ್ಸ್ ಅಂತಕ್ಕಂಥ ಸಂಸ್ಥೆಯನ್ನು ಭಾಳ ಬೆಳೆಸ್ತಾ ಬಂದೆ. ಬೆಳೆಸಿ ಕೊನೆಗೆ ಒಂದು ದಿನ ಜಪಾನ್ ಸಂಸ್ಥೆಯವರು ನನ್ನನ್ನು ಕರೆದು ಯು ಆರ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೋಟರ್ ಸೈಕಲ್ ಸೆಲ್ಲರ್ ಅಂದಾಗ ನನಗೆ ಆಶ್ಚರ್ಯ. ಇಷ್ಟು ಗ್ಲೋಬಲ್ ಕಾಂಪಿಟೇಷನ್ನಲ್ಲಿ ಹೌದು, ಹೆಂಗೆ ಸಾಧ್ಯ ಆಯಿತು ಸರ್? ಅಲ್ಲಿ ಹೆಂಗೆ ಸಾಧ್ಯ ಆಯಿತು ಅಂದರೆ ಇಟ್ ಈಸ್ ಓನ್ಲಿ ಎ ಪರ್ಸಿವಿಯರೆನ್ಸ್ ಆ್ಯಂಡ್ ದ ಕಮಿಟ್ಮೆಂಟ್ ವಿತ್ ವಿಚ್ ಐ ಡೂ. ಈಗ ನಾವು ಶರಣರ ಭಾಷೆಯಲ್ಲಿ ಅದು ಕೇಳಬೇಕಂದ್ರೆ ಲಿಂಗ ದೃಷ್ಟಿ, ನಾ ಯಾವ ದೊಡ್ಡ ದೃಷ್ಟಿ ಇಲ್ಲ, ಲಿಂಗ ದೃಷ್ಟಿ ಒಳಗೆ ಯಾವುದೇ ಕಾಯಕವನ್ನು ಮಾಡಿದಾಗ ಆ ಕಾಯಕ ತನ್ನ ಪ್ರತಿಫಲವನ್ನು ಕೊಟ್ಟೇ ಕೊಡ್ತೈತಿ ಅಂದಾಗ ಯಾವುದೂ ಒಂದು ಅಪೇಕ್ಷೆಯಿಂದ ಪ್ರತಿಫಲಾಪೇಕ್ಷೆಯನ್ನು ಇಟ್ಕೊಂಡು ನಾನು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತ ಮಾಡಿದವನಲ್ಲ. ಒಂದಿನ ನನ್ನ ಸಂಸ್ಥೆಯಲ್ಲಿ ನಮ್ಮ ಸೆಕ್ರೆಟ್ರಿ ಇದ್ದರು ರೀ, ಒಂದು ಲೆಟ್ರ್ ಬರೀವ ಯಮಹಾ ಮೋಟರ್ ಕಂಪನಿ ಲಿಮಿಟೆಡ್ಗೆ ಇಷ್ಟೊಂದು ಗಾಡಿ ಮಾರ್ತೀನಿ ಜಗತ್ತಿನಾಗ ನಾವು ಎಲ್ಲಿ ಕಾಣಿಸ್ತೀವಿ, ನನಗೆ ಏನು ABCD ಗೊತ್ತಿರಲಿಲ್ಲ. ಏನೋ ಒಂದು ಕಡೆ ಹುಡುಕಿ ಅಡ್ರೆಸ್ ಹಾಕಿ ಯಮಹಾ ಮೋಟರ್ ಕಂಪನಿ ಬರೆದಾಕಿದೆ. ಐ ಗಾಟ್ ಅ ಸರ್ಪ್ರೈಸಿಂಗ್ ಲೆಟರ್ ದ್ಯಾಟ್ ಯು ಆರ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೋಟರ್ ಸೈಕಲ್ ಸೆಲ್ಲರ್. ಹಂಗಂದು ಕೂಡಲೇ ನನಗೆ ಎಲ್ಲ ಇವನ ನಾ ಮಾಡಿದ್ದು ಒಂದು ಸಣ್ಣ ವ್ಯಾಪಾರ ಬೆಂಗಳೂರಾಗ ಕೂತು, ಬಟ್ ಬೆಂಗಳೂರೊಳಗೂ ಕೂಡ 56% ಮಾರ್ಕೆಟ್ ಶೇರ್. All the Honda, Suzuki, all these foreign companies, motorcycle companies were just following me. I believe in that. You lead the show, competition will follow you. This is a principle which I have learnt in my marketing. ಮಾಡ್ಕೋತ ಹೋಗು, ಇಟ್ ವಿಲ್ ಟೇಕ್ ಯು. ಇಲ್ಲಿ ಯಾಕಂದ್ರೆ ಆವಾಗ ನನಗೆ ಶರಣರ ಅರಿವು ಇರಲಿಲ್ಲ, ಇದೆಲ್ಲ ಗೊತ್ತಿರಲಿಲ್ಲ. ಆವಾಗ ಅರಿವೇ ಗುರುವಾಗಿ ನಮ್ಮನ್ನು ನಡೆಸ್ತೈತಿ ಅನ್ನೋದು ಆವಾಗ ನನಗೆ ಏನೂ ತಿಳಿತಿರಲಿಲ್ಲ. ಈಗ ಶರಣರ ವಚನಗಳಲ್ಲಿ ಒಂದೇ ಸಮನೆ ಅದರಲ್ಲಿ ಆಳವಾಗಿದ್ದಾಗ ಈಗ ಅರ್ಥ ಆಗ್ಲಕತ್ತೈತಿ ನನಗೆ ಯಾರು ಮಾರ್ಗದರ್ಶನ ಮಾಡ್ತಿದ್ರು. ಇವತ್ತಿಗೂ ಅದು ನನ್ನ ವ್ಯಕ್ತಿತ್ವದಲ್ಲಿ ಅದು ಸತ್ಯ. ಇವತ್ತು ನಾನು ಏನು ಮಾಡೀನಿ ಅಂದದ್ದಕ್ಕೂ ಕೂಡ ಅರಿವೇ ಗುರು, ಆ ಗುರುವೇ ನನ್ನನ್ನು ಕೈ ಹಿಡಿದು ನಡೆಸ್ತಾರೆ ಅಂದರೂ ಕೂಡ ಏನೂ ತಪ್ಪಿಲ್ಲ ರೀ. ಆ್ಯಂಡ್ ಅಫ್ಕೋರ್ಸ್ ಐ ಮ್ಯಾರಿಡ್ ಮೈ ವೈಫ್ ಫ್ರಮ್ ಬಸವ ಕಲ್ಯಾಣ್. ಶಿ ಹೇಲ್ಸ್ ಫ್ರಮ್ ಬಸವ ಕಲ್ಯಾಣ್. ನಮ್ಮ ತಂದೆ ತಾಯಿ ಒಬ್ಬ ಮುಖ್ಯಮಂತ್ರಿಯ ಮಗನಾಗಿ, ಮೈಸೂರು ರಾಜ್ಯದ ಮುಖ್ಯಮಂತ್ರಿಯ ಮಗನಾಗಿ ಒಂದು ಹಳ್ಳ್ಯಾಗ ಹೋಗಿ ಹೆಣ್ಣು ಹುಡುಕೋದು ಅವ್ರಿಗೇನು ಬೇಕಿರಲಿಲ್ಲ. ಆದರೂ ಎಲ್ಲೋ ಒಂದು ಜೀವನದಾಗ ಬಸವಣ್ಣನಿಂದ ನನ್ನ ಮನೆತನ ದೂರ ಆಗದಿರಲಿ ಅನ್ನೋದಕ್ಕಾಗಿ ಮುಚ್ಚಳಂಬಿ ಅನ್ನೋ ಗ್ರಾಮ ಎಲ್ಲಿ ಆವಾಗ ದಾಸೋಹಕ್ಕೆ ಅಂಬಲಿ ಮುಚ್ಚಳಗಳನ್ನು ಅಲ್ಲಿ ಕುಂಬಾರರು ಭಾಳ ಅದಾರ ರೀ ಮಾಡ್ತಿದ್ರಂತ ಅದನ್ನ ಕೇಳಿದ್ದು ಇತಿಹಾಸ ಇದು. ಆ ಊರಿನಕ್ಕೆ ನಾನು ಹೆಂಡ್ತಿ. ಆಕೆಗಂತೂ ಸಣ್ಣಕ್ಕಿದ್ದಾಗಿಂದ ಅದು ವಚನಗಳ ಬಗ್ಗೆ ಆಚರಣೆ ನನಗಿಂತ ಒಂದು ಸ್ವಲ್ಪ ಮುಂದಾದಾರ ಹೊರತೇನು ಕಡಿಮೆ ಇಲ್ಲರಿ ಅವಳು. ಅನೇಕ ಬಾರಿ ನನ್ನ ಶ್ರೀಮತಿಯನ್ನು ನಾನು ಗುರುವಾಗಿ ನಾನು ಅನೇಕ ಉಪನ್ಯಾಸನ ಮಾಡೀನಿ ರೀ. ಹಿಂಗೆ ಅದು ಸತಿಪತಿ ಏನೇನೋ ಹೇಳ್ತಿರಲ್ರಿ, ಸತಿಪತಿಗಳು ಅಂದಾಗ ಅದೇನೋ ಹೇಳ್ತೀವಿ ರೀ. ಆದರೂ ಒಂದು ಬದುಕಿನೊಳಗೆ ಅಂಥ ಶ್ರೀಮತಿ ಸಿಗುವುದನ್ನು ಎಲ್ಲೋ ಒಂದು ಈಗ ನಿಮ್ಮ ಜೋಡಿ ಮಾತಾಡುವಾಗ
ತಪ್ಪಿ ನಾನು ಏನಾದರೂ ಮಾತಾಡಿ ಅವ್ರ ಇಂಟರ್ವ್ಯೂ ನೋಡಿದರೆ ನನಗೈತ್ರಿ ಪಾಠ ಮನ್ಯಾಗ. ಕ್ರಿಟಿಸಿಸಮ್ ಫಸ್ಟ್ ಕ್ರಿಟಿಕ್. ಹೆಂಗೆ ನೀವು ಹಿಂಗೆ ಮಾತಾಡಿದ್ರಿ ಅವ್ರು ಭಾಳ ಅಥೆಂಟಿಕ್ ಅಲ್ಲ ಸರ್ ಬಸವಣ್ಣನ ನಾಡಿನವರು. ಅಬ್ಸಲ್ಯೂಟ್ಲಿ. ಹಿಂಗಾಗಿ ನನ್ನ ಜೀವನ ಒಂದು ಕಡೆ ಹಿಂಗೆ ಬಂದು ಇಲ್ಲಿ. ಸರ್ ಯಾವುದೇ ಟಾಸ್ಕ್ ಮಾಡಿದರೂ ಪರ್ಫೆಕ್ಷನ್ ಅನ್ನೋದು ಇದ್ದೇ ಇರ್ತದೆ. ನೀವು ಬೈಕ್ಗಳನ್ನು ಭಾಳ ಪರ್ಫೆಕ್ಷನ್ಲೇ ಮಾಡಿದ್ರಿ, ವರ್ಲ್ಡ್ನಲ್ಲಿ ಟಾಪ್ ಸೆಲ್ಲರ್ ಆದ್ರಿ. ಮುಂದೆ ನೀವು ಅನಿರೀಕ್ಷಿತವಾಗಿ ಬಸವ ಸಮಿತಿ ಜವಾಬ್ದಾರಿ ತೊಗೊಂಡಾಗ ಇದು ಒಂದು ಅರ್ಥದಲ್ಲಿ ಒಂದು ವಸ್ತುವನ್ನು ನಾವು ಮಾರ್ಕೆಟ್ ಮಾಡಬೇಕಾದ್ರೆ ಅದಕ್ಕೆ ಪ್ರಚಾರ ಕೊಡಬೇಕಾಗ್ತದೆ. ಆದರೆ ಇವತ್ತಿನ ಡೀಲರ್ಶಿಪ್ ಹೆಂಗಿದೆ ಅಂದ್ರೆ ಆಲ್ರೆಡಿ ತುಂಬ ಪಾಪ್ಯುಲರ್ ಇರುವಂಥ ವ್ಯಕ್ತಿ ಜೊತೆಗೆ ನಾವು ಸಮೀಕರಿಸ್ಕೊಂಡು ಇದೊಂಥರ ಬೇರೆ ರೀತಿಯ ಜನರಿಗೆ ತಲುಪಿಸೋದನ್ನು ನಾವು ಇವತ್ತಿನ ಮಾಡರ್ನ್ ಲ್ಯಾಂಗ್ವೇಜ್ನಲ್ಲಿ ಮಾರ್ಕೆಟಿಂಗ್ ಅಂತೀವಿ ಸರ್. ಹೌದು ರೀ. ನೀವು ಈ ಮಾರ್ಕೆಟಿಂಗ್ ಕೆಲಸಕ್ಕೆ ಬಂದ್ರಿ ಅಂದರೆ ಬಸವ ಸಮಿತಿಯ ಅಧ್ಯಕ್ಷತೆಯನ್ನು ನೀವು ವಹಿಸ್ಕೊಂಡ್ರಿ. ಇದು ತಮ್ಮ ಹಿರಿಯರಾಗಿರುವಂಥ ಬಿ ಡಿ ಜತ್ತಿ ಸಾಹೇಬ್ರ ಕಾಲಕ್ಕೆ ಅದರದ್ದೊಂದು ಲೆಗಸಿ ಬೇರೆ ಇತ್ತು. ನೀವು ಬಂದಮೇಲೆ ಅದಕ್ಕೊಂದು ಆಧುನಿಕತೆಯ ಸ್ಪರ್ಶ ಬಂತು. ಅಂದರೆ ನಾ ಹೇಳೋದು ಟೈಮ್ ಆಲ್ವೇಸ್ ಟೈಮ್ ಫ್ಯಾಕ್ಟ್ರಿ ಇರ್ತದೆ. ಈ ದಿನಮಾನಕ್ಕೆ ಏನು ಬೇಕಪ್ಪ ನಾವು ಅದನ್ನು ಕೊಡಬೇಕು. ಆವತ್ತು ಸಂದರ್ಭ ಬೇರೆ ಇತ್ತು. ಆದರೂ ಸರ್ ಜತ್ತಿಯವರು ಬಸವ ಸಮಿತಿದು ಚಾರ್ಜ್ ತಗೊಂಡಾಗ ಎರಡು ಭಾಳ ದೊಡ್ಡ ಐತಿಹಾಸಿಕ ಘಟನೆಗಳು ನಡೀತಾವೆ. ಏನು ಅಂದರೆ ಅಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪ ಕಟ್ಟಬೇಕು ಅನ್ನೋದು ಭಾಲ್ಕಿ ಅಪ್ಪಗಳ ಸಂಕಲ್ಪ ಆಗಿರ್ತದೆ. ಮೊದಲು ಗುದ್ಲಿ ಪೂಜೆ ಮಾಡಿದ ಪುಣ್ಯಾತ್ಮನ. ಹಾಂ, ಆವಾಗ ಜತ್ತಿಯವರು ಮೈಸೂರು ಮಹಾರಾಜರಿಗೆ ಕನ್ವಿನ್ಸ್ ಮಾಡಿ ಅದರದ ಭೂಮಿ ಪೂಜೆ ಮಾಡಿಸ್ತಾರೆ. ಒಂದು ಇವೆಂಚುಲಿ ಏನು ನಡೀತದಂದರೆ ಹಂಪಿಯಿಂದ ಬಸವ ಕಲ್ಯಾಣದಿಂದ ಹಂಪಿ ಪಾದಯಾತ್ರೆ ಆಗ್ತದೆ ಸರ್. ಆಗ ಅವ್ರ ಪಾತ್ರ ಭಾಳ ದೊಡ್ಡದಿತ್ತು. ಏನು ಪಾತ್ರ ನಿರ್ವಹಿಸಿದರು ಅಂತ ಅವ್ರು ನಿಮಗೆ ಹೇಳ್ತಿದ್ರು, ನೀವು ಅದನ್ನು ನೆನಪಿಸ್ಕೊಳ್ತೀರಿ. ಅದು ಏನಂದ್ರೆ ರೀ, ಈಗೂ ಕೂಡ ನಾವು ಪ್ರೌಢದೇವರಾಯರ ಬಗ್ಗೆ ಹೆಚ್ಚಿಗೆ ನಮ್ಮಲ್ಲಿ ಸಂಶೋಧನೆ ಆಗಿಲ್ಲ. ಯಾವ ರೀತಿ ತಾವು ಲಿಂಗಾಯತ ಅಂತಕ್ಕಂಥ ಒಂದು ನೆಲೆಗೆ ಪೂರ್ಣವಾಗಿ ಯಾರು ಸಹಕರಿಸಿದ್ರು ಅನ್ನೋ ಇತಿಹಾಸದೊಳಗೆ ಎಲ್ಲೋ ಪ್ರೌಢದೇವರಾಯನ ಮರೆತು ಬಿಡ್ತೀವಿ ರೀ. ಜತ್ತಿಯವರು ಇವತ್ತಿಗೂ ನನಗೆ ಆಶ್ಚರ್ಯನೇ, ಎಲ್ಲಿ ಆರಂಭ ಮಾಡಿದ್ರಪ್ಪ ಇದು? ಹಂಪಿಯಲ್ಲಿ. ಹಂಪಿದೊಳಗೆ ಪ್ರೌಢದೇವರಾಯನ ಸ್ಮಾರಕದಿಂದ ಪ್ರಾರಂಭ ಮಾಡ್ತಾರೆ ಪಾದಯಾತ್ರೆ. ವೆರಿ ಕೈಂಡ್ ಆಫ್ ಸೈಂಟಿಫಿಕ್ ಅಪ್ರೋಚ್. ಅಲ್ಲಲ್ಲ, ಅಬ್ಸಲ್ಯೂಟ್ಲಿ ಹಿಸ್ಟಾರಿಕಲ್ ಅಪ್ರೋಚ್. ಹಿಸ್ಟಾರಿಕಲ್ ನಮಗಿನ್ನ ಗೊತ್ತಿಲ್ಲ ಅದು. ಅಲ್ಲಿಂದ ನಡ್ಕೋತ ಒಂದು 25-30 ದಿನ ನಡೀತಾರೆ. ಕಾಲಾಗೆಲ್ಲ ಪಟ್ಟಿ ಅದು ಎಂದೂ ನನ್ನ ಕರ್ತವ್ಯನ ಮಾಡಿ ಮುಗಿಸ್ಬಿಟ್ರು ಅವರು. ಎಲ್ಲ ಗುರುಗಳು ಬಂದರು, ಅವರು ಬಂದರು. ಆವಾಗ ಒಂದು ಈ ಸಾಮಾಜಿಕ ಪ್ರಜ್ಞೆ ಅಂತಾರಲ್ರಿ, ಬಸವ ಅಂತ ನಂದಿ ಅಂತ ಏನು ಹುಚ್ಚನಾಗ ನಾವು ಇದ್ವಿ. ಸ್ವಲ್ಪ ಮಟ್ಟಿಗಾದರೂ ಕೂಡ ಗುರು ಬಸವಣ್ಣ ಅಂತಕ್ಕಂಥ ನೆಲೆಗೆ ಹೋಗ್ಬೇಕು. ಅಲ್ಲಿಂದ ನಡ್ಕೋತ ಹೋಗಿ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ. ಅಲ್ಲಿ ನಮ್ಮ ಮಾಮ ಆಗಬೇಕ್ರಿ, ನಮ್ಮ ಅಕ್ಕವ್ರ ಕಡೆಯಿಂದ ಮಾಮ ಆಗಬೇಕು. ಅವರು ನಮ್ಮ ಸಿದ್ದೇಶ್ವರ ಕಂಪನಿ ಹುಬ್ಬಳ್ಳಿ, ನೀವು ಕೇಳಿರ್ಬೋದು. ಅವ್ರದ್ದು ಲಾರಿ ತರಿಸ್ತಾರೆ, ಇಲ್ಲ ತಿಜೋರಿ ತರಿಸ್ತಾರೆ. ಅವರಿಂದ ತಿಜೋರಿ ತರಿಸ್ತಾರೆ. ಇನ್ನೊಬ್ಬರು ಖೂಬಾ ಅಂಥೇಳಿ ಅವರು ಕಲ್ಯಾಣದಾಗ ನಮ್ಮ ದೂರದಿಂದ ಸಂಬಂಧ, ಅವ್ರಿಗೆ ಹೇಳಿ ಒಂದು ಲಾರಿ ತರಿಸ್ತಾರೆ ರೀ. ಇದೇ ಇವ್ರ ಆಸ್ತಿ. ಒಂದು ತಿಜೋರಿ, ಒಂದು ಲಾರಿ ಪಾದಯಾತ್ರೆ ಪಾದಯಾತ್ರೆ. ಒಂದೇ ಬ್ಯಾನರ್ ಕಟ್ಕೊಂಡು ಹೋಗ್ಯಾರನೂ ಗೊತ್ತಿಲ್ಲ ರೀ. ಇಲ್ಲಿಂದ ಬೀಚ್ ಅಲ್ಲಿಗೆ ಹಾಕೋದು, ಅಲ್ಲಿಂದ ಬೀಚ್ ಮುಂದೆ ಹಾಕೋದು. ಆದರೆ ಏನು ಅದು ಮಾಡಿದ್ರಲ್ರಿ, ಅದು ಭಾಳ ದೊಡ್ಡ ಒಂದು ಸಾಧನೆಗೆ ಮುಂದೆ ಕಾರಣ ಆಯ್ತು ರೀ. ಅದು ಎಷ್ಟು ಪ್ರಮಾಣದ ಹಣ ಕೂಡ್ತು ಆಮೇಲೆ? ಹಾಂ, ಕರೆಕ್ಟ್. ಅದ್ರದ್ದು ಲೆಕ್ಕನೂ ಐತೆ ರೀ. 1,86,000 ರೂಪಾಯಿ ಕಾಲಕ್ಕೆ. ಆ ಕಾಲದಾಗ ತಿಜೋರಿ ಒಳಗೆ ಬರ್ತೈತೆ ರೀ. ಅವ್ರು ಏನು ಮಾಡ್ಬೇಕು ಆ ದುಡ್ಡು? ಭಾಳ ಮುಖ್ಯ ಐತೆ ರೀ ಅಂಶ. ನಮ್ಮಂಥ ಶರಣರಿದ್ದರೆ ಬಸವ ಸಮಿತಿ ಅಕೌಂಟಿಗೆ ಅಲ್ಲೇ ಜಮಾ ಮಾಡಿ ಬರ್ತಿದ್ದೀವಿ. ಅವ್ರು ಏನೂ ಇಲ್ಲ. ನಮ್ಮ ತಾಯಿನ ಇವತ್ತಿಗೂ ಆ ಫೋಟೋ ಐತ್ರಿ. ತಾಯಿ ಬೆಡ್ಶೀಟ್ ಹಿಡ್ಕೊಂಡಾಳ, ಇನ್ನೊಬ್ರು ಹೆಣ್ಮಕ್ಳು ಆ ಕಡೆ ಹಿಡ್ಕೊಂಡಾರ. ತಿಜೋರಿ ಖಾಲಿ ಮಾಡ್ತಾರೆ. ಆ ಬೆಡ್ಶೀಟ್ನಾಗಿನ ರೊಕ್ಕ ಎಣಿಸಿ ಅಲ್ಲಿ ಅನುಭವ ಮಂಟಪ ಆಗಲಿ ಅಂತ ಇಡೀ ರೊಕ್ಕ ಅಲ್ಲಿಗೆ ಬಿಟ್ಟು, ನಾ ಬೆಂಗಳೂರಿಗೆ ಏನೂ ತೊಗೊಂಡು ಹೋಗಂಗಿಲ್ಲ, ಎಲ್ಲವೂ ಇಲ್ಲೇ ಇರಲಿ. ಇಲ್ಲಿ ಬಂದಿದ್ದೆ ನಾವು ಒಳ್ಳೆಯ ಕಾರ್ಯಕ್ಕೆ ಅಂಥೇಳಿ. ಯಾಕಂದ್ರೆ ಅವರು ಕಾಲೇಜಿನೊಳಗಿದ್ದಾಗ ಕೊಲ್ಲಾಪುರದಾಗ ಅಲ್ಲೇ ಬಸವ ಬಳಗ ಅವರು 1934-38ದಾಗ ಮಾಡಿದವರು. ಆವಾಗ ಕಲ್ಯಾಣ ಬಂದು ನೋಡಿದಾಗ ಕಲ್ಯಾಣದ ಪರಿಸ್ಥಿತಿಯಿಂದ ದುಸ್ಥಿತಿಯನ್ನು ನೋಡಿ ಆಗ ಅವ್ರಿಗೆ ಅನಿಸಿತ್ತು ಅನ್ನೋ ತಮ್ಮ ಆತ್ಮಕಥೆ ಒಳಗೆ ಬರೀತಾರೆ ರೀ. ಅವರು ಮುಖ್ಯಮಂತ್ರಿ ಆದ ಕೂಡಲೇ ಬಸವ ಕಲ್ಯಾಣ ತಾಲೂಕಾ ಮಾಡ್ತಾರೆ. ಕಿಲ್ಲೆ ಕಲ್ಯಾಣ ಇತ್ತು, ನಿಮಗೆ ಗೊತ್ತಿತ್ತು ಕಿಲ್ಲೆ ಕಲ್ಯಾಣ. ಬಾಬಾ ಸಾಹೇಬ್ ವಾರದವರು ಅವರು ಇದ್ದರು, ಪ್ರಯತ್ನ ಮಾಡ್ತಾರೆ. ಆದರೆ ಅವರ ರಾಜಕೀಯ ಶಕ್ತಿ ಇರಲಿಲ್ಲ.
ಅವ್ರಿಗೆ ಇವ್ರಿಗೆ ಜೊತೆಯವರೇ ಪೂರ್ಣ ಆಸಕ್ತಿ ಎಲ್ಲ ಇತ್ತು ಇವರಿಗೆ. ಪೊಲಿಟಿಕಲ್ ಪವರ್. ಅಧಿಕಾರದ ಕೈಯಾಗ ಹೌದು. ಮಾಡಿಬಿಟ್ರೆ ಕಡೆ ತಾಲೂಕ ಮಾಡಿದ್ರು, ಅದಕ್ಕೆ ಬಸವ ಕಲ್ಯಾಣ ಅಂತ ಹೆಸರಿಟ್ಬಿಟ್ರು. ಇವತ್ತಿಗೂ ನಾವು ಆ ಇತಿಹಾಸ ಮರೆಯೋನ್ರಿ ಏನು ತೊಂದರೆ ಇಲ್ಲ. ಏನಿಲ್ಲ ಸರ್. ಆದರೆ ಬಸವನ ಹೆಸರನ್ನು ಈಗ ಅಲ್ಲಿ ಬಾಯಿಗೆ ತಂದು ಇಟ್ರಲ್ರಿ, ಇವತ್ತಿಗೂ ಬಸವ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ. ಅವತ್ತ ಬಂದ ರೊಕ್ಕದಿಂದ ಅವರು ಅವ್ರ ಜೋಡಿ ವಿಶ್ವನಾಥ ರೆಡ್ಡಿ ಮುದ್ನಾಳ್ ಅವರು ಗುದ್ಲಿ ಪೂಜೆ ಮಾಡಿದ್ದು ಫೋಟೋ ಐತ್ರಿ. ಇತ್ತೀಚೆಗೆ ಯಡಿಯೂರಪ್ಪನವ್ರು ಹೋಗಿ ದೊಡ್ಡ ಪ್ರಮಾಣದಾಗ ಸರ್ಕಾರದ ಕಡೆಯಿಂದ ಮಾಡಿದರು. ಆದರೆ ಈ ಪುಣ್ಯಾತ್ಮ ಪ್ರೌಢದೇವರಾಯನ ಹಂಪಿಯಿಂದ ನಡೆದ ಕಲ್ಯಾಣದ ತನಕ ನಡ್ಕೋತ ಕಲೆಕ್ಟ್ 1,85,000 ಮಾಡಿ ಅದನ್ನು ಅಲ್ಲೇ ಬಿಟ್ಟು ಆಮೇಲೆ ಬಾಲ್ಕಿ ಪಟ್ಟದ್ದೇವ್ರು ದೊಡ್ಡವರು ಇದ್ದರು, ಅವ್ರನ್ನ ನೋಡ್ಕೋತಾರೆ. ಯಾಕಂದ್ರೆ ಬೆಂಗಳೂರಾಗಿದ್ದು ಅವರ ಜೀವನ ಕಾಯಕ ಇಲ್ಲೇ ನಡೆದಿತ್ತಲ್ರಿ. ಇಲ್ಲಿಂದ ಪಾಂಡಿಚೇರಿ ಅಲ್ಲಿ ಇಲ್ಲಿ ಹೋಗ್ತಾರೆ. ಹೀಗಾಗಿ ಆ ಜವಾಬ್ದಾರಿಯನ್ನು ಅಲ್ಲೇ ಬಿಟ್ಟು ಬರ್ತಾರೆ ರೀ. ಸರ್, ಈಗ 66ಕ್ಕೆ ಇದು ನಡೀತು ಸರ್ ಘಟನೆ. 64ಕ್ಕೆ ಬಸವ ಸಮಿತಿ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಏನು ಕಾನ್ಸೆಪ್ಟ್ ಇಟ್ಕೊಂಡು ಪ್ರಾರಂಭ? ಯಾಕಂದ್ರೆ ಹಣೆ ಮೇಲೆ ಭಸ್ಮ ಪಾಪ್ಯುಲಾರಿಟಿ ಮಾಡಿದವರು ಜಾಗತಿಕ ಮಟ್ಟದಲ್ಲಿ ಜತ್ತಿ ಸಾಹೇಬರು. ಯಾಕಂದ್ರೆ ಭಸ್ಮ ಹಚ್ಕೊಳ್ಳೋ ಪರಂಪರೆ ಅಂದ್ರೆ ಇದು ಒಂದು ರೀತಿ ಜಾತಿಯ ಸಂಕೇತ, ಹಚ್ಕೋಬಾರ್ದು ಅಂಥೇಳಿ ನಮ್ಮ ದೇಶದಲ್ಲಿ ಒಂದು ನಂಬಿಕೆ ಇತ್ತು. ಆದರೆ ಇವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ, ಒಂದು ರಾಷ್ಟ್ರದ ಉಪರಾಷ್ಟ್ರಪತಿಗಳಾಗಿ, ಹಂಗಾಮಿ ರಾಷ್ಟ್ರಪತಿಗಳಾಗಿ ಹಣೆ ಮೇಲಿನ ಭಸ್ಮ ತಪ್ಪಿಸಲಿಲ್ಲ. ಸೊ ನನ್ನ ಪ್ರಕಾರ ಲಿಂಗಾಯತ ಧರ್ಮದ ಅಷ್ಟಾವರಣದ ಅಸ್ಮಿತೆಗೆ ಚಾಲನೆಯನ್ನು ಕೊಟ್ಟವರು ಬಿ ಡಿ ಜತ್ತಿ ಸಾಹೇಬರು. ಅದು ಅವರಿಗೆ ಹೇಗೆ ಇನ್ಸ್ಟಿಂಕ್ಟ್ ಸಾಧ್ಯ ಆಯ್ತು ಸರ್? ನೀವು ಅವ್ರ ಮಗ ಒಡನಾಡಿ ಕೇಳಿದಿರಿ, ಮತ್ತು ನೀವು ಎಂಜಿನಿಯರಿಂಗ್ ಗ್ರ್ಯಾಜುಯೇಟು, ಯಾಕಪ್ಪ ಹಣೆ ಮೇಲೆ ಭಸ್ಮ ಹಸ್ತಿ ಅಂತ ನಿಮಗೆ ಕೇಳಿರ್ಬೇಕಲ್ಲ ಸರ್ ಯಾವಾಗಾದರೂ, ಆ್ಯಸ್ ಇಸ್ ಸನ್? ಅಲ್ಲ, ಕೇಳ್ತಾರ್ರಿ, ಕೇಳೋ ಪ್ರಶ್ನೆ ಬಂದಿಲ್ಲ. ಯಾವಾಗ ನಾವು ಬಸವಣ್ಣನವರ ಅಥವಾ ಶರಣರ ದರ್ಶನವನ್ನು ನಾವು ಒಪ್ಕೊಂಡ್ಬಿಟ್ಟಿವಿ, ಇವ್ಯಾವು ನಮಗೆ ದೇ ಬಿಕಮ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಇವತ್ತಾಗಿದೆ ಸರ್, ಅವತ್ತಿನ ಮಿತಿಗೆ ಹಿಂಗೆ ಅವಲ್ಲ. ಅವತ್ತಿಗೆ ನಮ್ಮ ತಂದೆಯಲ್ಲಿ ಬಂದಿದ್ದು ಬಸವ ಕಲ್ಯಾಣಕ್ಕೆ ಒಂದು ರೂಪ ಕೊಟ್ಟರು. ಮುಂದಿದು ಬೆಳಿಬೇಕು ಅಂತಕ್ಕಂಥ ಆಸಕ್ತಿ ಇತ್ತು. ಅಲ್ಲಿಂದ ಬೆಳೆಸ್ಕೋತ ಅವ್ರು ಆ ಕಡೆ ಈ ಕಡೆ ಹೋಗಿಬಿಟ್ರು, ಹೊರಗೆ ಹೋಗಿಬಿಟ್ರು. ರಾಜ್ಯದಿಂದ ರಾಜ್ಯಕ್ಕೆ ಬಂದಾಗ ದೆಹಲಿಗೂ ಹೋದರು. ದೆಹಲಿ ಒಳಗೆ ರಾಷ್ಟ್ರಪತಿ ಆಗೋ ಸಂದರ್ಭದಾಗ ನಾನು ಫೈನಲ್ ಇಂಜಿನಿಯರಿಂಗ್ ಏನೋ ಓದ್ತಿದ್ದೆ ರೀ. ನಾನು ನಂಬರ್ 6 ಮೌಲಾನಾ ಆಜಾದ್ ರೋಡ್ ಉಪರಾಷ್ಟ್ರಪತಿಗಳ ಮನೆ. ಅವಾಗ ರಾಷ್ಟ್ರಪತಿ ಬೇರೆ ಆಗ್ಯಾರ. ದೊಡ್ಡದು 6 ಬಾಗಲ್ ಕಾರ್ ನಿಂತೈತೆ ಬಾಗಲ್ದಾಗ, ಪೋರ್ಟಿಕೋದಾಗ. ಮುಂದೆ ಕುದುರೆಗಳು ಬಂದವ, ಪಟ್ಟೆ ಬಾಲುಗಳು ಮನೆ ತುಂಬ. ಹೊರಗೆಲ್ಲ ನಾನು ನೋಡೋಕೆ ಒಂದು ರೌನಕ್ ರೀ. ಯು ಕ್ಯಾನ್ ಇಮ್ಯಾಜಿನ್. ಅಂಥ ರೌನಕ್ನ್ಯಾಗ ನಾವೊಬ್ಬ ಸಾಮಾನ್ಯ ಇಂಜಿನಿಯರ್ ಅವ್ರು ಎಂದೂ ನಮಗೆ ನಮ್ಮ ಮಕ್ಕಳು ಅನ್ನೋ ಎಲ್ಲಿಗೆ ಅಟ್ಯಾಚ್ಮೆಂಟೇ ಇಲ್ಲರಿ ಅವರಿಗೆ. ವಾಸ್ ಸೋ ಡಿಟ್ಯಾಚ್ಡ್. ಯಾವಾಗಲೂ ಹೇಳ್ತಿದ್ರು, ಒನ್ ಶುಡ್ ಹ್ಯಾವ್ ಎ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಆ್ಯಂಡ್ ನೆವರ್ ಎನ್ ಅಟ್ಯಾಚ್ಡ್ ಡಿಟ್ಯಾಚ್ಮೆಂಟ್. ಒನ್ ಪ್ರಿನ್ಸಿಪಲ್ ಈಸ್ ಟಾಟ್ ಮೀ ಇನ್ ಮೈ ಲೈಫ್. ಮಾಡಿದಂತಿರಬೇಕು, ಮಾಡದಂತಿರಬೇಕು, ಮಾಡಿದ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಆವಾಗ ಇಂಗ್ಲೀಷ್ ನನಗೆ ಇದು ತಿಳಿತಿರ್ಲಿಕ್ಕಿಲ್ಲ ರೀ, ಏನು ಹೇಳಿದರು ಇವರು. ಇಂಗ್ಲೀಷದೊಂದು ಕಾಯಿನ್ ಇಟ್ಟು ವರ್ಡ್ಸ್ ಗತ್ತಲೆ ಕಾಣಿಸಿತ್ತು. ಆದರೆ ಆ ಭಕ್ತಿಯಿಂದ ಅವತ್ತು ಏನು ಮಾಡಿದ್ರಪ್ಪ ಇವರು. ಕಾರೆಲ್ಲ ಬಂದು ನಿಂತಾವ, ಎಂಟೈರ್ ಪ್ಯಾರಾಫರ್ನೇಲಿಯಾ ಇಸ್ ರೆಡಿ ಟು ರಿಸೀವ್ ಹಿಮ್ ಆ್ಯಂಡ್ ಟೇಕ್ ಹಿಮ್ ಟು ದಿ ರಾಷ್ಟ್ರಪತಿ ಭವನ್. ಅವಾಗ ಈ ಸಂದರ್ಭದಾಗ ಪುಣ್ಯಾತ್ಮ ತಮ್ಮ ಸಣ್ಣದೊಂದು ಕೋಲಿತ್ತು ರೀ ಉಪರಾಷ್ಟ್ರಪತಿ ಭವನದಾಗ. ಅಲ್ಲಿ ಲಿಂಗ ಪೂಜೆ, ನಿಷ್ಠೆಯಿಂದ ಲಿಂಗ ಪೂಜೆ ಮಾಡಿಕೊಂಡು ತಮ್ಮ ಧೋತ್ರ, ಅದ ನಮ್ಮ ಬಿಜಾಪುರದ ಬನಿಯನ್ನಕ್ಕೆ ಏನೈತೆ ನಂಗೆ ಗೊತ್ತಿಲ್ಲ, ಬಿಜಾಪುರ ಈಗೂ ಹಾಕೋತಾರೆ ಎಲ್ಲರೂ. ಬಿಜಾಪುರ ಬನಿಯನ್ನು ಅಂಗಿ ಹಾಕ್ಕೊಂಡು ವಿಭೂತಿ ಆಗ ಪೂಜೆ ಆಗಿತ್ತು. ಬಂದರು, ಒಬ್ಬ ಯಾರೋ ಇಂಥದ್ದು ನಾನಂಥದ್ದನ್ನು ಕೋಟ್ ಹಾಕಿದರು, ಹಾಕ್ಕೊಂಡು ಹೊಂಟ್ರಪ್ಪ ಅಲ್ಲಿಗೆ. ಎಂದೂರು ಹಣಿ ಮೇಲೆ ವಿಭೂತಿ ಐತಿ ಅಥವಾ ಅದನ್ನು ಅಳಗಿಸ್ಬೇಕು. ಈಗ ನಾವು ಸಾಮಾನ್ಯರಾದವರು ಕೂಡ ಪ್ರೊಫೆಸರ್ ಇರಲಿ, ಒಬ್ಬ ಟೀಚರ್ ಇರಲಿ, ಯಾರೋ ಒಂದು ಜಾತಿಯ ಸಂಕೇತ ಅಂದಿಗಿಂದಾರ ಹೆದರಿ ನಾವು ವಿಭೂತಿ ಅಳಗಿಸ್ಕೋತೀವಿ. ಏನೇನೂ ಇಲ್ಲ. ಹೋದರು, ಮಸ್ತ್ ಅಲ್ಲಿ ಪ್ರಮಾಣ ವಚನ ತೊಗೊಂಡ್ರು. ಯಾವ ಒಬ್ಬ ವಿದೇಶಿ ಪತ್ರಕರ್ತ ಬಂದ. ಆ ಬಂದ ಪುಣ್ಯಾತ್ಮ, ಮಿಸ್ಟರ್ ಜತೆ, you are applying vibhuti or whatever you call, which is a symbol of a small religion in Karnataka, and you are the head of the nation of a secular country. How do you answer this? ಸಿಂಪಲ್ ಉತ್ತರ ಕೊಡ್ಬೇಕ್ರ ಪುಣ್ಯಾತ್ಮ. ಸಿಂಪಲ್ ಉತ್ತರ. ನನ್ನ ಹಣಿಗೆ ಬಸಪ್ಪ ದಾನಪ್ಪ ಜತಿ ಹಣಿಗೆ ನಾನು ವಿಭೂತಿ ಹಚ್ಚಂಗಿಲ್ಲ, ಅಥವಾ ನಾನು ಈ ರಾಷ್ಟ್ರಪತಿ ಕುರ್ಚಿ ಒಳಗೆ ಕೂತಿನತ್ತ ಗೌರವ ಅಭಿಮಾನಕ್ಕೆ ನಾ ವಿಭೂತಿ ಹಚ್ಚಲಕತ್ತಿಲ್ಲ. ನನ್ನ ಒಳಗಿರ್ತಕ್ಕಂಥ ಲಿಂಗಕ್ಕೆ ನಾ ವಿಭೂತಿ ಹಚ್ತೇನಪ್ಪ. ಒಂದು ಹೊತ್ತಿಗೆ ಈ ವಿಭೂತಿ ನನ್ನ ಲಿಂಗದ ಮೇಲೆ ಹಚ್ಚಿದ ವಿಭೂತಿ ರಾಷ್ಟ್ರಪತಿ ಸ್ಥಾನಕ್ಕೆ ಸರಿ ಇಲ್ಲ ಅಂದ್ರೆ ಬೇಕಾದ್ರೆ ಕುರ್ಚಿ ಬಿಟ್ಟೇನು ಹೊರತು ಈ ತತ್ವವನ್ನು
ಈ ದರ್ಶನವನ್ನು ನಾನು ಕೈ ಬಿಡಂಗಿಲ್ಲ ಅಂದಿದ್ದು ಮಾತ್ರ ಇಟ್ ಇಸ್ ಸಮಥಿಂಗ್ ಹಿಸ್ಟಾರಿಕಲ್ ಸರ್. ಐ ಡೋಂಟ್ ಡೇರ್ ಎನಿಬಡಿ ಕ್ಯಾನ್ ಡೂ ದಿಸ್ ಆ್ಯಸ್ ಅನ್ ಇಂಜಿನಿಯರ್ ಐ ಕ್ಯಾನ್ ಸ್ಪೀಕ್. ಎಂಥ ಅಭಿಮಾನ ರೀ ಮನುಷ್ಯನಿಗೆ, ಎಂದೆಂದು ಎಲ್ಲಿ ಹೋದರೂ ಬಿಡಲಿಲ್ಲ. ಎಲ್ಲರನ್ನೂ ಭೇಟಿಯಾಗ್ಯಾರ. ಅರವಿಂದ್ರ ಆಶ್ರಮಕ್ಕೆ ಹೋಗ್ಯಾರ. ಏನೇನು ಶಿವಾನಂದ ಅವ್ರ ದೊಡ್ಡದಲ್ಲಿ ಒಂದು ಇತಿಹಾಸನ ಐತಲ್ಲ ದಿಲ್ಲಿ ಕಡೆ, ಎಲ್ಲರಿಗೂ ಭೇಟಿ ಕೊಡ್ತಾರೆ. ಆದರೆ ತಮ್ಮ ತನವನ್ನು ಎಲ್ಲಿ ಬಿಡಂಗೆ. ದ್ಯಾಟ್ ಈಸ್ ಸ್ಪೆಷಾಲಿಟಿ. ಆ್ಯಂಡ್ ಸ್ಪೆಷಲಿ ವೆನ್ ಈ ವಾಸ್ ಅಬೌಟ್ ಟು ಪಾಸ್ ಅವೇ, ಅವ್ರಿಗೊಂದು 92 ವಯಸ್ಸಾದಾಗ ಮನೆಯೊಳಗೆ ಮಲಗಿದ್ರು ರೀ. ನಾರ್ಮಲಿ ಅವ್ರು ಹೋಗಿ ಮುಂಜಾನೆ ಸ್ನಾನ ಮಾಡಿ, ವಯಸ್ಸಾದರೂ ಕೂಡ ನಾವು ಇಂಡಿಪೆಂಡೆಂಟ್ ಇದ್ದರು, ಸ್ನಾನ ಮಾಡಿಕೊಂಡು ಶುಭ್ರ ಬಿಳಿ ಧೋತ್ರ ಸೇಮ್ ಬಿಜಾಪುರದ ಬನಿಯನ್ ಹಾಕ್ಕೊಂಡು ಬಂದು ಪಲಂಗ್ ಮೇಲೆ ಮಲಗ್ತಿದ್ರು. ಮಲಗಿ ಕಾಲು ಮೇಲೆ ಕಾಲು ಹಿಂಗೆ ಹಾಕ್ಕೊಂಡು ಕೈಯಾಗ ರುದ್ರಾಕ್ಷಿ. ಅವ್ರು ಕಡಿ 2 ವರ್ಷ ಬರೀ ಅದ್ರಾಗ ಇತ್ತರು. ಅವರು ಹೆಚ್ಚಿಗೆ ಯಾರ ಜೋಡಿ ಮಾತಾಡ್ತಿರ್ಲಿಲ್ಲ. ಹಿಂಗೆ ಮಾಡ್ಕೋತ ಕುಂತಿದ್ರು. ನಾ ಒಂದು ಸಣ್ಣ ಸ್ಟೂಲ್ ಹಾಕ್ಕೊಂಡು ಅವ್ರು ಬಾಜು ಕುಂತೆ. ಬಾಬಾ ನನಗೆ ಆಶೀರ್ವಾದ ಮಾಡಿರಿ ಅಂದೆ. ಅಂದ ಕೂಡಲೇ ಹಿಂಗೆ ನೋಡಿದರು. ಯಾಕೋ ನಿನಗೇನು ಆಶೀರ್ವಾದ, ನಿಂದೆಲ್ಲ ವ್ಯಾಪಾರದು ಚಲೋ ನಡೆದೈತತ್ ನಾ ಕೇಳೀನಿ, ಅದೇ ಅದಕ್ಕೆ ನಿನಗೆ ಆಶೀರ್ವಾದ ಅದಕ್ಕೆ ಬೇಕು. ಇಲ್ಲರಿ ಬಾಬಾ ನನಗೆ ಆಶೀರ್ವಾದ ಬೇಕು. ಇಷ್ಟಂದ ಮೇಲೆ ರೀ ಆ ವ್ಯಕ್ತಿ ಎಂಟೈರ್ ರಾಜಕಾರಣದ ಹಿನ್ನೆಲೆಯಿಂದ ಎಲ್ಲ ಪ್ರೈಮ್ ಮಿನಿಸ್ಟರ್ಸು ಗೊತ್ತು. ನಮ್ಮ ಮನೆಗೆ ನೆಹರೂನು ಫೋನ್ ಮಾಡ್ಯಾರ, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅನೇಕ ಚರ್ಚೆಗಳನ್ನು ನಾವು ಕೇಳಿದವ್ರ. ಎಲ್ಲವೂ ಪರಿಚಯ ಇದ್ದರೂ ಕೂಡ ಇದು ಬಿಟ್ಟರೆ ರಾಜ್ಯದ ಮುಖ್ಯಮಂತ್ರಿ ಅವೆಲ್ಲ ಅದು ಸೆಕೆಂಡ್ರಿ. ಪ್ರೈಮರಿಲಿ ಇದು ಎಂಟೈರ್ ನೇಷನ್ ನ್ಯೂ ಹಿಮ್, ದಟ್ ಕ್ಯಾರೆಕ್ಟರ್. ಆ ವ್ಯಕ್ತಿ ಏನು ಹೇಳಬೇಕು, ಏನಾದರೂ ರಾಜಕಾರಣಕ್ಕೆ ಸೇರ್ಕೋರಪ್ಪ ಅಂದಿದ್ರೆ ನಾ ಆಗಿಂದಾಗ ಬಹುಶಃ ಒಂದು ಲೆಟರ್ ಸಹಿ ಹಾಕಿ ಕೊಟ್ಬಿಟ್ಟಿದ್ರೆ ನಾ ಕ್ಯಾಂಪಾಗ ಊಟದ ಕಾರಣಕ್ಕೆ ಅಡ್ಡಾಡ್ತಿದ್ದೆ, ರಾಜ್ಯಸಭಾ ಮೆಂಬರ್ ಆಗ್ತಿದ್ರಿ, ಎಲ್ಲ ಏನೋ ಆಗ್ತಿದ್ದೆ ಬಿಡ್ರಿ, ಗವರ್ನರ್ ಆಗ್ತಿದ್ರಿ. ಅದು ನನ್ನ ಕೈಯಾಗಿ ಅದು ಹೋಗ್ತಿತ್ತು ಗಾಡಿ ಎಕಡೋ. ಅದು ಒಂದು ಸತ್ಯ. ನಿನ್ನ ಕಾಯಕ ಇನ್ನೂ ಚಲೋ ಮಾಡ್ತಿಲ್ಲೋ, ಇನ್ನೂ ಮಾಡು, ಚಲೋ ದುಡಿ ಅನ್ಬೋದಿತ್ತು ಒಬ್ಬ ತಂದೆಯಾಗಿ. ಎರಡೂ ಇಲ್ಲ. ಅವ್ರ ವ್ಯಕ್ತಿತ್ವ ನಾವು ಹೆಂಗೆ ನೋಡ್ತೀವಿ, ರಾಜಕಾರಣಿಗೆಲ್ಲ ಹೇಳಿದ್ರು ಅವ್ರು ಏನೇನು ಮಾಡಿದರು, ಏನು ಅದರ ಬಗ್ಗೆ ಅವರಿಗೆ ಟೋಟಲ್ ಡಿಟ್ಯಾಚ್ಮೆಂಟ್. ಅದಕ್ಕೂ ಸೀದಾ ತಲೆ ಮೇಲೆ ಕೂಸ್ಗಳು ನಮ್ಮ ತಲೆ ಮೇಲೆ ನಾವು ಹಿಂಗೆ ಕೈ ಆಡಿಸ್ತೀವಲ್ರಿ, ಹಂಗೆ ಕೈ ಇಟ್ಟು ಏನೋ ನಿನ್ನ ಬದುಕು, ನಮ್ಮ ಬಿಜಾಪುರ ಭಾಷೆ ರೀ, ಆತ್ಮೀಯವಾಗಿ ಬಂದ ಕೂಡಲೇ ನಮ್ಮ ಒರಿಜಿನಲ್ಲೇ ಮಾತೃಭಾಷೆ ಬಂದ ಬಿಡತ್ತೈತಲ್ರಿ. ನಿಂದು ಏನೋ ದೊಡ್ಡ ಬದುಕು, ನೀ ಬಸವಣ್ಣಾಗು, ಅವ್ರು ನೋಡ್ಕೋತಾರೆ ಹೋಗಿ ನಿನ್ನ ಮುಂದಿನ ಬದುಕು ಅನ್ಬೇಕ್ರೆ. ಇಟ್ ವಾಸ್ ಶಾಕಿಂಗ್. ಈವನ್ ಟುಡೇ ಐ ಆಮ್ ಅನೇಬಲ್ ಟು ಆನ್ಸರ್ ದಿಸ್. ನಾ ಯಾವ ಗಿಡದ ತಪ್ಪಲ್ರಿ ಬಸವಣ್ಣಾಗ್ಲಕ್ಕ. ಅಣ್ಣ ಸಿದ್ದು ಆ್ಯಪಲ್ ಪರ್ವಿ ಅವರ, ದಿಸ್ ಈಸ್ $1 million ಕ್ವಶನ್ ಫಾರ್ ಮೀ. ಬಟ್ ಅವರು ಪೊಲಿಟಿಷಿಯನ್ ಆಗಿ ನನಗೊಂದು ಸ್ವಲ್ಪ ಹಿಂಗೆ ಕೈ ಹಿಡಿದು ಬಿಟ್ಟಿದ್ರೆ ನಾನು ಆ ಕಡೆ ಹೋಗಿಬಿಡ್ತಿದ್ದೆ. ವ್ಯಾಪಾರದಾಗ ನೀವು ಮಾಡಂದ್ರೆ ಅವರ ಭಕ್ತ ಅವರೊಂದು ಆಶೀರ್ವಾದಕ್ಕೆ ಅದನ್ನು ಮಾಡ್ಕೊಡ್ತಾ ಹೋಗ್ತಿದ್ದೆ. ಹಂಗಾಗಿದ್ದರೆ ಬಸವ ಸಮಿತಿ ಬಸವಣ್ಣ ಆಗಲಿಲ್ಲ ಅಂದರೆ ಇಲ್ಲಿ ಎಲ್ಲ 5-6 ಪ್ರೈಮ್ ಮಿನಿಸ್ಟರ್ಗಳು ಇಲ್ಲಿ ಬರ್ತಿರಲಿಲ್ಲ ಸರ್. ನೀವೆಲ್ಲ ಪ್ರೈಮ್ ಮಿನಿಸ್ಟರ್ ಬಾಗಿಲ ಕಾಯುವ ಪರಿಸ್ಥಿತಿ ಬರ್ತಿತ್ತು. ಅಪ್ಪ ಅವ್ರು ಭಾಳ ಚಲೋ ಆಶೀರ್ವಾದ ಮಾಡಿದ್ದಕ್ಕೆ ಪ್ರೈಮ್ ಮಿನಿಸ್ಟರ್ಸ್ ಅಟ್ರಾಕ್ಷನ್ ಸೆಂಟರ್ ಇಸ್ ಬಸವ ಸಮಿತಿ ಇನ್ ಇಂಡಿಯಾ ನೌ. ಆ್ಯಂಡ್ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಈಸ್ ಆಲ್ವೇಸ್ ಓಪನ್ ಟು ಯು ಬಿಕಾಸ್ ಯು ಆರ್ ಸನ್ ಆಫ್ ದಿ ಬಸಪ್ಪ ಜತ್ತಿ ಆ್ಯಂಡ್ ಫಾಲೋವರ್ ಆಫ್ ಬಸವ ಫಿಲಾಸಫಿ. ಅದಕ್ಕೆ ಬ್ರಹ್ಮ ಪದವಿ ವಿಷ್ಣು ಪದವಿ ಯಾವ್ದು ಸರ್? ಶರಣರ ಪಾದವೇ ಶ್ರೇಷ್ಠ ಅಂತ ಬಸವಣ್ಣನೇ ಹೇಳಿದ್ಮೇಲೆ, ಪ್ರೈಮ್ ಮಿನಿಸ್ಟರ್ ಹೇಳಿದ್ಮೇಲೆ ನಾವು ನೀವು ಯಾವ ಲೆಕ್ಕ ಸರ್? ಅದೇ ಯಾವುದೋ ಗಿಡ ತಪ್ಪಲ್ಲ ಹಂಗೆ ಅನ್ನೋದು ಬ್ಯಾಡ್ ಸರ್. ಅಲ್ಲ, ನಿಮಗೆ ಹಂಗೆ ಅನ್ನಕ್ಕೆ ಬರಂಗಿಲ್ಲ. ನಾವು ನಾ ತಿಳ್ಕೊಂಡೇನ್ರಿ. ಇಲ್ಲ, ಯು ಹ್ಯಾವ್ ಡನ್ ಸಮಥಿಂಗ್ ನನಗಿಂತ ಹೇಳ್ಕೊಟ್ಟು ಮಿರಾಕಲಸ್ ಆಗಿ ಮಾಡಿದ್ರಲ್ಲ ಸರ್ ನೀವು ಬಂದಮೇಲೆ. ಅದೇನು ಮಾಡಿನೋ ನನಗೆ ಗೊತ್ತಿಲ್ಲ. ಆಮೇಲೆ ಬಸವ ಸಮಿತಿ ಪ್ರಾರಂಭ ಮಾಡಿದ್ರಲ್ಲ ಸರ್ ಅಪ್ಪ. ಇಲ್ಲ, ಅಲ್ಲಿ ಒಂದು ಪ್ರಶ್ನೆ ಐತೆ ರೀ. ನಾವೊಮ್ಮೆ ಅವ್ರಿಗೆ ಏಜ್ ಭಾಳ ಆಗ್ಲಕತ್ತಣ್ಣ, ಬಸವ ಸಮಿತಿ ಏನೋ ಕಟ್ಟ್ಯಾರ, ಮುಂದೆ ಯಾರು ರೀ ಬಸವ ಸಮಿತಿ ಅಧ್ಯಕ್ಷರ ಬಾಬಾ ಅಂದೆ. ಯಾಕೆ ಅಂದರು. ನಿನ್ನ ತಲೆಗೆ ಏನೈತಿ ಅಂದರು. ಏನಿಲ್ಲ ರೀ, ಇವರು ನಮ್ಮ ಯಾದಗಿರಿ ಮುದ್ನಾಳ್ ಅಣ್ಣವ್ರು ಮೊದಲಿಂದ ನಿಮ್ಮ ಜೋಡಿ ಅದಾರ, ಅವ್ರನ್ನೇನೋ ಮಾಡ್ಬೇಕಂತ ಕಲ್ಪನೆ ಐತಿ ಅಂದೆ. ಯಾಕೆ ಅಂದರು. ಮತ್ತು ನೀವು ಹೇಳಿಕ್ರೆ ಮುಂದೆ ಹೆಂಗೆ ರೀ, ನಮ್ಗೆ ಯಾರಿಗೆ ಗೊತ್ತಾಗೋದು ಅಂದ್ಕೂಡ್ಲೆ ನಾ ತಪ್ಪಿ ಬೇಲಿ ಮಠದ ಪೂಜ್ಯರು ಅವತ್ತಿಂದ ಇವತ್ತಿನ ತನಕ ಜೋಡಿ ಅದಾರ ರೀ ಬಾಬಾ ಅಂದ್ಕೂಡ್ಲೆ ಏನಂದಿ ಅಂದರು. ಮುಂದೇನೋ ಹೇಳಿದ್ರಿ, ಸದ್ಯ ಈ ಇದ್ರೊಳಗೆ ನಾ ಹೇಳಂಗಿಲ್ಲ. ಅವ್ರಿಗೆ ಅಂದರು. ಒಮ್ಮೆ ನನಗೆ ಶಾಕ್ ಹೊಡೆದೋಯ್ತು ರೀ. ಯಾವಾಗ ಈ ಪುಣ್ಯಾತ್ಮ ಅವರಲ್ಲಿ ಇರ್ತಕ್ಕಂಥ ನೀತಿಯನ್ನು ಗಮನಿಸಿ ಆಮೇಲೆ 3ನೇ ಪ್ರಶ್ನೆ ಬಂತು, ನಾನು ಯಾರು ಮಾಡಿದರು ಅರವಿಂದ, ನಾನು ಯಾರು ಮಾಡಿದರು ಅಂದರು. ಬಾಬಾ ನಿಮ್ಮನ್ನ ಯಾರು ನೀವ ಮಾಡಿ? ನಾ ಮಾಡಿಲ್ಲ, ಬಸವಣ್ಣ ಮಾಡಿಸ್ಯಾರ, ಮುಂದೂ ಅವ್ರು ನೋಡ್ಕೋತಾರೆ, ನೀವ್ಯಾಕೆ ಪ್ರಶ್ನೆ ಇದನ್ನು ತಲೆಗಿನ ತೆಗೆದಾಕ, ತಲೆ ಒಳಗಿನ ತೆಗೆದು ಹಾಕಂದು
ಒಂದು ತಾನಾಗಿ ಅದು ಅನಿರೀಕ್ಷಿತವಾಗಿ ಬಸವಣ್ಣ ನನ್ನ ಸಲಗೆ ಪ್ರಸಾದವಾಗಿ ಬರಬೇಕಿತ್ತು ಕಾಣ್ತೈತೆ ರೀ. ಎಂದು ನಾ ಅಧ್ಯಕ್ಷ ಆಗಿನಿ, ನಾನು ಕಳಬೇಡ ಕೋಲಬೇಡ ನನಗೆ ಗೊತ್ತಿಲ್ಲರಣ್ಣ. ಹಿಂಗೆ ಚೀಟಿ ತೊಗೊಂಡು ಎಲ್ಲೋ ಪ್ರೋಗ್ರಾಮ್ಗೆ ಹೋದಾಗ ಅದನ್ನು ತುಡುಗಲಿ ಇಟ್ಕೊಂಡು ಆ ವಚನ ಹೇಳಿದಂಥ ವ್ಯಕ್ತಿ. ಅಲ್ಲಿಂದ ಹೊಂಡಿತ ಗಾಡಿ ಅದರ ಆತ್ಯಂತಿಕ ಸತ್ಯವನ್ನು ಹುಡುಕೋದ್ರಾಗ ಒಬ್ಬ ಸಂಶೋಧಕನಾಗಿ ನಾನು ಸಾಕಷ್ಟು ಕೆಲಸ ಮಾಡೀನಿ ರೀ. ಇವತ್ತಿಗೂ ನನಗೆ ಆತ್ಯಂತಿಕ ಸತ್ಯದ ಪೂರ್ಣ ಅರಿವು ಸನೆ ಬರಾಕತ್ತದ. ನನಗೂ 77 ಇನ್ನು ಹೋಗೋದ್ರಾಗ ಬರ್ಬೇಕಲ್ರಿ. ಈಗ ಹಂಗೆ ಬಂದು ನೀವು ಚಾರ್ಜ್ ತೊಗೊಂಡು ಕೂಡಲೇ ಯಾಕೆ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಬಸವ ಸಮಿತಿಗೆ ಕರೆದು ಬಸವಣ್ಣನ ಮಹತ್ವ ಮತ್ತು ಮಹಿಮೆಯನ್ನು ಗ್ಲೋಬಲ್ ಸ್ಟ್ಯಾಂಡರ್ಡ್ಗೆ ಒಯ್ಬೇಕಂತ ನಿಮಗೆ ಅನಿಸ್ತು ಸರ್? ಒಂದು ಮಾತು ಸತ್ಯರಣ್ಣ, ಇಲ್ಲಿ ನೀವು ಹೇಳೋ ಪ್ರಶ್ನೆಗೆ ನನಗೆ ಮೊದಲಿನಿಂದು ನಾನು ಎಂಜಿನಿಯರ್, ಐ ಆಮ್ ಎ ರ್ಯಾಂಕ್ ಹೋಲ್ಡರ್ ಸರ್, ಗೋಲ್ಡ್ ಮೆಡಲಿಸ್ಟ್ ಇನ್ ಮೈ ಓನ್ ವೇ, ಇದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಬಿಸ್ನೆಸ್ ವರ್ಲ್ಡ್ ರೆಕಾರ್ಡ್. ಈ ಕಾನ್ಸೆಪ್ಟ್ ಇರೋವನಿಗೆ ಕೇವಲ ಈ ಬಸವಣ್ಣನವರನ್ನು ಕರ್ನಾಟಕಕ್ಕೆ ಯಾಕೆ ಸೀಮಿತ ಮಾಡ್ಯಾರ ನಮ್ಮ ಮಂದಿ? ಅದನ್ನೇ ಹೇಳಿದ್ದಾರೆ ಸರ್, ಅಲ್ಟ್ರಾ ಮಾಡರ್ನ್ ಮಾರ್ಕೆಟಿಂಗ್ ಯು ಹ್ಯಾವ್ ಡನ್ ಅಂತ. No, that sir, you can give a modern terminology for it, but as a simple person, because I had an English background only, ಕನ್ನಡನೂ ಶುದ್ಧ ಬರಲಿಕ್ಕಿಲ್ಲರಿ. ಈಗ ಪರವಾಗಿಲ್ಲ, 100% ಮಾತಾಡಬಲ್ಲೆ ಅಂಥ ಒಂದು ನಾ ಹೇಳುವಾಗ ಆವಾಗ ಜತ್ತಿ ಅವ್ರದ್ದು ಏನು ಆ ಮಾತುಗಳನ್ನು ನನ್ನ ಇದು ಮಾಡಿದ್ದು ಅಂದ್ರೆ, ಡೆಫಿನೆಟ್ಲಿ ಇದು ಕರ್ನಾಟಕಕ್ಕೆ ಸೀಮಿತ ಅಲ್ಲ ಅನ್ನೋದು ನನ್ನ ತಲೆ ಒಳಗೆ ಹೋಗ್ತಾರೆ. ಹೊಕ್ಕು ಬಸವ ಸಮಿತಿಗೆ ನಾ ಕಾರ್ಪೊರೇಟ್ದಿಂದ ಬಂದವ, ಎಸ್ಕಾಟ್ಸ್ ಲಿಮಿಟೆಡ್, ಬಜಾಜ್ ಆಟೋ ಲಿಮಿಟೆಡ್, ಎಲ್ಲ ಇಂಥ ಕಂಪನಿಗೆ. ಫಸ್ಟ್ ಐ ಕಾಲ್ಡ್ ಅವರ್ ಓಲ್ಡ್ ಪೀಪಲ್, ವಾಟ್ ಈಸ್ ಅವರ್ ಮಿಷನ್ ಸ್ಟೇಟ್ಮೆಂಟ್, ವಾಟ್ ಈಸ್ ಅವರ್ ವಿಷನ್ ಸ್ಟೇಟ್ಮೆಂಟ್ ಅಂದ್ರೆ ಹಂಗಂದ್ರೆ ಏನೋ ಅನುಸ್ಥಿತಿ ಇತ್ತು ರೀ, ಅಂಥದ್ದಿತ್ತು. ವಾಸ್ತುಸ್ಥಿತಿ ಹಂಗೆ ಪಾಪ ನಿಷ್ಠೆಯಿಂದ ಅವ್ರು ಮಾಡ್ತಿದ್ರು. ಬಟ್ ವೆನ್ ಐ ಕ್ವೆಶ್ಚನ್ಡ್ ದ್ಯಾಟ್, ಇಲ್ಲೇ ಒಂದು ಸಣ್ಣ ಚರ್ಚೆ ಮಾಡಿ ಆವಾಗ ನನ್ನ ತಲೆ ಒಳಗೆ ಬಂದಿದ್ದು, ಶರಣ ಸಂಸ್ಕೃತಿಯನ್ನು ಉಳಿಸೋಣ, ಶರಣ ಸಂಸ್ಕೃತಿಯನ್ನು ಬೆಳೆಸೋಣ, ಶರಣ ಸಂಸ್ಕೃತಿಯನ್ನು ಸಂರಕ್ಷಿಸೋಣ. ಅಂದನ ಅರೌಂಡ್ 2002 ಇಟ್ಕೊಂಡಿದ್ದು ಇವತ್ತಿಗೂ ನನ್ನ ಯಾವುದೇ ಪತ್ರ ಎಲ್ಲಿದ್ದರೂ ಇದೇ ಅಂತಿಮ ವಾಕ್ಯ. ಅಂತಿಮ ವಾಕ್ಯ ಏನು? ಶರಣ ಸಂಸ್ಕೃತಿಯಲ್ಲಿ ಅದು ಮುಂದಿಂದು ರೀ. ಒಂದು ವ್ಯಕ್ತಿತ್ವ ವಿಕಾಸ ಮಾಡೋಕ್ಕೆ ಹೋಗಿದ್ದೆ ರಾಜಾಜಿನಗರದ, ಒಬ್ಬ ಸ್ಟೂಡೆಂಟ್ ಎದ್ದು, ಸರ್ ಯುವರ್ ಸ್ಟೇಟ್ಮೆಂಟ್ ಈಸ್ ಇನ್ಕಂಪ್ಲೀಟ್ ಅಂದ. ಯಾಕಪ್ಪ ಅಂದೆ. ಉಳಿಸೋಣ, ಬೆಳೆಸೋಣ, ಸಂರಕ್ಷಿಸಿ. ಇಲ್ಲ ಸರ್, ಮೊದಲು ನೀವು ಬದುಕಬೇಕು ಅಂದ. ಬದುಕೋಣ ಇಲ್ಲ ಅಲ್ಲಿದ್ರಾಗ. ಬದುಕೋಣಿಲ್ಲ. ಅದಕ್ಕೆ ಅವತ್ತಿಂದ ಐ ಥ್ಯಾಂಕ್. ಒಂದು ಸಣ್ಣವಿದ್ದ, ನಿನಗೆ ಭಾಳ ಧನ್ಯವಾದಪ್ಪ, ಇವತ್ತಿಂದ ಶರಣ ಸಂಸ್ಕೃತಿಯಲ್ಲಿ ಬದುಕಿ ಶರಣ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ, ಸಂರಕ್ಷಿಸೋಣ ಅಂತ ಏನು ಹೊಂಟೆ, ಅದು ಕರ್ನಾಟಕಕ್ಕೆ ಸೀಮಿತವಾದ ನೆಲೆಯಿಂದ. ಬಸವ ಸಮಿತಿ ಕೂಡ ಅರಿವಿನ ಮನೆ ಎಲ್ಲ ವಯಸ್ಸಾದವ್ರು ಬರ್ತಿದ್ದರು ರೀ, ಪಾಪ ಭಾಳ ಚಂದ ಮಾಡ್ತಿದ್ದರು. ಒಂದು 20-25 ಜನ ಬರೋದು. ನಾ ಇವ್ರ ಜೋಡಿ ಏನು ಮಾಡೋದು? ವಯಸ್ಸಾದವರಿಗೆ, ವಯಸ್ಸಾದ ಮಂದಿ ಕಟ್ಕೊಂಡ ಏನು ಅವರಲ್ಲಿ ವ್ಯತ್ಯಾಸ ತರಲ್ರಿ. ಹೌದು, ಚರ್ಚೆ ಮಾಡ್ತಾರಟ್ಟ. ಅದರ ಮುಂದೆ ವ್ಯಕ್ತಿತ್ವ ಅದು ಪರಿವರ್ತನೆ ಹೆಂಗೆ ಮಾಡಲಿಲ್ಲ. ನೀವೆಲ್ಲರೂ ಭಾಷಣ ಕೇಳಿದ್ರೆ ಯುವಕರಿಗೆ ಈ ಸಾಹಿತ್ಯ ಮುಟ್ಟಬೇಕು ಅಂತ ಭಾಷಣ ಮಾಡ್ತಾರೆ ಹೊರತಾಗಿ ಯುವಕರಿಗೆ ಮುಟ್ಸೋದು ಹೆಂಗೆ ಯಾರಿಗೂ ನಮಗೆ ಹೆಂಗೆ ಒಯ್ಬೇಕಂತ ಗೊತ್ತಿಲ್ಲ. ಇಲ್ಲಿ ನನ್ನ ಕಲ್ಪನೆ ಸ್ವಲ್ಪ ವಿಶಾಲಾಗಿ ವಿದ್ಯಾರ್ಥಿಗಳಿಗೆ ಹಿಂಗೆ ಮಾಡ್ಕೋತು ಹಂಗೆ ಅದು. ಅಲ್ಲಿ ನನ್ನ ಸಂದರ್ಭ ಬಂದಾಗ ನಾ ಯಾವುದೋ ಕಾರಣಕ್ಕೆ ನಮ್ಮ ತಂದೆಯವ್ರ ಕಾಲದೊಳಗೆ ಅವಾಗ ನಾರಾಯಣ ಅಂತ ಒಬ್ಬರು ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ರು, ಗೊತ್ತೈತೆ ರೀ? KR ನಾರಾಯಣ. ಹಾಂ, ಕೆ ಆರ್ ನಾರಾಯಣ ಅವರು ರಾಷ್ಟ್ರಪತಿ ಇದ್ದಾಗ, ಬಾಬಾ ಒಂದು ಪಾರ್ಲಿಮೆಂಟದಾಗ ಬಸವಣ್ಣನ ಮೂರ್ತಿ ಇರಲ್ರಿ, ಒಂದು ಪತ್ರ ಬರ್ರಿ, ನಿಮ್ಮ ಫ್ರೆಂಡ್ ಅದಾರ ನಂಗೆ ಗೊತ್ತೈತಿ ಅಂದೆ. ಬರೀ ಹೇಗಂದರು. ನಾನೇ ಡ್ರಾಫ್ಟ್ ಮಾಡಿ ಅವ್ರ ಕಡೆ ಸಹಿ ತೊಗೊಂಡು KR ನಾರಾಯಣನಿಗೆ ಹಾಕಿದ ಕೂಡಲೇ ಒಂದು ಇದ್ರ ಬಗ್ಗೆ ಸಣ್ಣ ಕಮಿಟಿ ಫಾರ್ಮ್ ಮಾಡಿಬಿಟ್ರು. ಶಿವರಾಜ್ ಪಾಟೀಲ್ ಅವ್ರನ್ನೇ ಅದರದ್ದು ಅಧ್ಯಕ್ಷರನ್ನು ಮಾಡಿದರು. ಸ್ಟ್ಯಾಚ್ಯೂ ಇರಬೇಕು ಬೇಡ ಅಂತೇಳಿ. ಸ್ವಲ್ಪ ದಿನದ ಮೇಲೆ ಐ ಗಾಟ್ ಅ ರಿಪೋರ್ಟ್, ಇಲ್ಲ ಬಸವಣ್ಣವರು ಒಂದು ಸಮಾಜಕ್ಕೆ ಸೀಮಿತ ಆಗ್ತಾರೆ, ಅದು ಬೇಡ ಅನ್ನೋದು ನೆಗೆಟಿವ್ ರೆಕಮೆಂಡೇಷನ್ ಫ್ರಮ್ ದಟ್ ಕಮಿಟಿ ಬತ್ರಿ. ನನಗದು ಬಂದ ಕೂಡಲೇ ನಮ್ಮ ತಂದೆಯವರು ಅವತ್ತು ಪಾಪ ಹಿ ವಾಸ್ ವೆರಿ ವೀಕ್. ಅಂದೆ, ಯಾವ ಅಂದವ ಅಂದ್ಬಿಟ್ರು. ಒಮ್ಮೆ ಸಿಟ್ಟಿಗೆದ್ದು ಆ ಸಾತ್ವಿಕ ಸಿಟ್ಟು ಅವರಲ್ಲಿ ಇವತ್ತಿಗೂ ನನ್ನ ಕಣ್ಣು ಮುಂದೆ ಕಟ್ಟಿದಂಗೆ. ಯಾವ ಅಂದವ ಅಂತ. ಅದಿರಲ್ರಿ ಬಾಬಾ, ಏನು ಮಾಡೋದು ಈಗ ಮುಂದೆ? ಅವ್ನು ನಾರಾಯಣನೇ ಬರ್ರಿ ಅಂದರು. ಸಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಸ್ ವರ್ ಸೋ ಕ್ಲೋಸ್ ಟು ಹಿಮ್, ದರ್ ಇಸ್ ನಥಿಂಗ್ ಬಿಗ್. ನಮಗದು ದೂರ ಆಗ್ತಾವ್ರಿ. ಹೌದು, ಅವ್ರಿಗೇನು ಸರ್ ಅದು ಅದೇನಿಲ್ಲ, ಬಂದವ್ರು ದೇ ಆರ್ ಈಕ್ವಲ್, ಸೀನಿಯರ್ ಮೋಸ್ಟ್, ವೆರಿ ಸೀನಿಯರ್ ಮೋಸ್ಟ್ ಆ್ಯಂಡ್ ಎ ವೆರಿ
ವೆಲ್ ನೋನ್ ಕ್ಯಾರೆಕ್ಟರ್ ಮತ್ತು ಅವ್ರಿಗೆ ಇಂಟಿಗ್ರಿಟಿಗೆ ವೆಲ್ ನೋನ್ ಕ್ಯಾರೆಕ್ಟರ್ ಆನೆಸ್ಟಿಗೆ ಈ ಕ್ಯಾರೆಕ್ಟ್ರು ಮರ್ಯಾದೆ ಮತ್ತು ನಾನು ಲೆಟ್ರ್ ಬರದೆ ಆವಾಗ ಅವ್ರೇನು ಮಾಡಿದರು ಆ ಕಮಿಟಿಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಜೆಸ್ಟ್ that the committee should review the decision. Mr. Jati has told me that Basava is not a religious person. He is beyond ಪರ್ಟಿಕ್ಯುಲರ್ ಕಮಿಟಿ he is not ಕಮ್ಯುನಿಟಿ ಕಮ್ಯುನಿಟಿಗೆ ಸೀಮಿತವಾದ ವ್ಯಕ್ತಿ ಅಲ್ಲ, ನೀವು ತಪ್ಪು ಮಾಡಿರಿ ಅಂತ ಹೇಳಿದ್ರು. ಅದು ಆಗೋಣ ಶಿವರಾಜ್ ಪಾಟೀಲ್ ವಾಸ್ ಹೆಡಿಂಗ್ ದ್ಯಾಟ್ ಕಮಿಟಿ. ಇವನು ಮಹಾರಾಷ್ಟ್ರದಾಗ ಅವರು ಸ್ಪೀಕರ್ ಇದ್ದರು, ಹೋಮ್ ಮಿನಿಸ್ಟ್ರ್ ಇದ್ದರು. ಆ ಪುಣ್ಯಾತ್ಮರಿಗೆ ಅದು ಬತ್ತರ ಕುತ್ತಿಗೆಗೆ ವೆನ್ ಪ್ರೆಸಿಡೆಂಟ್ ವಿನಿ ಆ್ಯಂಡ್ ಹಿ ಮಿಸ್ಟರ್ ಶಿವರಾಜ್ ಪಾಟೀಲ್ ಅವರು ಜೊತೆಯವ್ರಿಗೆ ಗೊತ್ತಿದ್ದ ವ್ಯಕ್ತಿನ, ಗೊತ್ತಿರಲಾರದ ವ್ಯಕ್ತಿ ಏನಲ್ಲ. ಒಮ್ಮೆ ಅವರು ರಾಜಭವನಕ್ಕೆ ಬಂದಿದ್ದರು ಇಲ್ಲೇ ಬೆಂಗಳೂರೊಳಗೆ. ನಮ್ಮ ಅಪ್ಪಗೆ ನಡಿಲಕ್ಕೂ ಆಗ್ತಿರ್ಲಿಲ್ಲ. ಪ್ಲಾಸ್ಟಿಕ್ ಕುರ್ಚಿ ಬಾಬಾ ಶಿವರಾಜ್ ಪಾಟೀಲ್ ಬಂದಾನ್ರಿ ಆ ಕಮಿಟಿ ಚೇರ್ಮನ್ನು ಅಂದೆ. ಹೌದಾ, ನಡಿ ರಾಜಭವನಕ್ಕೆ ಅಂದರು. ಸಚ್ ಎ ಸಿಂಪಲ್ ಟನ್, ನೋ ಅಪಾಯಿಂಟ್ಮೆಂಟ್ ನಥಿಂಗ್. ಹೋದ್ರಪ್ಪ ರಾಜಭವನ ಬಾಗಲು ತಾನೇ ತೆಗಿತಾವೆ ಇವ್ರು ನೋಡಿದ್ರೆ, ನಮಗೆ ತೆಗಿಯಂಗಿಲ್ಲ ಬಿಡ್ರಿ. ಸೀದಾ ಕುರ್ಚಿದಾಗ ಒಂದು ಸಣ್ಣದು 2-3 ಸ್ಟೆಪ್ ಇದ್ದು ಹೋಗಿ ಅಲ್ಲಿ ಕುಂಡ್ರೋದಕ್ಕೆ ಯಾರೋ ಅವ್ರ ಗನ್ಮ್ಯಾನ ಯಾರೋ ಒಳಗೆ ಹೋಗಿ ಜತಿಯವ್ರು ಬಂದು ಓಡ್ಕೋತ ಬಂದರು ಅವ್ರು. ಆಯಿ ಸರ್ ಜತಿ ಸಾಬ್ ಆಯಿ ಇದೇನೋ ಕಮಿಟಿ ಮಾಡಿ ನಮ್ಮ ಬಸವಣ್ಣನಿಗೆ ಒಂದೇನು ಜಾತಿದು ಲೇಪ ಪಡೆದಿದ್ದೆಲ್ಲ ಏನಿದು ಅಂತ. ನೈ ಸರ್ ಐಸೆ ಕುಚ್ ನೈ ಹೈ, वो अप्रूव हो चुका है, हम स्टैचू वहाँ पर एरेक्ट करेंगे, ಅದು करना ही चाहिए. अंदर नहीं सर अंदर आइए आप, यहाँ बाहर वो पोर्टिको में बैठ के क्यों बात कर रहे हैं. नहीं कुछ नहीं होगा अरविंದ್, ಸಾತ್ವಿಕ ಸೀಟು ಕುರ್ಚಿ ತಿರುಗಿಸೋ ಅಂದರು. ನನ್ನ ಹತ್ರ ಒಂದು ಹಳೆ ಫಿಯಟ್ ಇತ್ತು, ಹಳೆ ಫಿಯಟ್ದಾಗ ಕೊಂಡ್ರು ತಿರುಗಿದ್ರು ಹೊಂಟ್ರು. ಅದು ನೋಡ್ರಿ ಅವ್ರ ಮೇಲೆ ಭಾಳ ಇದಾಯ್ತು ರೀ ಎಫೆಕ್ಟ್. ದಟ್ ಕಮಿಟ್ಮೆಂಟ್ ಆ್ಯಂಡ್ ದಟ್ ಏನು ಹೇಳಿದ್ರಲ್ರಿ ಅವರು, ನಥಿಂಗ್ ಡೂಯಿಂಗ್. ಹೌ ಕ್ಯಾನ್ ಯು ಬಿಲಿಟಲ್ ಮೈ ಬಸವಣ್ಣ? ಇವತ್ತಿಗಾದರೂ ಕೂಡ ನಾವು ಅದನ್ನು ಎಚ್ಚರ ತೊಗೋಬೇಕು. ದಿ ಸ್ಟೇಟ್ಮೆಂಟ್ಸ್ ನೋಬಡಿ ವಿಲ್ ಬಿ ನೋಯಿಂಗ್. ಈಗ ನೀವು ಏನು ಇಂಟರ್ವ್ಯೂ ಮಾಡ್ತೀರಿ, ಇದರಿಂದ ಮೋಸ್ಟ್ ಪ್ರಾಬಲಿ ಫಾರ್ ದ ಫಸ್ಟ್ ಟೈಮ್ ಎವರ್ ಎನಿಬಡಿ ವಿಲ್ ಹಿಯರ್ ಮೈ ಹಾರ್ಟ್ ಆಫ್ ಹಾರ್ಟ್ ಟಾಕ್ಸ್. ಹೀಗಾಗಿ ಬಸವಣ್ಣವ್ರ ಸ್ಟ್ಯಾಚ್ಯೂ ಆಯಿತು. ಶಿವರಾಜ್ ಪಾಟೀಲ್ರೊಮ್ಮೆ ದಿಲ್ಲಿ ಕಡೆಯಿಂದ ಲಾತೂರ್ಗೆ ಹೊಂಟಿದ್ದರು ರೀ. ಹೈದರಾಬಾದಿಂದ ಇಳಿದು ಕಲಬುರ್ಗಿಗೆ ಬಂದರು. ಅಲ್ಲಿ ಶರಣ್ ಬಸಪ್ಪ ಅಪ್ಪ ಅವರು ಅವಾಗ ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರು. ಅವ್ರಿಗೇನೋ ಅಂದಾರೆ ಹಿಂಗೆ ನಿರ್ಣಯ ಆಗಿತ್ತು, ಅವ್ರನ್ನ ಮಹಾಸಭೆಯಿಂದ ಕೊಡ್ತೀವಿ ರೀ ಅಂದರು. ಹಿಂಗಾಗಿ ಸ್ಟ್ಯಾಚ್ಯೂ ಅವರೇ ನಾವು ಕೊಡ್ತೀವಿ ಅಂತ ಅನ್ನೋದು ಆಯಿತು. ಆಗ ನಾನು ನಮ್ಮ ತಂದೆಗೆ ಮತ್ತೆ ಹೋಗಿ ಪ್ರಶ್ನೆ ಕೇಳಿದೆ, ಏನು ರೀ ಬಾಬಾ ನೀವೆಲ್ಲ ಮಾಡಿದ್ರಿ, ಸ್ಟ್ಯಾಚ್ಯೂ ಅವ್ರು ಕೊಡ್ತಾರತ್ತ ನಮ್ಮ ಸಂಸ್ಥೆಯಿಂದ. ಯಾವತ್ತೂ ನೀ ಹಿಂಗೆ ಥಿಂಕ್ ಮಾಡಿಕೊಡ್ದು, ಮೋರ್ ದ ಮೆರಿಯರ್, ಕಮ್ಯುನಿಟಿ ಶುಡ್ ಇನ್ವಾಲ್ವ್ ಇಟ್ ಸೆಲ್ಫ್ ಟುಗೆದರ್. ಬಸವ ಇಸ್ ನಾಟ್ ಅವರ್, ನಮ್ಮ ಪಾಕೆಟ್ದವ್ರು ಅಲ್ಲ, ಅವರು ಜಗತ್ತಿಗೆ ಬೇಕಾದವರು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ ಅಂದರು. ವೈ ಐ ಆಮ್ ಕಮಿಂಗ್ ಟು ವಾಜಪೇಯಿ ಇಸ್ ದಿಸ್ ಮಚ್ ಇಸ್ ದ ಆನ್ಸರ್ ಸರ್. ಅಲ್ಲಿಂದ ಆಯ್ತಪ್ಪ, ಒಂದಿನ ನನಗೆ ಇದರಿಂದ ನಮ್ಮ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ದಿಂದ ಒಂದು ಇನ್ವಿಟೇಷನ್ ಬಂತು. ಅವಾಗ ಸೋಮಶೇಖರ್ ಅತ್ತ, ಈಗ ಸಾಹಿತ್ಯ ಪರಿಷತ್ ಅವರೇ ಅದರ ಡೈರೆಕ್ಟರ್ ಏನೋ ಇದ್ದರು. ಒಂದು ಬಂತು ಇನ್ವಿಟೇಷನ್, ಒಂದು ಅಫಿಷಿಯಲಿ ಪೋಸ್ಟ್ದಾಗ ಬಂತು, ಏನೋ ಬಂತು ರೀ, ಕನ್ನಡ ಆ್ಯಂಡ್ ಕಲ್ಚರ್ಗೆ. ಅಲ್ಲಿಂದ ಬಂತು. ನನಗೆ ನೋಡಿದೆ, ಅದ್ರಾಗೆ ಏನಪ್ಪ ಮಾಡಿದ ಆ ಲೆಟ್ರ್ 2 ಬರೆದು ಬಸವಣ್ಣನ ಅಲ್ಲಿ ಇಡಬೇಕು ಅಂತ ಒತ್ತಾಯಿಸಿದ ವ್ಯಕ್ತಿ ಪಿ ಡಿ ಜತ್ತಿ ಅವರು. ಎಲ್ಲಿ ನಮಗೊಂದು ಕರೆದು ಆ ಕಾರ್ಯಕ್ರಮದಾಗ ಒಂದು ಗೌರವ ಕೊಡಬೇಕಲ್ರಿ. ಈಗ ಯಾಪಲ್ ಪರ್ವಿ ಅಣ್ಣವ್ರು ಏನೋ ಮಾಡ್ತಾರೆ ಅಂದರೆ ಒಂದು ಸಾಂಕೇತಿಕವಾದ ಗೌರವ ಬೇಕಲ್ರಿ. ವಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಬಿಗ್ ಫ್ರಮ್ ದ ಗೌರ್ಮೆಂಟ್. ಏನೂ ಇರಲಿಲ್ಲ. ಸ್ವಲ್ಪ ಮನಸ್ಸಿಗೆ ಯಾಕೋ ಆಯಿತು. ಆದರೂ ಬಸವಣ್ಣ ನಮ್ಮ ಹೇಳಿದ್ರಲ್ರಿ ಅಪ್ಪ, ಬಸವಣ್ಣವ್ರ ಕೆಲಸ ಹೋದೆ. ಅಲ್ಲಿ ಹೋದಾಗ ಏನು ಕತೆ ಆತ್ರನ, ಅಲ್ಲಿ 3 ಮಂದಿ ಇದು ಹಾಕಿದ್ರು, ಚೇರ್ಸ್ ಕುಂಡ್ರಾಕಿಂಥವು ಚೇರ್ಗಳು ಹಾಕಿದ್ರು. ಮುಂದೆ ರಾಜಶೇಖರನ್ ಅವರು, ಕರ್ನಾಟಕದ ಮಂತ್ರಿಗಳು ಎಲ್ಲ ಕೂತಿದ್ರು. ಯಾವನೋ ಸೆಕ್ಯೂರಿಟಿ ಬಂದು ಒಬ್ಬೊಬ್ಬರ ಹತ್ರ ಬಂದ, ಹಿಂಗೆ ಅದು ಹಿಡ್ಕೊಂಡು ಕೈಯಾಗ ಹಿಡ್ಕೊಂಡು ಬರ್ತಾರಲ್ರಿ, ನೀವೇನು MLA ನೋ MLC ಅಂದು. ನಾನು ಬಾಜು ಇದ್ದವರು, ಇಲ್ಲೇ ನೆಲಮಂಗಲದವರು ಸುಳ್ಳು ಹೇಳಿದ್ರು ನಾನು MLA ಅದು. ನಾನು ನೋಡಿದೀವಿ ಯಾವಾಗ MLA ಅದ. ನಾನು ಕೇಳಿದ್ರು, ಸಾರಿ ಮೈ ಕುಚ್ಚನೇ ಉಠಿ ಅಂದ್ಬಿಟ್ಟ. ಅಂದ ಕೂಡಲೇ ನನಗೊಂಥರ ಎದೆ ಮೇಲೆ, ಯಾಕೆ ಬಸವಣ್ಣ ಇಲ್ಲಿಗೆ ಕರೆದು ನಾನು ಹಿಂಗೆ ಅಗೌರವ ಮಾಡಿದೆ, ಯಾಕೆ ಬಸವಣ್ಣ ನಂದು ಅವ್ರದ್ದು ಹೆಂಗೆ ಲಿಂಗದ ಜೋಡಿ ನಾವು ಸಂಭಾಷಣೆ ಮಾಡ್ತೀವಲ್ರಿ, ಆ ಸಂಭಾಷಣೆ ಅವ್ರ ನಿರಾಕಾರ ಸ್ವರೂಪವಾಗಿ ನಾನು ಮಾತಾಡತ್ತಿರ್ತೇನೆ ರೀ. ಇವತ್ತಿಗೆ ಇನ್ನೂ ಅದು ಜಾಸ್ತಿ ಆಗೈತಿ. ಮಾತಾಡಿದಾಗ ಅಟ್ರಾಗ ರಾಜಶೇಖರನ್ ಅವ್ರು ಕುಂತಿದ್ರು. ಉನ್ಕೋ ಛೋಡೋ ಅಂತಂದರು. ಅವಾಗ ಇನ್ನೂ ನಮ್ಮ ಕರ್ನಾಟಕದ ಮಂತ್ರಿಗಳು ಕುತ್ತಿಗೆ ಮುಂದೆ ಹಿಂಗೆ ಮಾಡ್ಕೊಂಡು ಕುಂತಾರ. ನನಗೆ ಉಷ್ಟು ತ್ರಾಸ ಆತ್ರ ಅವತ್ತು.
ಎಲ್ಲರೂ ಎದ್ದೆದ್ದು ಮುಗೀತು. ಅಬ್ದುಲ್ ಕಲಾಂ ಅವರು ಬಂದರು, ವಾಜಪೇಯಿ ಅವರು ಬಂದರು, ಎಲ್ಲ ಆಯಿತು, ಕಾರ್ಯಕ್ರಮ ಆಯಿತು, ಸ್ಟ್ಯಾಚ್ಯೂ ಇನಾಗ್ರೇಟ್ ಆಯಿತು. ಅದರ ಮನಸ್ಸು ನಂದು ಹಿಂಡು ಹೋಗಿಬಿಟ್ಟಿತ್ತು ರೀ. ಸ್ಟ್ಯಾಚ್ಯೂ ಕಾರಣವಾದ ವ್ಯಕ್ತಿಯನ್ನು ಹಿಂಗೆ ಕರೆದು ಎಲ್ಲ ಕುಂತ ಮಂದಿ ಸ್ವಲ್ಪ ದೊಡ್ಡ ದೊಡ್ಡ ಮಂದಿನೇ ಇತ್ತು. ಎಲ್ಲರ ಮುಂದೆ ನನ್ನನ್ನು ಯಾಕಪ್ಪ ಹಿಂಗೆ ಅವಮಾನಕ್ಕೆ ಈಡು ಮಾಡಿದಿ ಅಂಥೇಳಿ ಅಲ್ಲಿಂದೇನೋ ಎಕ್ಸಿಬಿಷನ್ ಮಾಡಿದ್ವಿ. ಹಿಂಗೆ ನೋಡ್ಕೋತು ಪಾರ್ಲಿಮೆಂಟದ ರೌಂಡ್ ಸರ್ಕಲ್ ಐತಲ್ರಿ, ನಡ್ಕೋತ ತಲೆ ಬಗ್ಗಿಸ್ಕೊಂಡು ಬರಕತ್ತಿದ್ದೆ. ಆ ಕಡೆಯಿಂದ ಅನಂತಕುಮಾರ್ ಬಂದ, ಮಂತ್ರಿ ಗೊತ್ತಲ್ರಿ, ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್. ಅರವಿಂದ್ ಅವರೇ ನಿಮಗೆ ಸಂತೋಷ ಆಗಿರ್ಬೇಕಲ್ಲ ಅಂದರು. ಆಯ್ತು ರೀ, ನಾ ಭಾಳ ಸಂತೋಷ ಆಯ್ತು. ನಾ ಇನ್ನೇನು ಹೇಳಲಿಲ್ಲ. ಬನ್ನಿ ನನ್ನ ಚೇಂಬರ್ಗೆ ಅಲ್ಲೇ ಇತ್ತು, ಪಾರ್ಲಿಮೆಂಟದೊಳಗೆ ಒಂದು ಚೇಂಬರ್ಗಳು ಇರ್ತಾವಲ್ರಿ, ಅಲ್ಲಿ ಕರ್ಕೊಂಡ ಒಳಗೆ ಹೋಗೋದ್ರಾಗ ಕರ್ನಾಟಕದ ಮಂದಿ ಸ್ಟ್ಯಾಚ್ಯೂ ಸಲಗೆ ಬಂದವರೆಲ್ಲ ಆ ಚೇಂಬರ್ದಾಗ ಸೇರ್ಕೊಂಡಿದ್ರು. ನನಗೆ ಜಾಗ ಬಿಡ್ರಿ ಅಂತ ಕುಂಡ್ರಿಸಿದ್ರು. ಅದರೊಳಗೆ 3 ದಿನ ಬಿಟ್ಟು ವಾಜಪೇಯಿ ಸಾಹೇಬರು ಕರ್ನಾಟಕಕ್ಕೆ ಬರ್ತಾರ ಅನ್ನೋದು ಅಷ್ಟೇ ಸಂದೇಶ ಇತ್ತು. ಅವರಿಗೆ ಅನಂತಕುಮಾರಣ್ಣ ಏನೋ ಬರ್ತಾರತ್ಲ ಅಂದೆ. ಯಾಕೆ ಅಂದರು. ಇಲ್ಲ, ಇನ್ನು 3 ದಿನ ಬಿಟ್ಟು ಬಸವ ಜಯಂತಿ ಐತಿ ಅಂದೆ. ಅವ್ರು ಏನಿಲ್ಲ, 8 ಮಂದಿ ಮುಂದೆ ಏನೂ ಉತ್ತರ ಕೊಡಲಿಲ್ಲ. ವಾಟ್ ಆಸ್ ಸಿಂಬಾಲಿಕ್ ಟಾಕ್ ಇಟ್ ವಾಸ್. ಕಣ್ಣಿಂಗೆ ಹೊಡೆದ್ರಿ, ಎಡಕಿನ ಕಣ್ಣು. ನನಗೆ ಕಾರಣ ಈ ಕಡೆ ಕೂತಿದ್ದೆ, ಕಣ್ಣು ನೋಡೋದು ಆಯಿತು, ಗೊತ್ತಾಯಿತು. ಇಟ್ಟು ಹೇಳಿದವ್ರು ಏನೂ ಇಲ್ಲ, ಇನ್ನು ಬೆಂಗಳೂರಿಗೆ ಬಂದಿಲ್ಲ, ಪೊಲೀಸ್ ಕಮಿಷನರು ಎಲ್ಲ ಒಳಗೆ ಬಂದುಬಿಟ್ಟಾರೆ. ಹಿಂಗೆ ಯಾಕೆ ಕರಿತೀರಿ, ಇಲ್ಲಿ ಬಸವ ಸಮಿತಿ ಬಾಜು ದೊಡ್ಡ ಹೈ ಪಾಯಿಂಟ್ ಐತಿ, ಏನಾರೇ ಶೂಟಿಂಗು, ಸೆಕ್ಯೂರಿಟಿ ಭಾಳ ನಮಗೆ ಪ್ರಾಬ್ಲಮ್, ಇಂಥವೆಲ್ಲ ಮಾಡಬೇಡ್ರಿ ನೀವು. ಅರೆ ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಬೇಗ ಅವ್ರು ಹೇಳ್ರಿ ಸೆಕ್ಯೂರಿಟಿ ಇಲ್ಲ ಅಂತೇಳಿ ಕಳಿಸ್ತಾರೆ ಅವ್ರನ್ನ. ಅಲ್ಲಿ ಅದು ಸರ್ಕಲ್ದೊಳಗೆ ಪುಣ್ಯಾತ್ಮ ಬರುವಂಥ ಒಂದು ಸಂದರ್ಭ ಬತ್ತಲ್ರಿ. ಐ ಥಿಂಕ್ ಐ ವಾಸ್ ಥ್ರಿಲ್ಡ್. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಅಂದು ಬಸವ ಜಯಂತಿ ಪಾಪ ಅವ್ರಿಗೆ ನಡಿಲಕ್ಕೂ ಆಗ್ತಿರ್ಲಿಲ್ಲ. ಏನೋ ಕಾಲೇನೋ ಮಂಡಿ ನೋವಿತ್ತು ಅವ್ರಿಗೆ. ಇಳಿದ್ರ ಕಾರಣದಿಂದ ಅನಂತಕುಮಾರ್ ಮಾತು ಸುಮ್ಕೊಂಡ್ರಲ್ಲಾರದ ಅಲ್ಲಿ ಜತ್ತಿಯವ್ರ ಮಗ ನಿಂತಾರ ಅಂದ ಕೂಡಲೇ ಹಿಂಗೆ ಕೈ ಮಾಡಿದರು. ಸೆಕ್ಯೂರಿಟಿ ಅವ್ರು ಏನು ಹೇಳಿದರು, ನನಗೊಂದು ಚಾಕ್ ಪೀಸ್ ಮಾರ್ಕ್ ಮಾಡಿದ್ರು ರೀ, ಅದು ಬಿಟ್ಟು ಒಳಗಾಡೋಂಗಿಲ್ಲ. ನಾವು ಹೋಗಲೇಬೇಡ, ಹಿಂಗೆ ಕೇಳಿದೆ. ನೈ ಜಾಯಿ ಅಂದ. ಹೋದವ್ರು ಹಿಂಗೆ ಕೈ ಹಿಂಗೆ ಹಾಕ್ಕೊಂಡು ಅಲ್ಲಿಂದ ಬಸವ ಸ್ಟ್ಯಾಚ್ಯೂಗೆ ಬಂದು ನಮ್ಮ ಏನರ ಹೇಳ್ಬೇಕಲ್ರಿ, ಅಂಜಿಕಿರ್ತೈತೆ ಮಾತಾಡೋಕೆ. ಆಜ್ ಬಸವ ಜಯಂತಿ ಹೈ ಸರ್, ಆಪ್ಕಾ ಸಂದೇಶ್ ಅಂದೆ. ಏನೂ ಮಾಡಲಿಲ್ಲ. ಫಸ್ಟ್ ಟೈಮ್ ಎವರ್ ಎನಿಬಡಿ ಹಿಯರಿಂಗ್ ದಿಸ್ ಟಾಕ್ ಫ್ರಮ್ ಮೀ. ಕೈ ಹಿಂಗೆ ಮುಗಿದು, ಗೊತ್ತಲ್ರಿ ವಾಜಪೇಯಿ ಸ್ಟೈಲು. ಸ್ಟ್ಯಾಚ್ಯೂ ಮುಂದೆ ಹಿಂಗೆ ನಿತ್ತು ಖುದ್ ಏಕ್ ಸಂದೇಶ ಆಯಿತು, ಮೈ ಕೌನ್ ಸಾ ಸಂದೇಶ ದೂ. ಯು ಕ್ಯಾನ್ ಇಮ್ಯಾಜಿನ್ ದಟ್ ಪೊಯೆಟಿಕ್ ಲ್ಯಾಂಗ್ವೇಜ್ ವಾಟ್ ಯು ಯೂಸ್. ಖುದ್ ಏಕ್ ಸಂದೇಶ ಆಯಿತು, ಮೈ ಕೌನ್ ಸಾ ಬಡಿ ಸಂದೇಶ ದೂ ಅಂಥೇಳಿ. ಹಾಗಾಗಿ ವಾಜಪೇಯಿಯವರ ಆಗಮನ ಹಿಂಗೆ ಇಲ್ಲಿಗೆ ಬಸವ ಸಮಿತಿಗೆ. ಅದು ಮುಂದಿನ ಪ್ರೈಮ್ ಮಿನಿಸ್ಟ್ರುಗಳು ಬಂದ್ರಿ. ಅದು ದ್ಯಾಟ್ ಈಸ್, ನಿಮ್ಮ ಕ್ವಶನ್ ಈಸ್ ಲಿಮಿಟೆಡ್ ಟು ವಾಜಪೇಯಿ. ಓಕೆ. ಆಮೇಲೆ ಈಗ ಬಸವ ಕಲ್ಯಾಣ ಪ್ರಾಧಿಕಾರ ಮಾಡಲಿಕ್ಕೇನು ಬಸವ ಸಮಿತಿ ಇನ್ಸಿಸ್ಟ್ ಮಾಡ್ತೀವಿ ಸರ್. ಅದರಲ್ಲೂ ನೀವು ಇಂಟ್ರೆಸ್ಟ್ ತೊಗೊಂಡ್ರಿ. ಮುಂದೆ 2004ರಲ್ಲಿ ಕಾಣಿಸ್ತದೆ ಡೆಲ್ಲಿ ಒಳಗೆ ನಮ್ಮ ಈಗ ನೀವೇನು ರೆಫರ್ ಮಾಡಿದ್ರಲ್ಲ ಶಿವರಾಜ್ ಪಾಟೀಲ್ರು ನಿಮ್ಮ ಬಸವ ಸಮಿತಿ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವತ್ತು ನನಗೂ ನೀವು ಫಾರ್ಚುನೇಟ್ಲಿ ವೋಟ್ ಆಫ್ ಥ್ಯಾಂಕ್ಸ್ ಮಾಡೋಕ್ಕೆ ಹೇಳಿದ್ರಿ. ಅವತ್ತು ಬಸವ ಸಮಿತಿ ಬಗ್ಗೆ ಮತ್ತು ಬಸವಣ್ಣನ ಸ್ಟ್ಯಾಚ್ಯೂ ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಆಗೋದ್ರ ಬಗ್ಗೆ ಅವರು ಕೋಟ್ ಮಾಡಿದರು. ಹೇಗೆ ಇದು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಯಿತು ಅಂತ. ಇದು ರೆಫರೆನ್ಸಿಗೆ ಸಂಬಂಧಪಟ್ಟಂಗೆ ಇದೇ ಶಿವರಾಜ್ ಪಾಟೀಲ್ರು ಪಾರ್ಲಿಮೆಂಟ್ನಲ್ಲಿ ಇಡೋಕ್ಕೇ ನೆಗೆಟಿವ್ ರಿಪೋರ್ಟನ್ನು ಒಪ್ಕೊಂಡಿದ್ರು. ಬಟ್ ಇಲ್ಲಿ ಅವರು ಡಿಬೇಟ್ ಮಾಡಬೇಕಾಯ್ತು ಇಂಗ್ಲೆಂಡ್ ವಿಷಯಕ್ಕೆ. ಸೊ ಆ ಘಟನೆ ಹೇಗೆ ಬಸವ ಸಮಿತಿಗೆ ಖುಷಿ ತಂತು ಸರ್? ನೀವು ಬಸವ ಕಲ್ಯಾಣ ಪ್ರಾಧಿಕಾರದ ಡೆವಲಪ್ಮೆಂಟಿಗೆ ನನ್ನ ಪಾತ್ರ ಅನ್ನೋ ಒಂದು ಶಬ್ದ ಬಳಸಿದ್ರಿ. ಯು ಶುಡ್ ಬಿ ವೆರಿ ಕ್ಲಿಯರ್. ಒನ್ಸ್ SM ಕೃಷ್ಣನಾಥ್ ಮುಖ್ಯಮಂತ್ರಿಗಳಿದ್ದರು, ಅವರು ಕಲ್ಯಾಣಕ್ಕೆ ಬಂದಿದ್ದರು, ಮುಖ್ಯಮಂತ್ರಿಯಾಗಿ ಬಂದಿದ್ದರು. ಮತ್ತು ಮುಖ್ಯಮಂತ್ರಿ ಬರೋಣ ಪತ್ರಕರ್ತರು ಎಲ್ಲ ನಾರ್ಮಲ್ ಅಲ್ರಿ, ಅದೆಲ್ಲ ಇತ್ತು. ಆಗ ಪರುಷ ಕಟ್ಟೆ ಹತ್ತು, ಈಗೇನು ನಾವು ಇತ್ತೀಚೆಗೆ ನಾವೆಲ್ಲ ಬಿದ್ದು ಮಾಡಿದೀವಲ್ರಿ, ಪರುಷ ಕಟ್ಟೆ ಹತ್ರ ನಿಂತ ಅಲ್ಲಿ ಹಂದಿಗಳಿದ್ದು. ಏನು ರೀ ಬಸವಣ್ಣನಂಥ ಮಹಾ ವ್ಯಕ್ತಿಯ ಅದನ್ನೊಂದು ಸ್ಮಾರಕ ಕೂಡ ನಿಮ್ಮ ಕಡೆ ಮಾಡೋಕ್ಕಾಗಿಲ್ಲ, ಹಂದಿಗಳದಾವಲ್ಲ ಇಲ್ಲಿ. ದ ಪ್ರಾಬ್ಲಮ್ ವಾಸ್ Muslim community was occupying that entire area. 54 Muslim houses. ಕೇಸ್ ಹಾಕ್ಕೊಂಡು ಕೂತಿದ್ರು, ಏನಂದ್ರೆ ಅಳಗಾಡಿರಲಿಲ್ಲ. ದ್ಯಾಟ್ಸ್ ಅ ಸೆಪ್ರೇಟ್ ಡಿಫ್ರೆಂಟ್ ಸ್ಟೋರಿ. ಆಗೇನು ಹೇಳಿದ್ರು ಅವರು, ಇದು ಡೆವಲಪ್ಮೆಂಟ್ ಆಗಬೇಕು ಅನ್ನೋದಂದು ಕೂಡಲೇ ತಮ್ಮಂಗೆ ಬಸವ ಭಕ್ತರು ಇರ್ತಾರಲ್ರಿ, ಜರ್ನಲಿಸಮ್ದೊಳಗಿರೋ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಅದೇ ಅಲ್ಲ, ಅಭಿವೃದ್ಧಿಗೆ ಸರ್ಕಾರ ಕಂಕಣಬದ್ಧ ಏನೋ ಬರದ್ರಿ. ಬರೆದು ಕೂಡಲಿ ಇದನ್ನೇ ಸೂತ್ರ ಹೇಳಿ, ಇಷ್ಟೇ ಸಣ್ಣ ಸೂತ್ರ ಹೇಳಿ, ಆ್ಯನ್ ಇಂಜಿನಿಯರ್
ಆಮೇಲೆ ಮಾರ್ಕೆಟಿಂಗ್ ಮ್ಯಾನ್ ಆ ಸೂತ್ರ ಹಿಡ್ಕೊಂಡು ಇಲ್ಲಿ ಬಂದ ಕೂಡಲೇ SM ಕೃಷ್ಣಾಗ ರವೀಂದ್ರ ಕಲಾಕ್ಷೇತ್ರದಾಗ ಸನ್ಮಾನ ಮಾಡಿದೆ. ಅವ್ರು ಕೇಳಿದ್ರು ಏನು ಇದಕ್ಕೆ ಯಾಕೆ ಅಂದರು. ನಾ ಎಲ್ಲಿ ಕಮಿಟ್ ಆಗಿನಿ ನನ್ನ ಇಲ್ಲ ಹಂಗಲ್ಲ, ವಾಯ್ಸ್ ನೋ ನೋ ಕಮಿಟೆಡ್ ಇವಾಗ ವೆರಿ ಸಿನ್ಸಿಯರ್. ಬಸವಣ್ಣನ ಬಗ್ಗೆ ಯಾರು ಮಾತಾಡೋಕೆ ಧೈರ್ಯನೇ ಇಲ್ಲ ಬಿಡ್ರಿ. ಯಾವ ಮುಖ್ಯಮಂತ್ರಿಗೂ ಇಲ್ಲ, ಯಾವ ಪ್ರೈಮ್ ಮಿನಿಸ್ಟ್ರಿಗೂ ಇಲ್ಲ. ಯಾಕೆ ವ್ಯಕ್ತಿತ್ವ ಹಂಗೈತಿ, ನಾವು ಬೆಳೆಸಿಲ್ಲ. ಕನ್ನಡಿಗರಾಗಿ ಅದನ್ನು ಸೀಮಿತಗೊಳಿಸೀವಿ. ಆ ಪುಣ್ಯಾತ್ಮ ಮುಗೀತರ ನೋಡಿದ್ರೆ ಸರ್ಕಾರ ಬಿತ್ತು. ನಮ್ಮ ಧರ್ಮ್ ಸಿಂಗ್ ಸಾಹೇಬರು ಬಂದರು, ಅವ್ರನ್ನೂ ಹಂಗೆ ಅವ್ರು ಮುಖ್ಯಮಂತ್ರಿ ಆಗೋಣ ನಾನು ಸನ್ಮಾನಕ್ಕೆ ಕರೆದೆ. ಟೌನ್ ಹಾಲ್ ಅವತ್ತು ರವೀಂದ್ರ ಕಲಾಕ್ಷೇತ್ರ ರಿಪೇರಿ ಇತ್ತು. ಅಲ್ಲಿ ಹೋದಾಗ ಅವ್ರಿಗೂ ಹೇಳಿ ಏನು ರೀ ಅರವಿಂದ್ ನೀವು ಅಲ್ಲೇ ಹೇಳಿದ್ರಿ, ಇದಕ್ಕೆ ಯಾಕೆ ಮಾಡಿದ್ರಿ ಅಂದು. ನೋಡ್ರಿ ಇದಕ್ಕೆ ಯಾಕಂತಲ್ಲ, ಬಸವ ಕಲ್ಯಾಣ ಅಭಿವೃದ್ಧಿ ಆಗಲಿ ಅನ್ನೋದು ಬರೀ ನನ್ನ ತಂದೆ ಕಲ್ಪನೆ ಅಂತಲ್ಲ, ಅನೇಕರ ಕಲ್ಪನೆ ಅನ್ನೋ ಮಾತಂದೆ. ಅಲ್ಲಿಂದ ಒಂದು ಯಡಿಯೂರಪ್ಪನವ್ರು ಬಂದರು. ಯಡಿಯೂರಪ್ಪನವ್ರು ಬಂದಾಗ ಅದನ್ನು ಗಂಭೀರ ಹೆಂಗೆ ಅದಕ್ಕೊಂದು ರೂಪ ಬಂತು. ಆಗ ಜಾಮದಾರ್ ಅವ್ರನ್ನೇ ಸೆಕ್ರೆಟ್ರಿ ಕರೆದ್ರು, ನೀವು ಇಂಟರ್ವ್ಯೂ ಮಾಡಿದ್ರಲ್ರಿ ಅವ್ರನ್ನ. ಅವರೆಲ್ಲ ಕೂಡಿದ್ರೊಳಗೆ ಅದೊಂದು ಆಮೇಲೆ ಅಲ್ಲಿಗೆ ನಿಲ್ಲಿಲ್ರದು. ನೋ ಇನ್ ಬಿಟ್ವೀನ್ ಅದು ಸರ್ಕಾರ ಹೋಗಿ ಬಂದ ಕುಮಾರಸ್ವಾಮಿ ಸರ್ಕಾರ ಬಂದ. ಇಲ್ಲೇ ನಮ್ಮ ಮ್ಯಾಲಿನ ಅನುಭವ ಮಂಟಪದಾಗ ಕುಮಾರಸ್ವಾಮಿಯವರಿಗೆ ಮುಖ್ಯಮಂತ್ರಿಯಾಗಿ ಒಂದು ತಿಂಗಳಾಗಿರ್ಲಿಕ್ಕಿಲ್ಲ. ಅವಾಗ ಅಣ್ಣವರೇ ಬಸವ ಜಯಂತಿ, ನಾವು ಪ್ರತಿ ವರ್ಷ ಮುಖ್ಯಮಂತ್ರಿ ಅವ್ರ ಗವರ್ನರ್ ಇರಲಿಕ್ಕೆ ಬೇಕಿಲ್ಲಿ. ಒಂಥರ ನ್ಯಾಷನಲ್ ಪ್ರೋಗ್ರಾಮ್ ಆದಂಗೆ ಬಿಟ್ಟು ಸಮಿತಿ ಹ್ಯಾಸ್ ಬಿಕಮ್ ಎ ಸೀಲ್. ಒಂದು ಟ್ರೆಡಿಷನ್ ಹ್ಯಾಸ್ ಬಿನ್ ಫಾಲೋಡ್. ಆ ಮುಖ್ಯಮಂತ್ರಿಗಳು ಬಂದರು ಇನ್ನೂ ಹೆಂಗಿದ್ರು, ಅವಾಗಿಂದ ಟಕ ಓಡ್ತಿದ್ರು. ಈಗ ಸ್ವಲ್ಪ ವಯಸ್ಸಾದವ್ರಿಗತ್ಲೆ ಕಾಣ್ತಾರೆ ರೀ. ಟುಡೇ ಈಸ್ ಅ ಸೆಂಟ್ರಲ್ ಮಿನಿಸ್ಟರ್. ನೆವರ್ ದ ಲೆಸ್ ನಾ ಮಾತಾಡ್ಕೋತು ಒಂದು 8-10 ಪಾಯಿಂಟ್ ಹಾಕಿ ಮನವಿ ಕೊಟ್ಟೆ, ಬಸವಣ್ಣವ್ರ ಕಾರ್ಯಗಳಿದೆಲ್ಲ ಆಗಬೇಕು ಅಂತ. ಅವು ಬಂದ ಯಾರಿಗೂ ಅವರು ಇನ್ವಾಗಲೂ ಸೀದಾ ಬಂದುಬಿಟ್ರಿ, ಟೈಮೂ ಇರಲಿಲ್ಲ ಅವ್ರಿಗೆ. ಬಂದು ಪೋಡಿಯಂ ಹಿಡ್ಕೊಂಡ್ರು. ಈಗ ಅರವಿಂದ್ ಅವರು ನನಗೊಂದು ಮನವಿ ಒಂದು ಮಾತು ಹೇಳಿದರು. ಅವರು ಮತ್ತು ಜತ್ತಿಯವರು ಬಸವ ಸಮಿತಿ ಸದಾ ಬಸವಣ್ಣನ ಕಾರ್ಯಕ್ಕಾಗಿದೆ ಅನ್ನೋದು ನನಗೆ ಅರಿವಿದೆ. ಇದು ನಮ್ಮ ರಾಜ್ಯಕ್ಕೆ ನೀವು ಆದೇಶ ಕೊಡಬೇಕು ಅಂದರು. ಆದೇಶ ಕೊಡಬೇಕು ಅಂದಿದ್ದ ಅಷ್ಟೇ ಅಂಶ 2 ತಿಂಗಳದೊಳಗೆ ನಮ್ಮ ಜಾಮದಾರ್ ಅಣ್ಣವ್ರು ಇದರಲ್ಲಿ ಒಟ್ಟು ಅದೊಂದು ಶೇಪ್ ತೊಗೋತೀರಿ. ಶೇಪ್ ತೊಗೊಂಡು ಇಲ್ಲೇ ಬ್ಯಾಂಕ್ವೆಟ್ ಹಾಲ್ದಾಗ ಮೀಟಿಂಗ್ ಕರೆದ್ರು. ಅವತ್ತು ಪುಣ್ಯಾತ್ಮ ಕುಮಾರಸ್ವಾಮಿ ದೂರದಿಂದ ಅರವಿಂದವರೇ ಸಂತೋಷ ಆಯ್ತಾ ಅಂದರೆ, ಸಂತೋಷ ಆಯ್ತು ರೀ, ಮತ್ತು ಡೆವಲಪ್ಮೆಂಟಿಗೆ ಈಗೇನೋ 20 ಕೊಟ್ಟಿರ್ಬೋದು, ಮುಂದೆ ಅದು ಬೆಳೀತೈತೆ ಬಿಡ್ರಿ ಅಂಥೇಳಿ ಹಿಂಗೆ ಅದು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ರೂಪ ಬಂದು. ಇನ್ನೂ ಅದರೊಳಗೆ ಏನೂ ಇಲ್ಲ ರೀ. ಬಟ್ ಐ ಆಮ್ ಎ ಪರ್ಮನೆಂಟ್ ಬೋರ್ಡ್ ಮೆಂಬರ್ ಆ್ಯಸ್ ಸಜೆಸ್ಟೆಡ್ ಬೈ ಮಿಸ್ಟರ್ ಜಾಮದಾರ್. ಅಗೇನ್ I am a permanent board member, but not as me individually, as the president of Basava Samiti, because this organization is committed only to Basavanna and not anything else other than Basavanna. ಬಸವಣ್ಣನವರಿಗಾಗಿರ್ತಕ್ಕಂಥ ಸಂಸ್ಥೆ. ನೀವು ಇಲ್ಲಿ ಮುಂಬೈಗೆ ಹೋಗ್ರಿ, ಶಿವಾಜಿದು ಒಂದು ಸಂಸ್ಥೆ ಅಂತ ಇಲ್ಲರಿ, ಯಾರ್ಯಾರೋ ಮಾಡ್ತಾರೆ. ಆದರೆ ಬಸವಣ್ಣನವರಿಗಾಗಿ ಒಂದು ಸಂಸ್ಥೆ ಅನ್ನೋದು ಸಾಮಾಜಿಕ ಸಂಸ್ಥೆ. ಸರ್, ನೀವು ನಿಮ್ಮ ಕರ್ನಾಟಕದಲ್ಲಿ ಪ್ರಾದೇಶಿಕವಾಗಿ ಇಷ್ಟೆಲ್ಲ ಗಟ್ಟಿಗೊಳಿಸಿದ್ರಿ. ಮುಂದೆ ನೀವು ಇದನ್ನು ಎಸ್ಟಾಬ್ಲಿಷ್ ಮಹಾರಾಷ್ಟ್ರಕ್ಕೆ ಮಾಡಿದ್ರಿ, ಬಸವ ಸಮಿತಿ ಬ್ರ್ಯಾಂಚ್ಗಳನ್ನು ಕೇರಳಕ್ಕೆ ಮಾಡಿದ್ರಿ, ತಮಿಳ್ನಾಡಿಗೆ ಮಾಡಿದ್ರಿ, ಅಂದಿನ ಆಂಧ್ರ ಪ್ರದೇಶಕ್ಕೆ ಮಾಡಿದ್ರಿ, ದೆಹಲಿಗೆ ತೊಗೊಂಡೋದ್ರಿ. ರೀಸೆಂಟ್ಲಿ ನಾನು ಯುರೋಪ್ಗೆ ಹೋದಾಗ ನಿಮ್ಮ ಬಸವ ಸಮಿತಿ ಚಾಪ್ಟರ್ ಯುರೋಪ್ನಲ್ಲಿ ಇದೆ, USA ಸೊ ಇದು ಈ ಥರದ ಗ್ಲೋಬಲೈಸೇಷನ್ಗೆ ಏನು ಕಾನ್ಸೆಪ್ಟನ್ನು ರೂಪಿಸಿದ್ರಿ, ನೀವು ಹೆಂಗೆ ಅವ್ರನ್ನ ಎನ್ಕರೇಜ್ ಮಾಡಿದ್ರಿ? ಬಿಕಾಸ್ ಹಿಸ್ಟ್ರಿ ಅನ್ನೋದು ಇರುತ್ತಲ್ಲ ಸರ್, ಅದು ಯಾವ ಪ್ರಮಾಣದಲ್ಲಿ ಇಗ್ನೇಟ್ ಆಗಿರ್ತದೆ ಅದು ಭಾಳ ಇಂಪಾರ್ಟೆಂಟು. ನಾವು ಒಂದೊಂದು ಸಲ ಐತಿಹಾಸಿಕ ಅಪಚಾರಗಳನ್ನು ಮಾಡ್ತೀವಿ, ಹೊಟ್ಟೆ ಕಿಚ್ಚಿಗೆ ಜೊತೆಯವ್ರಿಗೆ ಕ್ರೆಡಿಟ್ ಕೊಡಬಾರ್ದಂತೇನೋ ಹಂಗೆ ಮಾಡ್ತೀವಿ. ಟೈಮ್ ವಿಲ್ ನಾಟ್ ಪರ್ಮಿಟ್ ಫಾರ್ ದ್ಯಾಟ್. ಏನು ಹೇಳ್ತೀರಿ ಸರ್? ಅಣ್ಣ, ನನಗೆ ನಾನು ಮೊದಲು ಒಂದು ಶಬ್ದ ಹೇಳಿದೆ, ಕರ್ನಾಟಕಕ್ಕೆ ಸೀಮಿತ ಅಂದೆ. ಅಲ್ಲಿಂದ ನನ್ನ ಅನುವಾದದ ಪ್ರಾಜೆಕ್ಟ್ ಬೇರೆ ಆರಂಭ ಆಯಿತು. ಅದನ್ನು ಹೇಳಿದಕ್ಕೆ ಮುಂದಿನ ವಿಷಯಕ್ಕೆ ಬರ್ತಾರೆ. ಹೌದು, ಅದು ದಟ್ ಈಸ್ ಅ ಫಸ್ಟ್ ಸ್ಟೆಪ್. ಅನುವಾದದ ಪ್ರಾಜೆಕ್ಟೇ ಮೇನು. ನನಗೆ ತಲೆ ಒಳಗೆ ಬಂತು ರೀ. ನನಗೇನು ತಿಳಿಲಿಲ್ಲ, ಇದು ಅನುವಾದ ಮಾಡಬೇಕಲ್ಲ ಅನ್ನೋಣ. ಐ ಆಮ್ ಎ ರಾ ಇಂಜಿನಿಯರ್, ಐ ಆಮ್ ನಾಟ್ ಎ ಲಿಟ್ರರಿ MA ಅಲ್ಲ, ಆ ಕಡೆ ಏನು ನನ್ನ ಸಬ್ಜೆಕ್ಟ್ ಅಲ್ಲ, ಸೂತ್ರ ಅಲ್ಲ, ಅಥವಾ ನಾನು ವಚನ ಸಾಹಿತ್ಯದ ವಿದ್ಯಾರ್ಥಿನೂ ಅಲ್ಲ. ಬಟ್ ಇಂಟೆಲಿಜೆಂಟ್ ಬೈ ಆ್ಯಕ್ಷನ್ಸ್. ಅಲ್ಲ, ನಿಮ್ಮ ಜೀನ್ಸ್ನಲ್ಲೇ ಇತ್ತಲ್ಲ, ಏನೋ ಗೊತ್ತಿಲ್ಲ, ಜೀನ್ಸ್ನಲ್ಲಿತ್ತು. ಅದು ಅವೇಕಾಗ ಅರಿವು ಹೇಳಿದ್ ಕಾಣ್ತೈತೆ. ಇಟ್ಸ್ ಓನ್ ಟೈಮ್. ಏನಿಲ್ಲ, ಸೀದಾ ಏನು ಮಾಡೋದು. ನನಗೆ ದೇಶದಾಗ ಎಷ್ಟು ಭಾಷೆ ಅದಾವನು ಕೂಡ ಗೊತ್ತಿಲ್ಲ ರೀ. 22 ರೆಕಗ್ನೈಸ್ ಅದಾವೋ, 23 ಅದಾವೋ, ಏನೂ ಗೊತ್ತಿಲ್ಲ. ರಾ ಸೀದಾ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಿಗೆ ಕಾರಿತ್ತು, ಹೊಂಟೆ, ಅಲ್ಲಿ ಹೋದೆ, ಭೇಟಿ ಆದೆ.
ಅಲ್ಲಿ ಒಬ್ಬರು ಡೈರೆಕ್ಟ್ರ್ ಇದ್ದರು. ಅರವಿಂದ್, ದಿಸ್ ಈಸ್ ಎ ವೆರಿ ಗುಡ್ ಕಾನ್ಸೆಪ್ಟ್, ಫಸ್ಟ್ ನೀವೊಂದು ಕಮಿಟಿ ಮಾಡಿರಿ ಅಂದರು. ಏನು ಕಮಿಟಿ ಸರ್ ಅಂದೆ. ಯು ಇಂಡಿವಿಜುವಲಿ ಯು ಕೆನಾಟ್ ಟೇಕ್ ದಿಸ್ ಡಿಸಿಷನ್, ಕಮಿಟಿ ಮಾಡ್ಕೋರಿ, ಅವ್ರ ರೆಕಮೆಂಡೇಷನ್ನಿಗೆ ಮುಂದೆ ಅದನ್ನು ಮೂವ್ ಮಾಡೋನು. ನಾ ಏನು ಮಾಡಿದೆ, ಸೀದಾ MM ಕಲಬುರ್ಗಿ ಅವ್ರದ್ದು ಒಂದು ಹೆಸರು, ಎರಡನೇದು ಜವರೇಗೌಡರು ಅವ್ರ ಮನೆಗೂ ಹೋದೆ, ಪುಣ್ಯಾತ್ಮನಿಗೆ. ಇಲ್ಲ, ಅದು ಎರಡನೇ ಸ್ಟೆಪ್ ಬರ್ತೈತಿ. ಆಮೇಲೆ ಸೀದಾ ಇಲ್ಲಿಂದ ಬಂತಲ್ರಿ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಮುಗೀತು, ಅವರು ಸಜೆಸ್ಟ್ ಮಾಡಿದರು. ನಾನು ತಲೆಯೊಳಗೆ ಕಮಿಟಿ ಫಾರ್ಮ್ ಆಗೇ ಬಿಡ್ತು. ಡೈರೆಕ್ಟರ್ ಆಫ್ ದ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ MM ಕಲಬುರ್ಗಿ ಆ್ಯಂಡ್ ಜವರೇಗೌಡರು. ಜಾತ್ಯತೀತ ನಿಲುವು ಬೇರೆ ನಂಬುದು ಐತಲ್ರಿ. ನಾವು ಮಠಾಧೀಶರು ಯಾರನ್ನೂ ಅದ್ರಾಗ ಹಾಕ್ಕೊಂಡಿಲ್ಲ, 3 ಮಂದಿ. ಇನ್ನು ಮುಂದಿನ ತಿಳಿಲಿಲ್ಲ. ಟ್ರೈನ್ ಹತ್ತಿದೆ, ಧಾರವಾಡಕ್ಕೆ ಹೋದೆ ರೀ. ಧಾರವಾಡಕ್ಕೆ ಹೋದಾಗ ಕಲಬುರ್ಗಿಯವ್ರು ನನಗೂ ಒಟ್ಟು ಪರಿಚಯ ಇಲ್ಲ. ಯು ನೋ ದ ಬ್ಯಾಕ್ಗ್ರೌಂಡ್. ಐ ಡಿಂಟ್ ಹ್ಯಾವ್ ಮಚ್ ಕಾಂಟ್ಯಾಕ್ಟ್ ವಿತ್ ಹಿಮ್. ಪೇಪರ್ ಓದ್ಕೋತ ಎಲ್ಲಿ ಅವ್ರಿಗೆ ಶೂಟ್ ಆತಲ್ಲ ಅದೇ ಮನೆಯೊಳಗನ ಹಿಂಗೆ ಕೂತಿದ್ರು, ಹಿಂಗೆ ಚಸ್ಮಾದಾಗ ನೋಡಿ, ಯಾರು ಅರವಿಂದ್, ಬರ್ರಿ 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 ಅಂಥೇಳಿ 1 ನಿಮಿಷ ಅಂಥೇಳಿ ಪಾಪ ಒಳಗೆ ಹೋಗಿ ವಿಭೂತಿ ಧರಿಸ್ಕೊಂಡು ಅಂಗಿ ಹಾಕ್ಕೊಂಡು ಬಂದು ಕುಂತರ್ರಿ. ಸಿ ದ್ಯಾಟ್ ಇಟ್ಸ್ ಎಲ್ ಗಿವ್ ಮಿ ಅ ಟ್ರಮೆಂಡಸ್, ಅದೇನು ಅಂಥ ವ್ಯಕ್ತಿ ಎನರ್ಜಿ ನೋಡ್ರಿ. ಅದು ಹೆಂಗೆ ನನ್ನಲ್ಲಿ ಏನೈತಿ ಇಲ್ಲಿ ಇವತ್ತಿನ ನಾನು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಅದು ಹುಚ್ಚನಾಗ ಹುಡುಕಿ ನಾನು ಯಾರು ಅನ್ನೋದು ನನ್ನ ಪ್ರಶ್ನೆ ಇವತ್ತಿಗೂ ಐತ್ರಿ. ಅದನ್ನ ಇಟ್ಕೊಂಡು ಹೋದಾಗ ಏನು ಅರವಿಂದ್ ಅಂದರು. ಏನಿಲ್ಲ ರೀ, ಹಿಂಗೆ ನಾನು ಅನುವಾದ ಮಾಡ್ಬೇಕಂತೀನಿ ಅಂದ ಕೂಡಲೇ, ಹೌದಾ 1 ನಿಮಿಷ ಇರ್ರಿ ಅಂಥೇಳಿ ಒಳಗೆ ಹೋದ್ರೆ ತಮ್ಮ ಲೈಬ್ರರಿ. ಒಂದು ಇಟ್ಟು ಕಾಗದಾಡನ್ನ ಕೈಯಾಗ ಹಿಡ್ಕೊಂಬಂದ್ರಪ್ಪ, ಇದು ತೊಗೊರಿ ಅಂದರು. ಇದು ಏನು ರಣ್ಣವ್ರ ಅಂದೆ. 3000 ವಚನ ನಾನು ಸೆಲೆಕ್ಟ್ ಮಾಡಿಟ್ಟಿನಿ. ಯಾವುದು ಅಂದರೆ he was waiting for you, as if he was waiting for you. ಬಸವಣ್ಣ ಹ್ಯಾಡ್ ಆರ್ಗನೈಸ್ಡ್ ದಿಸ್. ಬಸವಣ್ಣವ್ರಿಂದ ಅರೇಂಜ್ಮೆಂಟ್ ಮಾಡ್ಯಾರ. ನನ್ನ ತಲೆಯೊಳಗೆ ಇದು ಬರಬೇಕು, ಸೆಂಟ್ರಲ್ ಇನ್ಸ್ಟಿಟ್ಯೂಟಿಗೆ ಹೋಗ್ಬೇಕು, ಅಲ್ಲಿಂದ ಧಾರವಾಡಕ್ಕೆ ಹೋಗ್ಬೇಕು, ಧಾರವಾಡದಾಗ ಅವರ ಪರಿಚಯನೂ ಇಲ್ಲದ ವ್ಯಕ್ತಿಯನ್ನು ಪರಿಚಯ ಮಾಡ್ಕೋಬೇಕು. ಅದೆಲ್ಲ ನೋಡ್ರಿ ಅರವಿಂದ್, ಇದನ್ನು ಅನುವಾದ ಮಾಡಿಸ್ಬೇಕಂತ ನಾ ಗದಗ ಮಠಕ್ಕೆ ಕೊಡಬೇಕು, ಎಲ್ಲಿ ಕೊಡಬೇಕು ಅಂತ ವಿಚಾರ ಮಾಡ್ತೀರಿ, ನೀವೇ ಬಂದಿರಿ ಅಂದಮೇಲೆ ಇನ್ನು ನೀವು ಅದು ಮಾಡಬಲ್ರಿ ಅಂತ ನನಗೂ ಒಂದು ಐತಿ, ಅದರಿಂದ ಇದನ್ನು ಕೈ ಹಿಡ್ಕೋರಿ ಅಂದ್ರೆ. ಅಣ್ಣ ಇದನ್ನು ತೊಗೊಂಡು ನನ್ನ ಕಡೆ ನನಗೇನಾಗ್ತೈತೆ ರೀ ಇದು ಒಂದೇ. ನೀವು ಅದಕ್ಕೆ ಸಂಪಾದಕ ನೋಡ್ರಿ, ನಮ್ಮ ಲಿಂಗಾಯತರದ್ದು ಒಂದು ಕೆಟ್ಟ ಹ್ಯಾಬಿಟ್ ಐತಿ, ಏನು ಹೇಳಕ್ಕೆ ಹೋದ್ರೆ ನೀವು ಬರ್ರಿ ಅಂತಾರೆ. ಅಣ್ಣ ಇದು ದೊಡ್ಡ ಕೆಲಸ ಐತಿ ಅಂತ ನೀವೇ ಹೇಳಿದ್ರಿ, ಯಾಕೆ ಆಗಂಗಿಲ್ಲ ಅಂತ. ಆಯ್ತರಿಪ್ಪ ಬರ್ತೀನಿ ಅಂಥೇಳಿ ಅವತ್ತು ಆ ಪ್ರಾರಂಭವಾದ ಕಾರ್ಯಕ್ರಮ ಮೊದಲ 12 ಭಾಷೆಗೆ ಏನೋ ಅದು ರೀ. ಅದು ಬಿಡುಗಡೆಗೆ ನಮ್ಮ ತಂದೆಯವ್ರದ್ದು ಶತಮಾನೋತ್ಸವ. 3000 ವಚನಗಳು ಕೇವಲ ಬಸವಣ್ಣನ ಆಯ್ಕೆ ಮಾಡ್ಕೊಂಡ್ರೆ ಎಲ್ಲ ಶರಣರು? ಇಲ್ಲ, ಎಲ್ಲ ಶರಣರ 173 ಶರಣರ ಆಯ್ದ 3000 ವಚನ. ಅದೇನೋ ಕಟ್ ಅಂದ್ರೆ 2500 ತಾರತ್ ನನಗೆ ಯಾರೋ ಹೇಳಿದ್ರು ರೀ. ಹಿಂಗೆ ಅಂದಾರನ್ನವ್ರ ಕಟ್ ಅಂದ್ರೆ 2500, ಹಂಗೆ ಒಂದು 500 ತೆಗಿತೀನಿ ಬಿಡ್ರಿ. ನಾ ಕೇರಳಕ್ಕೆ ಹೊಂಟೀನಿ, ನನ್ನ ಮಗ ಕೇರಳದಾಗ ಅದಾರ, ಅವ್ರು ವಿಜಯ್ ಅಂತ ಅವ್ರ ಮಗ ಯಾರು, ಅವ್ರು ಕೇರಳದಾಗ ಅದಾರ, ಅಲ್ಲಿಗೆ ಒಂದು 2 ತಿಂಗಳು ಇರ್ತೀನಿ, ಕುತ್ಕೊಂಡು ನಾ ತಕ್ಕೊಡ್ತೀನಿ, ಯಾವುದಿರಲಿ ಅವಷ್ಟಿರಲಿ ತರೋದು. ಅಲ್ಲಿ ಬಂದ ಕೂಡಲೇ ಬಂದು ಇಲ್ಲಿ ಬಸವ ಸಮಿತಿಗೆ ಬಂದು ಕ್ವಾಟ್ ಇಟ್ಟು ಬಿಟ್ರಿ. ನಮ್ಮ ಮಾತು ಹೆಂಗೆ ಮಾಡಲ್ರಿ ಅಣ್ಣ, ನಾನು ಕಿರಿಕಿರಿ. ಆವಾಗ ಅದು ನಿಮ್ಮ ಸಾಹಿತ್ಯ ಕೇಂದ್ರ ಐತಲ್ಲಿ ದಿಲ್ಲಿ ಒಳಗೆ ರೀ, ಸೆಂಟ್ರಲ್ ಅಕಾಡೆಮಿ, ಹಾಂ, ಅದು ಸಾಹಿತ್ಯದ ಹೆಡ್. ಅಲ್ಲಿ ಅಗ್ರಹಾರ ಕೃಷ್ಣಮೂರ್ತಿನ ಅವರೇ ಕರೀರಂತಿಲ್ಲ, ಅವರಿಗೆಲ್ಲ ಭಾಳ ಕ್ಲೋಸ್ ಅಲ್ರಿ. ಹೌ ನನಗೆ ಕೈ ಹಿಡಿದ್ರು ಅನ್ಲಾಕ್ರಿ. ಒಂದು ಕಡೆ ಬಸವಣ್ಣ ಕೈ ಹಿಡಿದ್ರು ವಿಚಾರದಿಂದ, ಇವರು ಆ್ಯಕ್ಷನ್ನಿಗೆ ಇವ್ರು ಕೈ ಹಿಡಿದ್ರು. ಇಬ್ಬರು ಹಿಡ್ಕೊಂಡು ಅಗ್ರಹಾರ ಕೃಷ್ಣಮೂರ್ತಿ ಕರೆದ ಕೂಡಲೇ ಅವರೆಲ್ಲ ಲಿಸ್ಟ್ ಕೊಟ್ಟರು. ಅವ್ರಿಗೆ ಈ ಹ್ಯಾಡ್ ದ ನಾಲೇಜ್. ಆವಾಗ ಅಲ್ಲಿ ಆರಂಭ ಆಯಿತು. ಇಂತಿಂಥವ್ರು ಮೊದಲು ಏನು ಮಾಡೋಣ್ರಿ ಅಣ್ಣವ್ರ ಅಂದೆ. ಅಂದ ಕೂಡಲೇ ಮೊದಲ ಕನ್ನಡ ಬರತಕ್ಕಂತಹ ಅನ್ಯ ಭಾಷಿಕರನ್ನು ಹುಡುಕಿ ಅವರಿಂದ ಪ್ರಥಮವಾಗಿ ಮಾಡಿಸ್ಬಿಡುನು, ಅವು ನಮ್ಮ ಕನೆಕ್ಟಿಂಗ್ ಲ್ಯಾಂಗ್ವೇಜಾಗಿ ಮುಂದೆ ಬರೋಕ್ಕಾಗ್ತಾವೆ. ಉದಾಹರಣೆಗೆ ಹಿಂದಿ ಬೇಕು, ನಿಮಗೆ ಸಂಸ್ಕೃತ ಬೇಕಾಗ್ಬೋದು, ಇಂಗ್ಲೀಷ್ ಬೇಕಾಗ್ಬೋದು. ಇದನ್ನು ಮೊದಲು ಮಾಡ್ಕೊಂಬಿಡುನು. ಮಾಡ್ಕೊಂಡ್ಮೇಲೆ ಅದ್ರ ಜೋಡಿ ಮರಾಠಿ ಗೊತ್ತಿದ್ದವ್ರು ಇದ್ದರು, ಬಂಗಾಲಿ ಸಿಕ್ಕಳ್ರು, ಒಬ್ಬ ಹೆಣ್ಮಗಳು, ಹಂಗೆ ನಮಗೆ ಪಂಜಾಬಿ ಸಿಕ್ಕರು. 10 ಭಾಷೆ ಕೂಡಿಸಿಬಿಟ್ಟು ಅವರೇ ಒಂದು ಕಮಿಟಿ ಫಾರ್ಮ್ ಮಾಡಿಬಿಟ್ರು. ಪಾಪ ಕರೆದಾಗ ರೀ, ಲೆಟ್ ಮಿ ಬಿ, ಇಟ್ ಟಚಸ್ ಮೈ ಹಾರ್ಟ್. ಒಂದು ಫೋನ್ ಮಾಡಿ, ಅಣ್ಣ ಮುಂದಿನ ಸಂಡೇ ಕಾರ್ಯಾಗಾರ ಇಟ್ಕೊಳ್ಳೇನ್ರಿ, ಯಾವಾಗ ಹೇಳ್ತೀರಿ ಹೇಳ್ರಿ, ಟಿಕೆಟ್ ಒಂದು ಸಿಗ್ತೈತಿಲ್ಲ ನೋಡ್ತೀನಿ ಬರ್ತೀನಿ ಅತ್ತರಿ. ಸಿಂಗಲ್ ಕಾಲ್ ದಟ್ ಗ್ರೇಟ್ ಮ್ಯಾನ್ ಯೂಸ್ ಟು ಕಮ್ ಟು ಮೀ. ಬಂದು ಇಲ್ಲಿ 9 ವರ್ಷ ನನ್ನ ಜೋಡಿ ಕೆಲಸ ಮಾಡ್ಯಾರ್ರಿ. ಅಂದರೆ 2ನೇ ಶಕ್ತಿ ಕಲಬುರ್ಗಿಯವರೇ, ಸೆಕೆಂಡ್ ಸ್ಟ್ರಾಂಗ್ ಫೋರ್ಸ್
ಅಲ್ಲ, ಪ್ರಸಾದೀಕರಣಗೊಂಡಂತಹ ಒಬ್ಬ ವ್ಯಕ್ತಿಯನ್ನು ಬಸವಣ್ಣನವರು ನನಗೆ ಪರಿಚಯಿಸಿದ್ರು ರೀ. ಹೂ ಆಮ್ ಐ? ಈಗಲೂ ಮೈ ಕ್ವೆಶ್ಚನ್ ರಿಮೈನ್ಸ್. ಎನ್ನೊಳಗೆ ಏನುಂಟು? ಇದು ಹೆಂಗೆ ಪ್ರಸಾದೀಕರಣ ಹೆಂಗೆ ಆಗ್ತೈತಿ ಅನ್ನೋಕ್ಕೆ ಇದು ಆಧ್ಯಾತ್ಮಿಕದ ಅನುಭಾವಿಕ ನೆಲೆ. ಆ ಪುಣ್ಯಾತ್ಮ ಬಂದು, ಅಗ್ರಹಾರ ಕೃಷ್ಣಮೂರ್ತಿ ಬಂದು ಎಲ್ಲ ಸೆಟ್ಟಾಗಿ ಏನೋ ಮಾಡಿ 10 ಭಾಷೆ ಮುಗಿದು ರೀ. ಅಣ್ಣ ಇದನ್ನು ರಿಲೀಸ್ ಮಾಡ್ಬೇಕಲ್ರಿ, ಅದು ಏನಾರು ಮಾಡಿ ನ್ಯಾಷನಲ್ ಪ್ರೋಗ್ರಾಮ್ ಮಾಡ್ಬೇಕ್ರಿ. ಅದು ನಮ್ಮ ಅಪ್ಪನ ಬೇರೆ ಸೆಂಟನರಿ ಸೆಲೆಬ್ರೇಷನ್, ಸ್ಟೇಟ್ ಇಟ್ ಈಸ್ ಅ ಡ್ಯೂಟಿ ಫಾರ್ ದ ಗೌರ್ಮೆಂಟು ಮಾಡಬೇಕು. ಸೀದಾ ನಮ್ಮ ಅಲ್ಲಿ ಇದ್ರೊಳಗೆ ರೀ ಧಾರವಾಡ MP ಇದ್ರಲ್ರಿ, MP ಸನದಿಯವರು, ಐ ಜಿ ಸನದಿಯವರು, ಅಣ್ಣ ದಿಲ್ಲಿಗೆ ನನಗೇನು ಗೊತ್ತಿಲ್ಲ, ಸ್ವಲ್ಪ ಬರ್ತೀರೇನು, ಕನೆಕ್ಟ್ ಮಾಡ್ತೀರೇನು ಅಂದೆ. ಪಾಪ ಪುಣ್ಯಾತ್ಮ ಬಂದು ಏನು ಮಾಡೋಣ್ರಿ ಅಂದ. ಇಲ್ಲ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜತ್ತಿಯವ್ರದ್ದು ಶತಮಾನೋತ್ಸವ, ಈಗಿನ ವೈಸ್ ಪ್ರೆಸಿಡೆಂಟ್ ಇಂಡಿಯಾ ಕರೆಯೋನು. ಸೀದಾ ಹೋದರು, ಹಮೀದ್ ಅನ್ಸಾರಿ ಅವ್ರಿಗೆ ಭೇಟಿ ಆದರು. ಅವ್ರಿಗೆ ಗೊತ್ತಿದ್ರೆ ಕಾಣ್ತೈತೆ ರೀ. ಹಮೀದ್ ಅನ್ಸಾರಿ ಬಂದರು, ಶತಮಾನೋತ್ಸವನ ಆಯಿತು. MM ಕಲಬುರ್ಗಿ ಅವತ್ತಿದ್ದರು. ಚಪ್ಪಾಳೆ ತಟ್ಟಿದ ಫೋಟೋಗಳು ನಮ್ಮ ಹತ್ರ ಅದಾವ್ರಿ. ಅಲ್ಲಿಂದ ಆರಂಭ ಆಯಿತು ನೋಡ್ರಿ ನನ್ನ ಜರ್ನಿ. ಈಗ ಮಹಾರಾಷ್ಟ್ರ ನೀವು ಪ್ರಶ್ನೆ ಕೇಳಿದ್ರಿ, ಮಹಾರಾಷ್ಟ್ರಕ್ಕೆ ನೀವು ಹೋಗ್ಲಿಕ್ಕೆ ಏನು ಪ್ರೇರಣೆ? ಈಗ ಮರಾಠಿ ಪುಸ್ತಕ ಇಲ್ಲಿ ಇಟ್ಕೊಂಡು ಕುಂತು ಸುಮ್ಮನೆ ಅದನ್ನು ವಿಡಿಯೋದಾಗ ತೋರಿಸೋದಕ್ಕಿಂತ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಲ್ರಿ. ಇವು ಎಲ್ಲಿ ಪಂಜಾಬಕ್ಕೆ ಹೋಗಬೇಕು, ಎಲ್ಲಿ ಹೋಗ್ಬೇಕು? ಪಂಜಾಬದಾಗ ನನಗೇನು ಗೊತ್ತು, ಪಂಜಾಬದ ತಳ ಬಿಡ ಗೊತ್ತಿಲ್ಲದವನಿಗೆ. ಇನ್ನು ಜತ್ತಿಯವ್ರ ಮಗ ಅಂದ ಕೂಡಲೇ ಎಲ್ಲಿ ಎಂಟ್ರಿ ಸಿಗ್ತೈತೆ ಅನ್ರಿ? ಏನು ಆಫೀಸ್ಗಳಾಗ ಸಿಗ್ತೈತೆ ಸರ್, ಸರ್ಕಾರದಾಗ ಸಿಗ್ಬೋದು ರೀ. ಈ ಅಕಾಡೆಮಿಕ್ ವರ್ಕನ್ನ ಎಲ್ಲಿ ಮಾಡಬೇಕು? ಯೂನಿವರ್ಸಿಟಿ ಮಾಡಬೇಕು. ಅಲ್ಲಿ ಅಂದ ಕೂಡಲೇ ನಾ ಸೀದಾ ಶಿವರಾಜ್ ಪಾಟೀಲ್ ಅಲ್ಲಿ ರಾಜ್ಯಪಾಲರು ಮತ್ತು ಬಸವಣ್ಣ ಕೂಡಿಸಿದ್ರು ರೀ. ಅಣ್ಣ ಇದನ್ನು ಲಿಂಕ್ ಬಿಡಬೇಡ್ರಿ ನೀವು. ಹೌದು, ಇಡೀ ನನ್ನ ಏನು ಇಂಟರ್ವ್ಯೂ ಮಾಡ್ತೀರಿ ಎಲ್ಲದರಾಗ ಬಸವಣ್ಣ ಹೆಂಗೆ ನನ್ನ ಜೋಡಿ ಪಾತ್ರ ವಹಿಸ್ಯಾರ. ಬಸವಣ್ಣಗೆ ಗೊತ್ತೈತೆ ಸರ್ ಹೆಂಗೆ ಕೆಲಸ ತೊಗೋಬೇಕು, ಯಾರು ಅದು ಗೊತ್ತಿಲ್ಲ ರೀ. ಆಧ್ಯಾತ್ಮಿಕವಾಗಿ ನಾನು ಅನುಭಾವಿಕವಾಗಿ ಹೇಳ್ತೀನಿ. ಆ ಪುಣ್ಯಾತ್ಮ ಅಲ್ಲಿ ಅವ್ರು ಗವರ್ನರ್ ಇರ್ಬೇಕ್ರೆ ಅವಾಗ ಅವ್ರ ಥ್ರೂ ಫೋನ್ ಮಾಡಿಸಿದೆ. ಅಲ್ಲಿ ಹೋದಾಗ ಅಲ್ಲಿ ಚರ್ಚೆ ಏನಿದು ಅದು ಹಿಂಗೆ ಅಂದ ಕೂಡಲೇ ಕರೆಂಗೆ ಯೂನಿವರ್ಸಿಟಿಗೆ ಅವ್ರಿಗೇನು ರೀ ಚಾನ್ಸಲರ್ ಆಫ್ ಯೂನಿವರ್ಸಿಟಿ, ಪಂಜಾಬ್ ಯೂನಿವರ್ಸಿಟಿಗೆ ಫೋನ್ ಮಾಡಿದರು. ಇಲ್ಲಿ ಬಿಡುಗಡೆ ಮಾಡೋಕ್ಕೊಂದು ವ್ಯವಸ್ಥೆ, ನೀವೇನು ಚಿಂತೆ ಮಾಡಬೇಡ್ರಿ, ರಾಜ್ಭವನ್ ವಿಲ್ ಟೇಕ್ ಕೇರ್ ಆಫ್ ದಿಸ್ ರಿಲೀಸ್ ಅಂದ್ಬಿಟ್ರು. ಇನ್ನೇನು ಬೇಕ್ರಿ? ಬಸವಣ್ಣ ಮೊದಲೇ ಪ್ರಧಾನಿ ಕೆಲಸಗಳೆಲ್ಲ ಪ್ರಧಾನಿ ಲೆವೆಲ್ಗೆ ಆಗ್ಬೇಕಲ್ಲ ಸರ್, ಅದು ಅವರೇ ಮಾಡ್ಕೋಬೇಕು. ಹೌದು, ನಾವ್ಯಾರು ಮಾಡಕ್ಕೆ ನಾವ್ರಿ ಮತ್ತೆ ನಾ ಗಿಡ ತಪ್ಪಲಲ್ಲ. ಆನೆಸ್ಟ್ಲಿ ಸರ್, ಹೂ ಆಮ್ ಐ? ನೈದರ್ ಐ ಆಮ್ ಎ ಪೊಲಿಟಿಷಿಯನ್, ಐ ಆಮ್ ನೋಬಡಿ. ಅಲ್ಲಿ ಹೋಗಿ ರಾಜಭವನದಾಗ ನನಗೆ ಅಲ್ಲಿ ಇರಾಕು ಒಂದಿನದ ವ್ಯವಸ್ಥೆ. ಆಫ್ಕೋರ್ಸ್ ನಮ್ಮ ತಂದಿದ್ದು ಒರಿಸ್ಸಾನು ನೋಡೀವಿ, ಪಾಂಡಿಚೇರಿ ನೋಡೀವಿ. ಆದರೆ ವೆನ್ ಈಸ್ ನಾಟ್ ದೇರ್, ಎಂಟ್ರಿಂಗ್ ಇನ್ ಟು ಪಂಜಾಬ್ ರಾಜ್ಭವನ್, ಸ್ಟೇಯಿಂಗ್ ದೇರ್, ನೆಕ್ಸ್ಟ್ ಡೇ ಬ್ಯೂಟಿಫುಲ್ ಅರೇಂಜ್ಮೆಂಟ್, ಹೈ ಟೀ ಅರೇಂಜ್ಮೆಂಟ್ ಬೈ ಹೋಮ್ ದ ಗವರ್ನರ್ ಆಫ್ ಪಂಜಾಬ್. ಬುಕ್ ಗಾಟ್ ರಿಲೀಸ್. ಹೀಗಾಗಿ ಮತ್ತು ನಾ ಇಲ್ಲಿಂದ ಬಿಹಾರಕ್ಕೆ ಹೋದೆ. ಹಿಂಗೆ ಒಂದಾಗಣ ಒಂದು ಕ್ಷೇತ್ರಗಳ ಬೆಳವಣಿಗೆ. ಆ ಸಂದರ್ಭಕ್ಕೆ ಇದು ಬೆಳೀತು, ಮಹಾರಾಷ್ಟ್ರ ಬೆಳೀತು, ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ದೊಡ್ಡ ಯಾತ್ರೆ ಮಾಡಿದೆ ರೀ, 31 ದಿನದ ಯಾತ್ರೆ ಮಾಡಿದೆ ರೀ. ನಮ್ಮ ಬಸವ ಸಮಿತಿ ಮೇಲಿರೋ 14 ಫೂಟದ ಬಸವಣ್ಣನವ್ರನ್ನೊಂದು ವ್ಯಾನ್ದಾಗ ಇಟ್ಕೊಂಡು 31-28 ಡಿಸ್ಟ್ರಿಕ್ಟು 47 ಡಿಗ್ರಿ ಟೆಂಪ್ರೇಚರ್ದಾಗ ರೀ. ಒಂದೇ ಹುಚ್ಚು ಕೈಯಾಗ ನನಗೆ ಮರಾಠಿ ವಚನಗಳದಾವು. ಇದನ್ನು ಎಲ್ಲ ಕಡೆ ಮುಟ್ಟಿಸ್ಬೇಕು. ಸುಮ್ಮನೆ ನಾ ಪೇಪರ್ದಾಗ ಕೊಟ್ಟು ಪತ್ರಿಕಾ ಹೇಳಿಕೆ ಮಾಡಿ ಏನು ಪ್ರಯೋಜನ ಇಲ್ಲ ಅಂಥೇಳಿ ಊರಿಗೆ ನಾನು ನನ್ನ ಶ್ರೀಮತಿ ರೀ, ಯಾರೂ ಇಲ್ಲ ಜೋಡಿ. ಅವಾಗ ನಿಮ್ಮ ಯಾರೋ ಇದ್ದರು ಇಲ್ಲಿ, ಇಲ್ಲ ಅದಲ್ಲ, ಅದು ಬೇರೆ. ಒಟ್ಟಾರೆಯಾಗಿ ಅದಕ್ಕೊಂದು ಪ್ರೋಗ್ರಾಮ್ ಆಯಿತು. ಒಂದು 30 ದಿನದ ಪ್ರೋಗ್ರಾಮ್ ಮಾಡಿದ ಮೇಲೆ ಇವತ್ತು 5ನೇ ಸರ್ತಿ ರೀಪ್ರಿಂಟ್ ಆಗ್ಲಾಕತ್ತೈತೆ ರೀ ಮರಾಠಿ ವಚನಗಳು. ಮಹಾರಾಷ್ಟ್ರ ನೋಡ್ರಿ, ಅದು ಎಷ್ಟು ಪ್ರಭಾವ ಆಯ್ತಂದ್ರೆ ಅಲ್ಲಿ ಲಿಂಗಾಯತರಿಗೆ ಒಂದು ಅಸ್ತಿತ್ವ ಸಿಕ್ತು. ಕಾರಣ ಅಂದ್ರೆ ರೆಫರೆನ್ಸ್ ಇತ್ತು, ಎಲ್ಲರಿಗೂ ರೀ ರೆಫರೆನ್ಸ್ ಸಿಕ್ತು. ಮರಾಠಿ ಪುಣ್ಯಕ್ಕೆ ಬಾಲ್ಕಿ ಪಟ್ಟದ್ದೇವರು ಅವಾಗ ತಮ್ಮ ಸಹಾಯ ಮಾಡಿದರು, ಅವರು ಪ್ರಿಂಟ್ ಮಾಡಕ್ಕೆ ಹತ್ತಿ ಬಿಟ್ರು. ಅದು ಒಂದಕ್ಕೊಂದು ಪೂರಕ ಆತ್ರಿ. ಅದು ಮತ್ತು ಬಸವಣ್ಣವ್ರೆ, ಹೌದು, ನಿನ್ನ ಕಡೆ ಒಬ್ಬನ ಕಡೆ ಕಷ್ಟ ಆಗ್ತೈತೋ ಮಗನೇ, ಇಲ್ಲದಾರ ಗುರುಗಳು ಅವರು ಮಾಡ್ತಾರತ್ತ. ಅವರು ನಾವು ಮಾಡಿದಾಗ ಅವ್ರದ್ದು ಸಾಕಷ್ಟು ಅಲ್ಲಿ ಶಕ್ತಿ ಬಳಸಿದ್ರು. ನಂದು ಬೇರೆ ಥರದ ಶಕ್ತಿ, ಅವ್ರದ್ದು ಬೇರೆ. ಮಲಯಾಳಂಕ್ಕೂ ಬಂತು ಸರ್. ಬಿಡ್ರಿ, ನೀವು ಬಂದಿದ್ರಲ್ಲ ಮಲಯಾಳದ, ಯು ಹ್ಯಾವ್ ಸೀನ್ ವಾಟ್ ವಿ ಹ್ಯಾವ್ ಡನ್. ಎಂಥ ಮಲಯಾಳಂದಳ ಅದು ಅನುವಾದನೇ ಒಂದು ದೊಡ್ಡ ಇತಿಹಾಸ. ಆ ಇತಿಹಾಸನ ಮುಗಿಸ್ಕೊಂಡು ಅಲ್ಲಿ ಟ್ರಿವ್ಯಾಂಡ್ರಮ್ದಾಗ MM ಕಲಬುರ್ಗಿ ಅವರು ಅದನ್ನು ಅನುವಾದ ಕ್ರಿಯೆಗೆ ಬಂದಾಗೂ ಕೂಡ ಆ ಪುಣ್ಯಾತ್ಮ ಕುಂತಿದ್ದ ರೀತಿ ಇವತ್ತಿಗೂ ನನ್ನ ಕಣ್ಣು ಮುಂದೆ ಕಟ್ಟಿದಂಗೆ ಐತ್ರಿ.
ಅವರಲ್ಲಿ ನಾನು ಬಸವಣ್ಣನನ್ನು ನೋಡ್ತಾ ಇದ್ದೆ. ಅವರೊಬ್ಬ ದೊಡ್ಡ ಸಾಹಿತಿ ಇರ್ಬೋದು, ದ್ಯಾಟ್ ಈಸ್ ಸೆಕೆಂಡ್ರಿ. ಇನ್ ವಾಟ್ ವೇ ನನಗೇನು ಉಪಯೋಗ ರೀ? ಐ ಆಮ್ ನಾಟ್ ಎ ಲಿಟ್ರರಿ ಕ್ಯಾರೆಕ್ಟರ್. ಅಲ್ಲಿ ಅವರು ಬಂದ ರೀತಿ, ಅನುವಾದದ ನನಗೆ ಸಪೋರ್ಟ್ ಮಾಡಿದ ರೀತಿ, ಇವ್ರಿಗೆ ಮಲಯಾಳಂ ಭಾಷೆ ಬರೋಕ್ಕಿಲ್ಲ, ಅವ್ರು ಅನುವಾದ ಮಾಡಿದವ್ರು ಹೇಳೋರು, ಇನ್ನೊಂದು ಹೇಳುವನವರು, ಅವ್ರು ಹೇಳೋ ರೀತಿ ಒಳಗೆ ಭಾವದಿಂದ ಕ್ಯಾಚ್ ಮಾಡ್ತಿದ್ರು. ನನಗೆ ಇಂಗ್ಲೀಷ್ ಬರ್ತಿತ್ತು ರೀ, ಇಂಗ್ಲೀಷು ಬರ್ತೈತಿ, ನನಗೆ ಹಿಂದಿನೂ ಬರ್ತೈತಿ. ಐ ಯೂಸ್ ಟು ಕನೆಕ್ಟ್ ಇನ್ ಬಿಟ್ವೀನ್. ಹಿಂಗಾಗಿ ಕನೆಕ್ಟ್ ಮಾಡ್ಕೋತು ಅದನ್ನು ಮುಗಿಸಿದ್ವಿ. ತಮಿಳ್ನಾಡಿಗೆ ಮಾಡಿದ್ದೀವಿ, ಕೇರಳಕ್ಕೆ ಮಾಡಿದ್ದೀವಿ, ಇಡೀ ತೆಲಂಗಾಣಕ್ಕೆ ಮಾಡಿದ್ದೀವಿ, ಆಮೇಲೆ ಇಡೀ ಆಂಧ್ರ ಪ್ರದೇಶ್ ಅರೌಂಡ್ 6,800 ಕಿಲೋಮೀಟರ್ಸ್. ಐ ಡೋಂಟ್ ನೋ ಎನಿಬಡಿ ಇವತ್ತಿನ ತನಕ ಯಾರು ಅಡ್ಡಾಡೋರೆಲ್ಲ ಗೊತ್ತಿಲ್ಲ. ಇಲ್ಲ ಸರ್. ಡಿಸ್ಟ್ರಿಕ್ಟಿಗೆ ಅಡ್ಡಾಡೀನಿ ರೀ, ವಚನಗಳು ಕಟ್ಕೊಂಡು, ತೆಲುಗು ವಚನಗಳು. ಆದರೆ ಅಲ್ಲಿ ಯಾಕೋ ನನಗೆ ಕ್ಯಾಚ್ ಆಗಲಿಲ್ಲ. ಅಲ್ಲಿರ್ತಕ್ಕಂಥ ಸಮಾಜದೊಳಗೆ ಇನ್ನೂ ಅವರು ನಾನ್ ವೆಜಿಟೇರಿಯನ್ಸ್ ಅದಾರ, ಬರೀ ಜಂಗಮರ ಅನ್ಕೋದು, ಗುಡಿ ಸಂಸ್ಕೃತಿ ಐತಿ. ನಾನು ಸಾಕಷ್ಟು ಗುದ್ದಾಡೀನಿ. ತೆಲಂಗಾಣಕ್ಕೆ ಬಂತು ರೀ, ಅಲ್ಲಿ MP ನಮ್ಮ ಗುರುತಿನವ್ರು ಇದ್ದರು, ಹೀ ಟುಕ್ ಇಂಟ್ರೆಸ್ಟ್. ಆದರೆ ಆಂಧ್ರ ಪ್ರದೇಶಕ್ಕೆ ನನ್ನ ಕಡೆ ಆಗಲಿಲ್ಲ. ಅಲ್ಲಿ ಈ ಶೈವ ಪರಂಪರೆಯ ಹಿನ್ನೆಲೆ ಭಾಳ ಇತ್ತು ರೀ, ಶ್ರೀಶೈಲ ಇದೆಲ್ಲ ಆರಾಧ್ಯ ಪರಂಪರೆನೂ ಅಲ್ಲಿ ಭಾಳ ಇತ್ತು ರೀ. ಐ ನೀಡ್ ನಾಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ಲಿ ಟಾಕ್ ಅಬೌಟ್ ಆಲ್ ದೋಸ್ ನೆಗೆಟಿವ್ ಥಿಂಗ್ಸ್. ಐ ಡೋಂಟ್ ಬಿಲೀವ್ ಇನ್ ನೆಗೆಟಿವ್. ಏನು ನನ್ನ ಬದುಕಿನೊಳಗೆ ಇಲ್ಲ. ಸಕಾರಾತ್ಮಕವಾಗಿ ತೆಲಂಗಾಣನ ಗೆದ್ದೆ, ಮಹಾರಾಷ್ಟ್ರನ ಗೆದ್ದೆ, ಕೇರಳನ ಗೆದ್ದೆ, ತಮಿಳ್ನಾಡು ಗೆಲ್ಲಕ್ಕೂ ಕಾರಣ ಆಗಲಿಲ್ಲ. ಕಾರಣ ಕೊಯಂಬತ್ತೂರಿಗೆ ಹೋಗಿನ್ರೆ ನಾವು ಒಂದು ದಿನ ತಮಿಳು ಬುಕ್ ಬಿಡುಗಡೆ ಮಾಡೋಕೆ ಒಂದು ಗುಡಿ ಪ್ರಾಂಗಣದಾಗ ತಮಿಳು ಪುಸ್ತಕ ಹಿಡ್ಕೊಂಡು ಹೋಗೀನಿ. ಅಲ್ಲಿಬ್ಬರು ಹೆಣ್ಮಕ್ಳು ಬಂದಾರ್ರಿ ಹೊರಗೆ, ತಲೆ ಮೇಲೆ ಚಿಮಣ ಎಣ್ಣೆ ಸುರ್ಕೊಂಡು ನಾವು ಸುಟ್ಕೋತೀವಿ. ಅದು ನಾ ಏನು ಮಾಡಿದೆ? ನಾ ಏನಾದರೂ ಕೆಟ್ಟ ಕೆಲಸ ಮಾಡಿನೋ ಏನಿದು? ವಾಟ್ ನಾನ್ಸೆನ್ಸ್ ಅಂದಾಗಿಲ್ಲ. ನೀವು ಇಲ್ಲಿ ದೇವಾಲಯ ಸಂಸ್ಕೃತಿಯಲ್ಲಿ ಮಾತಾಡಬೇಡ್ರಿ, ತಮಿಳ್ನಾಡು ದೇವಾಲಯ ಅದಕ್ಕೆ ನಾವು ಸುಟ್ಟು ಹಚ್ಕೋತೀವಿ ಅಂದರು. ಇನ್ನು ಐ ನೆವರ್ ವಾಂಟೆಡ್ ಟು ಟೇಕ್ ಎ ರಿಸ್ಕ್. ಯಾರು ಸುಟ್ಕೊಂಡ್ರು, ಮರುದಿನ ಅದೇ ಹಿಟ್ಟಾಗಿ ನನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿ ಆಮೇಲಿದ್ದು ನಾನು ರೀ. ಇವೆಲ್ಲ ಸಾಮಾಜಿಕ ಜೀವನ ನೀವು ನೋಡಿದವ್ರು ಇದ್ದೀರಿ. ಅಲ್ಲಿಂದ ಸೀದಾ ಏನು ಮಾಡಿದೆ, ಬಸವಣ್ಣ ಮತ್ತೆ ನಡಿ ಪ್ರೆಸ್ ಕ್ಲಬ್ಬಿಗೆ. ಬಸವಣ್ಣ ಪ್ರೆಸ್ ಕ್ಲಬ್ ಅದ ಹೋಗಿ ಬಿಡುಗಡೆ ಮಾಡಿದ್ರೆ ಮರುದಿನ ಈ ಪ್ರೋಗ್ರಾಮ್ ರಾಪ್ನಾಗ ಪೇಪರ್ ತುಂಬ ಬಂದ್ಬಿಡ್ತು, ತಮಿಳು ಬಂದು. ತಮಿಳದಿಂದ ಸ್ವಲ್ಪ ಆ ಸ್ಪೀಡು ನನಗೆ, ಯಾಕಂದರೆ ಶೈವ ಪರಂಪರೆ, ಆ ಮಂದಿರ ಸಂಸ್ಕೃತಿ, ದೇವಾಲಯ ಸಂಸ್ಕೃತಿ ಭಾಳ ವಿಪರೀತ ಬೇರು ಬಿಟ್ಬಿಟ್ಟೈತೆ ರೀ. ಇಟ್ ಮೇ ಟೇಕ್ ಇಯರ್ಸ್ ಅಹೆಡ್ ಅನ್ಲೆಸ್ ವಿ ಡೂ ಸಮ್ ಲಿಟಲ್. ಈಗ ಎಲ್ಲರೂ ಬೆನ್ ಬೀಳ್ಬೇಕಾಗ್ತೈತೆ ರೀ. ಒಬ್ಬ ಅರವಿಂದ್ ಜೊತೆ, ಒಬ್ಬರು ಸಿದ್ದು ಯಾಪಲ್ಪುರಿ ಅವ್ರು ಏನು ಮಾಡೋಕ್ಕೆ ಸಾಧ್ಯ? ನಾವು ಹಚ್ಬೋದು, ಇಗ್ನೈಟ್ ಮಾಡ್ಬೋದು, ಇನ್ಸ್ಪೈರ್ ಮಾಡ್ಬೋದು. ಮಾಡೋರು ಯಾರು? ಇದು ಇಲ್ಲಿ ನನಗೆ ಕೊರತೆ ಅನ್ನಿಸ್ತು ಸರ್. ಇವೆಂಚುವಲಿ ಇಂಗ್ಲೆಂಡ್ನೊಳಗೆ ಇದು ಹೊಸ ಸ್ವರೂಪ ತೊಗೊಂತು ಸರ್. ಮೋದಿಯವರು ಅದರ ಉದ್ಘಾಟನೆಗೆ ಹೋದ್ರು 2015ರಲ್ಲಿ. ಅಲ್ಲಿ ನೀರಜ್ ಪಾಟೀಲ್ರು ಮಾಡಿದರೂ ಸಹಿತ ಆಲ್ರೆಡಿ ಬಸವ ಸಮಿತಿ ಅದಕ್ಕೊಂದು ಬೇಸ್ ಕೊಟ್ಟಿತ್ತು ಸರ್, ಯುರೋಪ್ನಲ್ಲಿ. ಮತ್ತು ಈ ಸಂದರ್ಭದಾಗ ನೀರಜ್ ಪಾಟೀಲ್ ಮೇಯರ್ ಅವರು ಬಂದಾಗ ಬಸವ ಸಮಿತಿ ಒಳಗೆ ಅವ್ರಿಗೆ ಸನ್ಮಾನ ಇಟ್ಕೊಂಡು ಸರ್ ನೀವು ಎಲ್ರಿಗೂ ಗೌರವಿಸಿದ್ರೆ ಅಂತ ಕರ್ನಾಟಕದ ಐಡೆಂಟಿಟಿ ಸಿಕ್ತು. ನೀರಜ್ ಪಾಟೀಲ್ರು ಈಸ್ ಎ ಲಿಂಗಾಯತ್ ಆ್ಯಂಡ್ ಈಸ್ ರಿಲೇಟೆಡ್ ಟು ಅಸ್ ಫ್ರಮ್ ಮೈ ವೈಫ್ ಸೈಡ್. ಅಲ್ಲೇ ನಮಗೆ ಕಮಲಾಪುರದವ್ರು, ಕಲಬುರ್ಗಿ ಕಮಲಾಪುರದವ್ರು ಬಂದರು. ಬರೋಣ ಅವತ್ತು ಒಂದು ಸ್ಟ್ಯಾಚ್ಯೂ ಕೊಡೋದು ತಡೆಯೋರಿಗೆ ತಲೆಯಾಗಿ ಹಾಕಿತ್ತು. ಆದ ಕೂಡಲೇ ಬಸವ ಸಮಿತಿಯಾಗ ಅವಾಗ ಇಷ್ಟು ವ್ಯವಸ್ಥಿತ ಸ್ಟ್ಯಾಚ್ಯೂನೂ ಇರಲಿಕ್ಕಿಲ್ಲ. ಯಾರ್ದೋ ಮನೆಯೊಳಗೆ ಒಂದು ವಾರ್ಡ್ರೋಬ್ದಾಗ ಇದ್ದಿದ್ದು ನೋಡಿ, ಇದರೊಳಗೆ ಶೋಕೇಸ್ದಾಗ ಇಟ್ಟಿದ್ದನ್ನು ಓಡಿಸಿ ಕಾರ್ ಕ್ವಾಟ್ ಕಳಿಸಿ, ಅವ್ರು ಇರಲಿಲ್ಲ ಮನ್ಯಾಗ, ಅಂದ್ರು ತರಿಸಿ ಅಣ್ಣ ಇದು ತಗೋರಿ ಅಂತ ಹೇಳಿ ಅವಾಗ ಏನು ತಲೆಯೊಳಗೆ ಬೀಸ ಹಾಕಿದೀವಲ್ರಿ, ಅದನ್ನೇ ನಾ ಕೇಳಿದ್ ಅಟ್ಟೆ ಬೀಸ. ಅದಕ್ಕಿಂತ ಮುನ್ನ ಏನೂ ಮಾಡಿಲ್ಲ. ಇವಾಗ ಶಾರ್ಪ್ ಎನಫ್. ಅಲ್ಲಿಂದ ಮಹಾಸಭೆಗೆ ಹೋದರು, ಅವ್ರಿಗೆ ಸನ್ಮಾನ ಮಾಡಿದರು ಅಖಿಲ ಭಾರತ ವೀರಶೈವ ಮಹಾಸಭೆದಾಗ. ಅದು ಹಂಗೆ ಬೆಳ್ಕೋತ ಆ ಬೀಜ ಬೆಳೆಯೋದು, ಬಿತ್ತಿದ್ದ ಬೀಜ ಚನ್ನಬಸವಣ್ಣನ ವಚನ ರೀ, ಬಿತ್ತಿದ್ದ ಬೀಜ ಕೆಟ್ಟಿತ್ತಂದೇನೆ ಬೇಡ, ಮುಂದಿನ ದಿನಗಳಲ್ಲಿ ಅರಸಿಕೋ. ಇವತ್ತು ಲಂಡನ್ ಹ್ಯಾಸ್ ಬಿಕಮ್ ಎವ್ರಿ ಫೋಕಲ್ ಪಾಯಿಂಟ್ ಫಾರ್ ದ ಗ್ಲೋಬ್ ಥ್ಯಾಂಕ್ಸ್ ಟು ದಟ್ ನೀರಜ್ ಪಾಟೀಲ್ ಈಸ್ ಕಮಿಟ್ಮೆಂಟ್. ಬಟ್ ಅವ್ರು ಮಾತಾಡುವಾಗ ಒಂದು ಮಾತು ಅಂತಾರೆ ಅವರು, ನಂದು ಬ್ರಿಟಿಷ್ ಬಸವಣ್ಣ ಅಂತಾರೆ ರೀ. ಸರ್, ವಾಟ್ ಎವರ್ ಇಟ್ ಈಸ್, ನಿಮ್ಮ ಬ್ರಿಟಿಷ್ ಬಸವಣ್ಣನನ್ನು ಹೊರಗಿನ ಸ್ವರೂಪದಾಗ ಅವ್ರನ್ನ ಬೆಳೆಸ್ಲಾಕೆ ಹೋಗಬೇಡ್ರಿ. ಎಸ್, ಐ ಅಂಡರ್ಸ್ಟ್ಯಾಂಡ್, ಪ್ರಜ್ಞೆ ಜಾಗೃತ ಮಾಡಿರಿ, ಆದರೆ ಅದರ ಅಂತರಂಗವನ್ನು ಜಾಗೃತ ಅವ್ರು ಇತ್ತೀಚೆಗೆ ಪಾರ್ಲಿಮೆಂಟಿಗೆ ಹೋಗಿ ಅಲ್ಲೇನೋ ಪ್ರೋಗ್ರಾಮ್ಸು, ಐ ಥಿಂಕ್ ಇಟ್ ವಿಲ್ ಆವಾಗ ಮೋದಿಯವರು ಹೋದಾಗಲೂ ಕೂಡ PM ಆಫೀಸಿಂದ ಎಲ್ಲರ ಹೋದ್ರೆ ಬಸವಣ್ಣನ ಕಾರ್ಯಕ್ರಮಕ್ಕೆ ನಮ್ಮ ಇಮೇಲ್ ಬರ್ತಾವ್ರಿ.
ಏನು ಬರ್ತಾವೆ ಕನೆಕ್ಟೆಡ್ ವಚನ ಕಳಿಸ್ರಿ ಅದು ಅದೇನೋ ಒಂದು ಕನೆಕ್ಟ್ ನನ್ನ ಅದೃಷ್ಟ ನೀವು ಕೊಡ್ತೀರಿ ರೆಲೆವೆನ್ಸ್? ಓ ನಾ ಡೆಫಿನೆಟ್ಲಿ ವಿ ವರ್ಕ್ ಡೇ ಆ್ಯಂಡ್ ನೈಟ್ ಆ್ಯಂಡ್ ಗಿವ್ ಇಟ್. ಇದಕ್ಕೆ ಸಾಕಷ್ಟು ರೀ ಪ್ರೈಮ್ ಮಿನಿಸ್ಟರ್ ಹೇಳೋದು ಒಂದೇ ಅಲ್ರಿ, ಪಾರ್ಲಿಮೆಂಟ್ದಾಗ ಈಗ ಒಂದು ನಿಶ್ ಮಾಡಿ ಇಡೀ 12ನೇ ಸಂಸ್ಕೃತಿದು ಬಂದೈತಲ್ರಿ, ದಟ್ 12ನೇ ನಿಷ್ದಾಗ ಬಂದೈತಲ್ಲ ಅದು. ಅಲ್ಲಿ ಬಂದಾಗ ನನಗೆ ಲೆಟ್ರ್ ಬಂತು ರೀ, ದಿಲ್ಲಿ ಒಳಗೆ ಬೇಕು ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಇತ್ತು, ಮಾಡಿಸ್ರಿ ಅಂತೇಳಿ ಅವ್ರ ನಿರ್ಣಯ ಆಯಿತು. ಮುಂದೆ ಮಾಡೋದೇನಲ್ಲಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ದರ್ ಇಸ್ ಎ ಕಮಿಟಿ ವಿಚ್ ಕ್ಯಾನ್ ಅರವಿಂದ್ ಜೊತೆ ಕ್ಯಾನಾಟ್ ಡಿಸೈಡ್ ವಾಟ್ ಟು ಬಿ ಡನ್ ಇನ್ ಪಾರ್ಲಿಮೆಂಟ್. ಇಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ಈಗ ನೀವು ವಚನಗಳು ಸಾಕಷ್ಟು ಅಧ್ಯಯನ ಮಾಡಿರಿ, ಹಾಗಂದ ಕೂಡಲೇ ಅಂತಿಕ ಸೀಲ್ ಹೊಡಿಲಕ್ಕಾಗಂಗಿಲ್ಲ, ಅಥರೈಸೇಷನ್ ಬೇಕಲ್ರಿ. ಸೀದಾ ನಾ ಯೂನಿವರ್ಸಿಟಿಗೆ ಲೆಟ್ರ್ ಬರೀರಿ ಅಂತ ಹೇಳಿಬಿಟ್ಟೆ. ಹೇಳಿದ ಕೂಡಲೇ ಧಾರವಾಡಕ್ಕೆ ಮಾಡಿದರು, ಗುಡಿಸಿಯ ವೈಸ್ ಚಾನ್ಸ್ಲರ್ ಇದ್ದರು, ಒಂದು ಕಮಿಟಿ ಮಾಡಿದ್ದೀವಿ, ವೀರಣ್ಣ ರಾಜೂರ ಎಲ್ಲ ಇಂಥ ಧೀಮಂತ ವ್ಯಕ್ತಿಗಳು ಕೂಡಿಕೊಂಡು ಸುಮಾರು 4-5 ವಾರದೊಳಗಡೆ ಬ್ಯೂಟಿಫುಲ್ ರಿಪೋರ್ಟ್ ವಿ ಕ್ರಿಯೇಟೆಡ್ ವಿತ್ ಫೋಟೋಗ್ರಾಫ್ಸ್, ವಿತ್ ಈ ತಾಳೆಗರಿ ಏನದಾವಲ್ರಿ, ತಾಳೆಗರಿ ಒಳಗೆ ಒರಿಜಿನಲ್ ವಚನ, ಇಲ್ಲಿ ಕಳಬೇಡ ಕೊಲಬೇಡ ಇದ್ರೆ ಒರಿಜಿನಲ್ ತಾಳೆಗರಿ, ಅದನ್ನೆಲ್ಲ ಗುಡಿಸಿ ಅವ್ರು ಹೇಳಿಸಿ ಕನ್ನಡ ಡಿಪಾರ್ಟ್ಮೆಂಟಿಗೆ ಫೈರ್ ಮಾಡಿದ್ರು ರೀ. ಇದು ಮಾಡಿರೋ ವರ್ಕು ದಿಸ್ ಈಸ್ ಕಾಲ್ಡ್ ಆಸ್ ರಿಸರ್ಚ್, ಸಂಶೋಧನೆ ಅಂತ ಹೇಳಿ ಎಲ್ಲ ಮಾಡಿ ಅದಕ್ಕೆ ಜೋಡಿಸಿದ್ವಿ, ಅಲ್ಲಿ ಮಾಡಿದ್ದೀವಿ. ಹಿಂಗೆ ಅನೇಕ ಕಡೆ ನಾನು ಹೇಳ್ಕೊತ. ಅನದರ್ ಇಂಪಾರ್ಟೆಂಟ್ ಇನ್ಸಿಡೆಂಟ್, ಮೋದಿಯವರು ಈ ಒಂದು ವಚನಾನ ಕೋಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಬಗ್ಗೆ ಹೇಳುವಂಥ ಪರಿಸ್ಥಿತಿ ಬಂತಲ್ಲ ಸರ್, ಆ ದೆಹಲಿ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನುಭವ ಏನು? ಅದು ಯಾಕೆ ಸಾಧ್ಯ? ಸ್ವಲ್ಪ ಸಾಕಷ್ಟು ಐತ್ರಿಗೆ ಇಟ್ ಮೇ ಟೇಕ್ ಲಿಟಲ್. ಎಲ್ಲ ಹೇಳ್ರಿ ಸರ್, ಏನು ಬೇಕಾದಷ್ಟು ಹೇಳ್ರಿ, ನಮಗೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಐತಿಹಾಸಿಕ ಸತ್ಯಗಳು ದಾಖಲೆ ಆಗಬೇಕು. ಏನಿಲ್ಲರಣ್ಣ, ಇದು 23 ಭಾಷೆ ಅಂದ್ರೆ ದೇಶದ ಅಷ್ಟು ಅಧಿಕೃತ ಭಾಷೆಗಳಿಗೆ ವಚನ ಸಂಪನ್ನ ಆಯಿತು. ಇದು ಇಲ್ಲಿ ಬೆಂಗಳೂರಾಗ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರ ಕಡೆ ಕರ್ನಾಟಕರ ಥರ ಚಪ್ಪಳಿಗೆ ಬಡಿಸ್ಕೊಳ್ಳೋದು ನನಗೆ ಇಚ್ಛೆ ಇರಲಿಲ್ಲ ರೀ. ಇವತ್ತಿಗೂ ನಾನು ಪ್ರಚಾರ ಪ್ರಿಯನಲ್ಲ, ಪ್ರಸಾರ ಪ್ರಿಯ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ವರ್ಡ್. ಪ್ರಚಾರ ಪ್ರಿಯನಲ್ಲ, ಪ್ರಸಾರ ಪ್ರಿಯ. ಅದೇನು ಮಾಡಿದೆ, ಮತ್ತು ನಮ್ಮ ಸನದಿ ಅಣ್ಣ ನಮ್ಮ MP ನಮಗೆ ಯಾವ ಬಿಡ್ಬೇಕ್ರಿ ಪಾರ್ಲಿಮೆಂಟದಾಗ, ಮತ್ತು ಯಾವನ್ರ ಹಿಡಿಬೇಕಲ್ರಿ, MP ಹಿಡಿದು ಪಾಸ್ ತೊಗೊಂಡು ಒಳಗೆ ಹೋಗ್ಬೇಕು. ಇವ್ರು ಅಂದ್ರೆ ಪಾಸ್ ಕಿಸೆದಾಗ MP ಫೋನ್ ಮಾಡಿದೆ, ನಡೀರಿ ಬರ್ರು ನನ್ನ ವಿಮಾನ ಟಿಕೆಟ್, ಇಲ್ಲಿ ಬ್ಯಾಡ್ರಿ ನಾ ಟ್ರೈನ್ ಐದು ಧಾರವಾಡದ ಸಚ್ ಎ ಗ್ರೇಟ್ ಮ್ಯಾನ್ ಸರ್, ಬೀಯಿಂಗ್ ಎ ಮುಸ್ಲಿಮ್ ಜೆಂಟಲ್ಮನ್. ಎಲ್ಲಿ ಬಸವಣ್ಣನ ಹುಡುಕ್ತೀರಿ, ಇಲ್ಲಿ ಯಾವ ಜಾತಿ ಹುಡುಕಾಡ್ತೀರಿ? ನನ್ನ ಕರ್ತವ್ಯ ರೀ ಬಸವಣ್ಣನ ಕೆಲಸಕ್ಕೆ ಟ್ರೈನ್ದಾಗ ಹತ್ತಿ ಬಂದರು MP. ದಿಲ್ಲಿ ಒಳಗೆ ಬೆಟ್ಟ ಆದಿವಿ, ಬೆಟ್ಟಾಗಿ ಅಣ್ಣ ಏನು ಮಾಡೋದು ಅಂದೆ. ನಡ್ರಿ ಪಾರ್ಲಿಮೆಂಟಿಗೆ, ಏನು ನಡೆದೈತಿ, ಸೆಷನ್ದಾಗ ಐತಿ, ಎಲ್ಲರೂ ಬೆಟ್ಟ ಆಗ್ತಾರೆ ಅಲ್ಲಿ ಅಂದರು. ದ್ಯಾಟ್ ಕಾನ್ಫಿಡೆನ್ಸ್ ಐ ನೆವರ್ ಹ್ಯಾಡ್. ಸೀದಾ ಏನು ಮಾಡಿದರು, ಅನಂತಕುಮಾರನ ಹತ್ರ ಕರ್ಕೊಂಡು ಹೋದರು, ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್. ಆ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಕ್ಯಾಬಿನ್ ಬಾಜೂಕ ಪ್ರೈಮ್ ಮಿನಿಸ್ಟರ್ ಕ್ಯಾಬಿನ್, ಅಲ್ಲಿ ಹಂಗೆ ಇರ್ತೈತೆ ರೀ ಸಿಸ್ಟಮ್. ಅದು ಪಾರ್ಲಿಮೆಂಟ್ ಇಬ್ಬರು ಆ ಪ್ರೋಟೋಕಾಲ್ ಪ್ರಕಾರ ಅವರು ಕರೆದಾಗ ತಕ್ಷಣ ಹೋಗ್ಲಕ್ಕೆ ಅರೇಂಜ್ಮೆಂಟ್. ಅಲ್ಲಿ TV ಇರ್ತೈತಿ, ಚರ್ಚೆ ನಡೆದಿರ್ತಾವ, ಕೂತ್ಕೇಳ್ತಿರ್ತಾರೆ, ಅದು ಸೆಕೆಂಡ್ರಿ. ಇಬ್ಬರದು ಅಲ್ಲೇ ಬಾಜುನ ಕರ್ಕೊಂಡು ಹೋದರು. ಹಿಂಗೆ ಅರವಿಂದ್ ಅವರು ಹಿಂಗೆ 23 ಭಾಷೆ ಏನಂದ್ರಿ ಅಂದ್ರೆ ಅನಂತಕುಮಾರ್, 23 ಭಾಷೆ ಎಷ್ಟು ಪ್ರಯಾಸ ರೀ ಇದು ಅಂದರು. ನಾ ಇಟ್ಟು ಪುಸ್ತಕ ತೊಗೊಂಡೋಗಿದ್ದೆ, ಟೇಬಲ್ ಮೇಲೆ ಇಟ್ಟೆ, ಏನಪ್ಪ ಇದು ಇಷ್ಟು ಪ್ರಯಾಸ ಅಂದ್ರೆ. ಹಾಗೇ ಅದು ಕಟ್ಕೊಂಡು ಏನು ಮಾಡಲಿ, ದೇಶಕ್ಕೆ ಸಮರ್ಪಣೆ ಮಾಡ್ಬೇಕಂತ ಎಲ್ಲೋ ಒಳಗೆ ಆಸೆ ಇತ್ತು ರೀ ಅಂದೆ. ಉತ್ತರಿಲ್ಲ, ಪತ್ರಿಲ್ಲ, ಏನಿಲ್ಲ. ಹಿಂಗೆ ಫೋನ್ ತೊಗೊಂಡ ಪುಣ್ಯಾತ್ಮ. ಐ ರಿಮೆಂಬರ್ ಹಿಮ್ ಆಲ್ವೇಸ್ ಸರ್. ನೋಬಡಿ ಹ್ಯಾಸ್ ಹೆಲ್ಪ್ಡ್ ಮೀ ಲೈಕ್ ಹಿಮ್ ಬಿಕಾಸ್ ಹೀ ಬಿಕೇಮ್ ಬಸವಣ್ಣ ಫಾರ್ ಮೀ. ದಟ್ ಪರ್ಟಿಕ್ಯುಲರ್ ಮೊಮೆಂಟ್ ಹೀ ಬಿಕೇಮ್ ಬಸವಣ್ಣ. ಎತ್ತಿದವರ ಪ್ರೈಮ್ ಮಿನಿಸ್ಟರ್ ಸೆಕ್ರೆಟ್ರಿಗೆ फ़ोन ಮಾಡಿದರು, कर्नाटक से एक बहुत बड़ी हस्ती आ गई है, उनको 2 मिनट मोदी जी को मिलना है. ಇಷ್ಟರ 2 ಮಿನಿಟ್ ಅವ್ರಿಗೇನು ರೀ, ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಬಾಜು ಕ್ಯಾಬಿನ್ನು ಅಂದ ಕೂಡಲೇ 2 ಮಿನಿಟ್ದಾಗ ಸೂಪ್ ತರಿಸ್ಕೊಟ್ರ. ನಾನು ಐ ಡೋಂಟ್ ಫರ್ಗೆಟ್ ದ್ಯಾಟ್. ಇನ್ನು ಸೂಪ್ ಒಂದು ಸಿಪ್ ಕುಡ್ದಿಲ್ಲ, ಆ ಕಡೆಯಿಂದ ಫೋನ್ ಬರ್ಬೇಕ್ರೆ ಅಯ್ಯೇ ಅಂದ್ರೆ ನನಗೆ ಎದು ಬಡ್ಕೊಳಕಾಯ್ತು ರೀ. ಈ ಮೋದಿನ ಭೇಟಿ ಆಗೋದು ಹೆಂಗಪ್ಪ? ಸಿ ಸಚ್ ಎ ಹೋಲ್ ನೇಷನ್ ನೋಸ್ ಹೂ ಈಸ್ ಹಿ, ಬಟ್ ಇಂಡಿವಿಜುವಲಿ 1-to-1 ಟಾಕ್. ಈಗ ನೀವು ಪ್ರೀತಿಲೇ ನನಗೆ ಗೊತ್ತು, ನಾ ಮಾತಾಡಬಲ್ಲೆ. ಇದೇ ಇನ್ನೊಬ್ಬ ಯಾರೇ ಬಂದರೂ ನನಗೆ ಡಿಫಿಕಲ್ಟ್ ಆಗ್ತೈತಿ. ಏನೂ ಅರಿವಿಲ್ಲದ ವ್ಯಕ್ತಿ ಅವರು ಸೂಪ್ ಅಲ್ಲೇ ಬಿಟ್ಟು ಎದ್ದು ನಿಂತು ನಂದು ನಿರಂತರ ಅದು ಲಿಂಗದ್ದು ವಾಟ ಸಂಪೂರ್ಣ ಸಾಕಾರವನ್ನು ನಿರಾಕಾರ ಮಾಡಿಕೊಂಡು ಆಹ್ವಾನ ಮಾಡೋದು ಲಿಂಗಾಯತ ತತ್ವ ನನಗೆ ಸಂಪೂರ್ಣವಾಗಿ ಅರಿವಾಗೈತೆ ರೀ. ಅಲ್ಲಿ ನಿತ್ಯ ಬಸವಣ್ಣ ಇದ್ರೆ ನನ್ನ ದೇಹ, ಈಗ ನೀವು ಒಳಗೆ ಬರ್ರಿ,
ಏನು ಮಾತಾಡ್ಕೋತೀರಿ ಮಾತಾಡ್ಕೊರೋ ಹೋಗ್ರಿ. ಸರ್ ನಾನು ಲಿಂಗ ಸಾಕ್ಷಿಯಾಗಿ ಹೇಳ್ತೀನಿ ಮಾತು, ಯಾರೂ ನೋಡಿಲ್ಲ, ಅದು ನನಗೆ ಅಷ್ಟ ಗೊತ್ತೈತಿ. ಬರ್ರಿ ಬರ್ರಿ ಅಂಥೇಳಿ ಅನಂತಕುಮಾರ್ ಕರ್ಕೊಂಡು ಹೋದ್ರೆ ರೀ, ಅನ್ಬಿಲಿವಬಲ್. ದ ಡೋರ್ ಓಪನ್ಸ್ ಅಂಡ್ ದ ಪ್ರೈಮ್ ಮಿನಿಸ್ಟರ್ ಕುರ್ಚಿದೊಳಗೆ ಕೂತವ್ರು ಎದ್ದು ನಿಂದಿರ್ತಾರೆ ರೀ. ಮತ್ತು ನಾ ಯಾರು ನೋಬಡಿ. ನೀವೇ ಹೇಳಿದ್ರಲ್ಲ ಬಸವಣ್ಣನ ಕರ್ಕೊಂಡು ಹೋಗಿದ್ದು ಒಳಗೆ. ಅಲ್ಲ, ಅದಂತೂ ನಾ ಕರ್ಕೊಂಡೋಗಿನಿ. ಖರೆ ಅಲ್ಲಿ ಹೆಂಗೆ ರಿಯಾಕ್ಷನ್ ಆಗಿದ್ದು ಹೇಳ್ತೇನೆ ರೀ. ಬಸವಣ್ಣ ನಿರಾಕಾರ ಬಯಲ ರೂಪ ಮಾಡಬಲ್ಲ ಆತನೇ ಶರಣ ವಚನ ಐತಲ್ರಿ, ಬಯಲ ರೂಪ ಮಾಡಬಲ್ಲ ಆತನೇ ಶರಣ, ಆ ರೂಪ ಬಯಲ ಮಾಡಬಲ್ಲ ಆತನೇ ಲಿಂಗಾನುಭಾವಿ. ಈ ತತ್ವವನ್ನು ನಾನು ಅರ್ಥ ಮಾಡಿಕೊಂಡಾಗ ಅಲ್ಲಿ ಹೋಗೋಣ. ಮೋದಿಯವರು ಪ್ರೈಮ್ ಮಿನಿಸ್ಟರ್ ಸರ್, ಈ ಗಾಟ್ ಅಪ್ ಫ್ರಮ್ ಇಸ್ ಚೇರ್, ಅರವಿಂದ್ ಭಾಯ್ ಹಿಂಗೆ ಕೈ ಮಾಡಿ ಹಿಂಗೆ ಬೆನ್ನಾಗಿದೆ ಮಾಡಿ ತಾವು ಆ ಕಡೆ ಅನಂತಕುಮಾರ್ ಕರ್ಕೊಂಡೋಗಿ ಕುಂಡ್ರಿಸಿದ್ರು. ಈ ಕಾನ್ವರ್ಸೇಷನ್ ಹೆಂಗೆ ಬ್ರೇಕ್ ಮಾಡೋದು? ಈಗ ನೀವು ಬಸವ ಸಮಿತಿ ಜೊತೆಯವ್ರ ಹೆಸರಿನಿಂದ ಇವತ್ತು ಆರಂಭ ಮಾಡಿದ್ರಿ. ನಾ ಹೆಂಗೆ ಪ್ರೈಮ್ ಮಿನಿಸ್ಟ್ರಿಗೆ ಆರಂಭ ಹೆಂಗೆ ಮಾಡಲಿ? ನನಗೆ ಹಿಂಗಿತ್ತು, ನಂದು ಪರಿಸ್ಥಿತಿ ಹಂಗಿತ್ತು ರೀ. ಅನಂತಕುಮಾರ್ ಏನು ಮಾಡಿದರು सर, डिमोनेटाइजेशन के पूरा देश में बहुत बड़ा हंगामा हो रहा है, हमारे बसवण्णा जी 12वीं शताब्दी में इसके बारे में वचन का जिक्र किए हैं अंदबिट्ರು. अंद कूडले क्या बोल रहे हैं, 12वीं शताब्दी में भी काला धन का चक्कर था क्या अंदर? और सी यू कैन इमेजिन ಅವ್ರ ಪ್ರೈಮ್ ಮಿನಿಸ್ಟರ್ ಕಾಲಾಧನ್ ಅದನ್ನು ತೆಗಿಬೇಕಾಗ್ತದೆ, ಡಿಮಾನಿಟೈಸ್. ಅಮೌಂಟ್ ಸಕ್ಸಸ್ ಆಯಿತು, ಅನ್ಸಕ್ಸಸ್ಫುಲ್, ದ್ಯಾಟ್ ಈಸ್ ನಾಟ್ ನನ್ ಆಫ್ ಮೈ ಕನ್ಸರ್ನ್. ಶ್ಯೂರ್ಲಿ ಇಟ್ ಇಸ್ ನನ್ ಆಫ್ ಮೈ ಕನ್ಸರ್ನ್. ಅಂದ ಕೂಡಲೇ ವಚನ ನನಗೆ ಬಂತು. ಬಂಡವ ತುಂಬಿದ ಬಳಿಕ ಸುಂಕವ ತೆತ್ತಲ್ಲದೆ ಹೋಗಬಾರದಯ್ಯ, ಕಳ್ಳ ನಾಣ್ಯ ಸಲಿಗೆಗೆ ಬಾರದಯ್ಯ, ಕಳ್ಳ ನಾಣ್ಯವ ಸಲಲೀಯರಯ್ಯ, ಭಕ್ತಿ ಎಂಬ ಭಾಂಡಕ್ಕೆ ಜಂಗಮವೇ ಸುಂಕಿಗೆ ಕೂಡಲ ಸಂಗಮ ದೇವ ಹೇಳಿ ಸ್ವಲ್ಪ ಹಿಂದಿದಾಗ ಎಕ್ಸ್ಪ್ಲೇನ್ ಮಾಡಿದ ಕೂಡಲೇ ಕ್ಯಾ ಬಾತ್ ಹೈ, अरविंद भाई गलत कर लिया, पहले मुझे बताना था, मैं शायद डिमोनेटाइजेशन बसवण्णा के नाम से कर लेता था. ನಾ ಕೈ ಇದು ಏನು ಸಕ್ಸಸ್ ಆಗುತ್ತಿತ್ತು ನಮಗೇನು ಗೊತ್ತು ಸರ್, ಎಕನಾಮಿಕಲಿ ಹೌ ಇಟ್ ರಿಯಾಕ್ಟ್ಸ್. ಫಾರ್ ಮೀ ಹೀ ಯೂಸಿಂಗ್ ದಟ್ ವಚನ ವಾಸ್ ಗುಡ್ ಎನಫ್ ಫಾರ್ ಮೀ, ಬಿಕಾಸ್ ಐ ಹ್ಯಾವ್ ಎಂಟರ್ಡ್ ಇಸ್ ಹಾರ್ಟ್. ಆವಾಗ ನಾವು ಓಪನ್ ಮಾಡಿದ ಸಬ್ಜೆಕ್ಟು 23 ಭಾಷೆ. ಕೈಯಾಗ ಒಂದು ಪೇಪರು ಸುಯ್ತು ಅವ್ರ ಕೈ ಕೊಟ್ಟಿಲ್ಲರಿ. ಅವರ ಅಂದ್ರೆ ಅನಂತಕುಮಾರ್ ಈ ವಚನ ಅವಾಗ ತಕ್ಷಣ ನಾ ಗುಜರಾತಿ ಸ್ವಲ್ಪ ತಲೆ ಶಾಣೆ ಐತ್ರಿ, ಇಂಜಿನಿಯರಿಂಗ್ ತಲೆ, ಮಾರ್ಕೆಟಿಂಗ್ ಪಕ್ಕ ರೀ. ಅದನ್ನು ಹೋಗಿ ಗುಜರಾತಿ ಬುಕ್ ಕೊಟ್ಟು ಕೂಡಲೇ ನೋಡಾಕತ್ತಿದ್ರು. ಸ್ವಲ್ಪ ಡೀಪ್ ಹಂಗೆ ನೋಡಾಕತ್ತಿದ್ರು ವಚನಗಳನ್ನು. ಗುಜರಾತ್ ನ್ಯಾಚುರಲಿ ಅವ್ರ ಮದರ್ ಟಂಗದಾಗ ನಾ ಕೈಯಾಗಿ ಕೊಟ್ಟ ಮೇಲೆ ಅದು ಭಾಳ ದೊಡ್ಡ ವಿದ್ವಾಂಸರು ಮಾಡ್ಯಾರ ರೀ ಗುಜರಾತಿ, ನಮಗೆ ಅನುವಾದ ಮಾಡಿದವರು. ಅಗೇನ್ ಏನ ಮುಸ್ಲಿಂ ಲೇಡಿ ಹ್ಯಾಸ್ ಡನ್ ಫಾರ್ ಮೀ ಇನ್ ಗುಜರಾತಿ. ಅವ್ರು ಹೆಂಗೆ ಮಾಡಿದ್ರಪ್ಪ, ಆಕೆಗೇನು ಕನ್ನಡ ಬರ್ತಿದ್ದಿಲ್ಲ. ಸಂಸ್ಕೃತ ವಿದ್ವಾಂಸರು, ಯೂನಿವರ್ಸಿಟಿದವರು ಸಂಸ್ಕೃತ ವಿದ್ವಾಂಸರು. ನಾವು ಸಂಸ್ಕೃತ ಮಾಡಿದ ಭಾಷೆಯನ್ನು ಅವರು ಅನುವಾದ ಮಾಡಿ ಹೇಳೋರು. ಹಿಂದಿ ಇತ್ತು, ಇಂಗ್ಲೀಷ್ ಇತ್ತು, ಸಂಸ್ಕೃತ ಇತ್ತು. ಗುಜರಾತಿ ಜಬರ್ದಸ್ತ್ ಬರ್ತರೆ ವಚನ ಟ್ರಾನ್ಸ್ಲೇಷನ್. ಅದನ್ನು ತಗೊಂಡು ನೋಡಾಕತ್ತಿದ್ರೆ ಆವಾಗ ನಾ ಸ್ವಲ್ಪ ಧ್ವನಿ ಹಾಕಿದೆ ರೀ. सर आप गुजराती वचन देख रहे हैं, ऑलरेडी मेरे पास और भी 22 भाषाओं का है, राष्ट्र को समर्पण करवाना चाहता हूँ. इना पूर्ण सेंटेंस बंदिಲ್ಲ. ಒಬ್ಬ ಮೋದಿ धड़कने यज्ञ, ये शायद मेरी जिम्मेदारी बनती है कि मैं राष्ट्र को समर्पण करूँ. ನಾ ಇನ್ನು ಅಪೀಲ್ ಇಲ್ಲ, ಕೇಳಿಲ್ಲ. ಯಾಕೆ ಇಲ್ಲ ಬಸವಣ್ಣ ವರ್ಕ್ ಮಾಡಿದ್ರು. ಐ ಅಗೇನ್ ರಿಪೀಟ್ ಆ ಬಸವಣ್ಣವ್ರು ವರ್ಕ್ ಮಾಡಿಸ್ಯಾರಲ್ಲಿ. ಶಾಯದೆ ಮೇರಿ ಯಾರಂತಾರೆ ಸರ್, ಮೇರಿ ಜಿಮ್ಮೆದಾರಿ ಬಂತಿ ರಾಷ್ಟ್ರಕ್ಕೆ. ಈಗ ನಾ ಹಿಂಗೆ ಅಂದ ಕೂಡಲೇ ನೀವು BJP ಹಿಂಗೆ ಬೆನ್ನು ಹತ್ತಾನ. ನಿಮಗೆ ಗೊತ್ತು ಸಾಮಾಜಿಕ ಜಾಲತಾಣದ ನನಗೆ ಮೋದಿ ಫೇವರ್ ಅದಾರ ಏನೋ ಸುಮ್ಮನೆ ನನಗೆ ಯಾಕಡಿದ್ರಿ. ಈಸ್ ನಾಟ್ ಮೋದಿ ಪ್ರೈಮ್ ಮಿನಿಸ್ಟರ್ ದೇರ್. ನನಗೇನೂ ಬೇಕಾಗಿಲ್ಲ. ನಾನು ಬಸವಣ್ಣ, ಪ್ರೈಮ್ ಮಿನಿಸ್ಟರ್, ನಾ ಬಸವಣ್ಣನ ಎಲ್ಲ ಕಡೆ ಎತ್ತ ನೋಡಿದಡ ತತ್ತ ನೀನೇ ದೇವ ಅನ್ನುವಂತಕ್ಕಂಥ ವಚನವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಮೋದಿಯಾರ ಡಿಫರೆಂಟ್ ಇಲ್ಲ, ಮನಮೋಹನ್ ಸಿಂಗ್ ಡಿಫ್ರೆಂಟ್ ಅಲ್ಲ, ವಾಜಪೇಯಿ ಡಿಫ್ರೆಂಟ್ ಅಲ್ಲ. ಈ ಸಂದರ್ಭದ ಹಂಗೆ ಅಂದವ್ರ ಕರೆಂಗೆ ಅಂದ್ರೆ ಅವರ ನನಗೇನು ಉತ್ತರ ಕೊಡಲ್ರಿ. ಐ ಆಮ್ ನಾಟ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಅಂದ ಕೂಡಲೇ दिल्ली में या कर्नाटक में, अरविंद भाई शायद कर्नाटक में पॉलिटिकल हो जाएगा, नहीं दिल्ली में करेंगे. अंद कूड़ले अनंत कुमार इनको विज्ञान भवन में सब व्यवस्था करके दे दीजिए, वहीं पर करेंगे.
ಮತ್ತು ಲಾಸ್ಟ್ ಕ್ವೆಶ್ಚನ್ ನಾ ಎದ್ದು ಅವಾಗ ಅವ್ರು ಎದ್ದು ನಿಂತರು ನಾನು ನಿಲ್ಲಬೇಕಲ್ರಿ. अरविंद भाई कब करेंगे? सर आज तक दिल्ली में बसव जयंती हुआ नहीं है, उसके लिए बसव जयंती अगली साल की बसव जयंती दिल्ली में कर लेंगे. ठीक है, ये ठीक होता है. बसव जयंती देख के दिन मैं आऊँगा, ಲೋಕಾರ್ಪಣ करने ಮೇಜಿ ಗೌರವ है. ಆऊँगा ಅಂಥೇಳಿ 20 ನಿಮಿಷ ಟೈಮ್ ಕೊಟ್ಟಂಥ ವ್ಯಕ್ತಿ 2 ತಾಸು ಬಂದ್ರಿ. ಆವಾಗಿನ ಅವ್ರ ಉದ್ಬೋಧಕ ಭಾಷಣ ಯೂಟ್ಯೂಬ್ದಾಗ ತಾವು ನೋಡ್ಬೋದು. ಆವಾಗ ಈ ಬುರ್ಖಾ ತೆಗೆದಿದ್ದು ಆ ಸಂದರ್ಭದಾಗ ರೀ. ಸಾಮಾಜಿಕ ಬಸವಣ್ಣ ಮತ್ತು ಸಾಮಾಜಿಕ ಆನುಭಾವಿಕ ಸಮಾಜ ವಿಜ್ಞಾನದ ನಾಯಕ ಈ ಪುಣ್ಯಾತ್ಮ ಅಲ್ಲಿ ಬರ್ಬೇಕಾರೆ ಆವತ್ತು ಅನೌನ್ಸ್ಮೆಂಟ್ ಇಡೀ ಜಗತ್ತಿನಾದ್ಯಂತ ಪತ್ರಿಕೆಗೆ ಬತ್ತಾವತ್ತು. ಏನಂತ ಸರ್, ಯಾವ ವಿಷಯ? ಅದೇ ಈ ಬುರ್ಖಾ ಹೆಣ್ಮಕ್ಳ ಬಗ್ಗೆ ಸ್ವಾತಂತ್ರ್ಯ ಏನೋ ಬಂತಲ್ರಿ. ಆಮೇಲೆ ಇದ್ರಿ ಆ ಮದುವೆದು ತಲಾಕ್, ತಲಾಕ್ ಬಗ್ಗೆ ಅವತ್ತೇ ಅವ್ರು ಹೇಳಿದ್ದು ತಲಾಕ್ ಆ ಸ್ಟೇಜ್ ಮೇಲೆ ಘಟಮುಟ್ಟಂಗೆ ಹೇಳಿಬಿಟ್ರು. ಪೇಪರ್ ತುಂಬ ತಲಾಕದ ಹೊತ್ತು ಬಸವ ಜಯಂತಿ ಸೆಕೆಂಡ್ರಿ ಇತ್ತು, ಬಟ್ ಬಸವಣ್ಣ ಅದಕ್ಕೆ ಕಾರಣ ಆದರು. ಇಲ್ಲಿ ಕರ್ನಾಟಕದ ಪೇಪರ್ದಾಗೆಲ್ಲ ಬಂತು. ಹೀಗಾಗಿ ಆ ಬಸವಣ್ಣನ ಕನೆಕ್ಟಿಂದ ಅದು ಹಂಗೆ ದೇಶವನ್ನು ಪ್ರವೇಶಿಸ್ತ್ರಿ. ಸೊ ಆವತ್ತು ಅವರು ಆಡಿದ ಮಾತುಗಳು ಯಾವ್ಯಾವ ಭರವಸೆಗಳನ್ನು ಕೊಟ್ಟು ಸರ್ ವಚನಗಳಿಗೆ ಸಂಬಂಧಪಟ್ಟಂಗೆ? ಏನೂ ಮಾಡಿಲ್ಲರಿ. ಹಿ ಈಸ್ ನಾಟ್ ಎ ಪರ್ಸನ್ ಆಫ್ ಎ ಪೊಲಿಟಿಕಲ್ ಕಮಿಟ್ಮೆಂಟ್. ಲೆಟ್ ಮಿ ಬಿ ವೆರಿ ಕ್ಲಿಯರ್ ಅಬೌಟ್ ಇಟ್. ಹಿ ಈಸ್ ನಾಟ್ ಎ ಪೊಲಿಟಿಷಿಯನ್. ಹಿ ಟುಕ್ ಬಸವಣ್ಣ ಆಸ್ ಅ ಸ್ಪಿರಿಚುವಲ್ ಪರ್ಸನ್. ಅದೇ ಭಾಷೆದಾಗ ಅವ್ರು ಮಾತಾಡ್ಕೋತು ಇಷ್ಟೇ ಹೇಳಿದರು. ಇದು ನೀವು ಒಬ್ಬ ರಾಜಕೀಯದ ವ್ಯಕ್ತಿಯ ಮಗನಾಗಿ ನೀವು ರಾಜಕೀಯದ ಬೆನ್ನು ಹತ್ತೋದು ಬಿಟ್ಟು ನಾವೆಲ್ಲ ರಾಜಕೀಯದವ್ರು ಚಂದ ಹೇಳ್ಯಾರ್ರಿ. ನೀವು ನೋಡಿರಿ ಯೂಟ್ಯೂಬ್ ಕುರ್ಚಿ ಸುತ್ತಾಕೋರು ನಾವು. ನೀವು ಎಲ್ಲಿಂದ ವಿಶೇಷ ಇಡೀ ರಾಜಕೀಯ ಫ್ಯಾಮಿಲಿಗಳಿಗೆ ದೇಶದಾಗ ನೀವೊಬ್ಬರು ಇದಾಗ್ತೀರಿ. ಅದಕ್ಕೆ ಏನಂತಾರೆ ಬೆಂಚ್ ಮಾರ್ಕ್ ಆಗ್ತೀರಿ. ಕನ್ನಡದ ಹಿಂದಿದಾಗ ಒಂದೇನೋ ಶಬ್ದ ಬಳಸಿದ್ರು ರೀ. ಹೀಗಾಗಿ ಆ ವ್ಯಕ್ತಿಯ ಹಿನ್ನೆಲೆ ಒಳಗೆ ಅದೇನು ಬತ್ತು ಹಂಗೆ ದೇಶದೊಳಗೆ ಅಲ್ಲಿ ಇಲ್ಲಿ ವಚನಗಳು ಅಲ್ಲಿ ಇಲ್ಲಿ ಚರ್ಚೆ ಶುರುವಾಗ್ಯಾವ್ರಿ. ಇನ್ನೂ ಬೆಳಿಬೇಕು ರೀ. ಸರಿ, ಫಾರಿನ್ ಲ್ಯಾಂಗ್ವೇಜಸ್ಸಿಗೆ ಹೋಗೋ ಪ್ರಾಜೆಕ್ಟ್ ಯಾವಾಗ ಕೈತು ನೋಡ್ರಿ? ಆಮೇಲೆ ಆ ಭಾಷಣದಾಗ ಅವ್ರು ಅಂದರು, ಅವತ್ತು ನಾ ಎಂಟೈರ್ ಇಂಡಿಯಾ ರೈಟ್ ಫ್ರಮ್ ಕೇರಳ ಟು ಕಾಶ್ಮೀರ್ ಐ ಇನ್ವೈಟೆಡ್ ಬಸವ ಫಾಲೋವರ್ಸ್. Assam to Saurashtra I had invited friends. Not only that, I had invited friends from United States, I had invited from Australia, United 3 countries I had invited. ಇದು ವಿಶ್ವ ಬಸವ ಜಯಂತಿ ಹೆಸರು ಕೊಟ್ಟೆ ಬಿಟ್ಟಿದ್ವಿ. ಹೀಗಾಗಿ ಅದೆಲ್ಲ ಆಯಿತು. ಅದಾದ ಮೇಲೆ ನನಗೆ ಇದು ಕರ್ನಾಟಕ ಭಾರತಕ್ಕೆ ಸೀಮಿತ ಆಗಲಾರ್ದ ಹೊರಗೆ ಹೋಗಬೇಕಲ್ಲ. ಅಟೋತಿ ಕಲಬುರ್ಗಿ ಅವ್ರು ಲಿಂಗೈಕ್ಯರಾಗಿದ್ದರು. ನನ್ನ ಶಕ್ತಿ ಒಂದು ಕುಂದಿತ್ತು. ಹೌದು ಪಾಪ, ನಿಮ್ಗೆ ಅದು ಸೆಟ್ ಬ್ಯಾಕ್ ಆಗಿತ್ತು ಸರ್. ಸೆಟ್ ಬ್ಯಾಕ್ ಆಗಿತ್ತು. ಕರೆ ಬಸವಣ್ಣ ಆಗಲೇ ಒಳಗೆ ಜಾಗೃತ ಆಗಿ ಹೋಗಿಬಿಟ್ಟಿದ್ರು ರೀ. ಅವ್ರು ಹೇಳಿದ ಕೂಡಲೇ ನಮಗೆ ಕಾಶ್ಮೀರಿ ಭಾಷೆ ಮಾಡುವಾಗ ಕಾಶ್ಮೀರ್ ಯೂನಿವರ್ಸಿಟಿಯ ವಿದ್ವಾಂಸರೊಬ್ಬರು ನಮಗೆ ಆತ್ಮೀಯರಾಗಿ ಕಾಶ್ಮೀರಿ ಮಾಡಿಕೊಟ್ರು, ಉರ್ದು ಮಾಡಿಕೊಟ್ರು. ಸಮನ್ ಅಜುರ್ದಾದ್ ಈಗ ನ್ಯಾಷನಲ್ ಲೆವೆಲ್ ಮ್ಯಾನ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಸ್ ಹೋಗಿ ಭಾಳ ಬಂದವ್ರಿ. ಅವ್ರೇನು ಹೇಳಿದರು, ಅರವಿಂದ್ आप डरिए मत, MM कलबुर्गी सर नहीं है, हमें भी उनके ऊपर बहुत गौरव है. एक सच बोलता हूँ, आज से मैं वो जिम्मेदारी ले लेता हूँ. ಇವತ್ತಿಗೂ ನನ್ನ ವಿದೇಶಿ ಭಾಷೆಗೆ ಒಬ್ಬ ಮುಸಲ್ಮಾನ ಅವ್ರ ಬಗ್ಗಿನ ಅಭಿಮಾನದಿಂದ ನಾ ಏನು ನಮ್ಮ ಧರ್ಮವನ್ನು ಏನು ಮಂಡು ಇಲ್ಲರಿ. ಅವ್ನು ಬಂದು ನನ್ನ ಕೈ ಹಿಡ್ದ, ಅವನು ಬಸವಣ್ಣ ಅದರಲ್ಲಿ. ಇವತ್ತಿಗೂ ಕೂಡ ಆ ಪುಣ್ಯಾತ್ಮ ನನಗೆ ಉರ್ದು ಮಾಡಿಕೊಟ್ರು, ಕಾಶ್ಮೀರಿ ಮಾಡಿಕೊಟ್ರು. ಆಮೇಲೆ ಇದ್ರದ್ದು ರೀ ನಮ್ಮ ಜಮ್ಮುದ ಡೋಗ್ರಿ ಭಾಷಾ, ಪರ್ಷಿಯನ್ ಭಾಷಾ, ಅರೇಬಿಕ್ ಭಾಷಾ, ಈ ಉಜ್ಬೆಕಿಸ್ತಾನದ ಉಜ್ಬೆಕ್ ಲ್ಯಾಂಗ್ವೇಜ್. ಹಿ ಆಸ್ ಇನ್ಸ್ಟ್ರೂಮೆಂಟಲ್ ಇನ್ 6 ಫಾರಿನ್ ಲ್ಯಾಂಗ್ವೇಜಸ್. ಅಲ್ಲಿಂದ ಕೆಲವು ಅವರು ತಮ್ಮ ಕಾಂಟ್ಯಾಕ್ಟ್ ಇದ್ದಿದ್ದು ಬನಾರಸ್ ಹಿಂದೂ ಯೂನಿವರ್ಸಿಟಿ ಕನೆಕ್ಟ್ ಮಾಡಿದರು. ಅಲ್ಲಿ ಫ್ರೆಂಚು ಚೈನೀಸು ಹೆಚ್ಚು ಕಡಿಮೆ ಮುಗಿದೈತಿ ರೀ. ಫ್ರೆಂಚ್ ಆಗಲೇ ಬಿಡುಗಡೆ ಆಯಿತು, ಚೈನೀಸು ಈಗ ಮುಗಿದೈತಿ. ಅಲ್ಲಿಂದ ನಾನು ಕಲಬುರ್ಗಿಗೆ ಯೂನಿವರ್ಸಿಟಿಗೆ ಹೋದ, ಸೆಂಟ್ರಲ್ ಯೂನಿವರ್ಸಿಟಿ ತಮಗೆ ಗೊತ್ತಲ್ರಿ, ಭಾಳ ದೊಡ್ಡ ಯೂನಿವರ್ಸಿಟಿ. ಅಲ್ಲಿ ಹೋಗಿ ಕುಲಪತಿಗಳಿಗೆ ಭೇಟಿ ಆದೆ. ನಮ್ಮ ಫಾರಿನ್ ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟ್ದಾಗ 3 ಲ್ಯಾಂಗ್ವೇಜಸ್ ಆರ್ ದೇರ್ ಅರವಿಂದ್, ಪ್ಲೀಸ್ ಮೇಕ್ ಯೂಸ್ ಆಫ್ ದೆಮ್ ಅಂದರು. ಯಾಕೆ ಬಸವಣ್ಣ ಮಾತು ಬಂದಿದ್ರಲ್ಲಿ. ಐ ರಿಪೀಟ್, ಬಂದು ಅವನ ತಲೆಯಾಗ್ರಿ ಯಾರಿದ್ರು ಸರ್? ಯಾರೋ ಒಬ್ಬರು ಆಂಧ್ರ ಪ್ರದೇಶ ಅವ್ರು ಬಂದಾಗ ನಾವು ಫಸ್ಟ್ ಟೈಮ್ ಅವ್ರ ಹತ್ರ ಹೋದಾಗ ಮಹಾಭಾರತ ರಾಮಾಯಣನ ಮಾತು, ಅಯ್ಯೋ ಈ ಪುಣ್ಯಾತ್ಮ ನಮ್ಮದು ಏನು ಮಾಡ್ತಾನ ನನ್ನ ತಲೆಯೊಳಗೆ ರೀ. ತಲೆಯೊಳಗೆ ವರ್ಕ್ ಆಗ್ತೈತಲ್ರಿ, ಹೌ ದಿಸ್ ವಿಲ್ ಟೇಕ್ ಶೇಪ್ ಆ್ಯಂಡ್ ಆಲ್ ದ್ಯಾಟ್. ಫಾರಿನ್ ಲ್ಯಾಂಗ್ವೇಜದ ಡಿಪಾರ್ಟ್ಮೆಂಟ್ದವ್ರನ್ನ ಕರೆದ್ರು. ಅಲ್ಲಿ ಜರ್ಮನಿ ಕಂಪ್ಲೀಟ್ ಆಯ್ತು ರೀ,
ಜಾಪನೀಸ್ ಕಂಪ್ಲೀಟ್ ಆಯ್ತು ರೀ, ಸ್ಪ್ಯಾನಿಷ್ ಕಂಪ್ಲೀಟ್ ಆಯ್ತು ಅನ್ನೋರು. ಸೋ ಗ್ರೇಟ್. ಮಾನ್ಯ ಫ್ರೆಂಚ್ ಸರ್ಕಾರದವರೇ ಇಲ್ಲೇ ನಮ್ಮ ಫ್ರೆಂಚ್ ಕಾನ್ಸುಲೇಟ್ದಾಗ ಬಿಡುಗಡೆ ಮಾಡಿ ಇಡೀ ಫ್ರಾನ್ಸ್ದಾಗಿರೋ ಅಷ್ಟು ಲೈಬ್ರರಿಗೆ ಫ್ರೆಂಚ್ ವಚನಗಳನ್ನು ನಾವು ಇಡೋ ಕೆಲಸ ನನ್ನ ಜವಾಬ್ದಾರಿ ಅಂತ ಅವ್ರು ಹೇಳ್ಯಾರ್ರಿ. ನಾ ರಿಕ್ವೆಸ್ಟ್ ಮಾಡಿಲ್ಲ. ಬಟ್ ದಿ ಎಫೆಕ್ಟ್ ಆಫ್ ದ ಅದೇನು ರೀ ಆ ಇವು ಬರ್ತಾವಲ್ಲ ರೀ ನದಿ ಒಳಗೆ ಹಿಂಗೆ ರಿಪಲ್ಸ್, ಅವು ಬರ್ತಾವಲ್ಲ ರೀ ಆ ಸ್ವರೂಪದಾಗ ಅವು ಕಾನ್ಸುಲೇಟ್ ಜನರಲ್ ಮಾತಾಡಿದಾಗ ನನಗೆ ಎಲ್ಲ ಬಸವಣ್ಣ ಇವ್ರೊಳಗೂ ಹೋಗಿರಲ್ಲ ಅಂದಿದ್ದು. ಈಗ ನನಗೆ ಚೈನೀಸ್ ಸಂಪೂರ್ಣ ರೆಡಿ ಆಗೈತೆ ರೀ. ಈಗ ಇನ್ನು ಹೆಂಗೆ ಮಾಡಲಿ ಅನ್ನೋದು ವಿಚಾರ ಮಾಡಕತ್ತೀವಿ. ಸಂಬಡಿ ಹ್ಯಾಸ್ ಸಜೆಸ್ಟೆಡ್ ಚೈನೀಸ್ ಎಂಬೆಸಿಗೆ ನಾವು ಕನೆಕ್ಟ್ ಮಾಡ್ತೀವತ್ತ. ಈ ಟ್ರಾನ್ಸ್ಲೇಷನ್ ಇರ್ತಾವಲ್ಲ ಸರ್, ಈ ಥರ್ಡ್ ಪಾರ್ಟಿ ಟ್ರಾನ್ಸ್ಲೇಷನ್ ಕೊಟ್ಟಾಗ ನೀವು ಈ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿರ್ತೀರಿ, ಈ ಕ್ವಾಲಿಟಿ ರಿಟೇನ್ ಆಗಿದೆ ಅನ್ನೋದಕ್ಕೆ ಏನಾರು ಕ್ರಾಸ್ ಚೆಕ್ ಮಾಡಲಿಕ್ಕೆ ಏನಾರು ಸಾಧ್ಯತೆಗಳದಾವ? ಸರ್, ಕಂಟಿನ್ಯೂಸ್ಲಿ ಸಿನ್ಸ್ 2008 ಟುಡೇ 25 ಹೌ ಮೆನಿ ವರ್ಕ್ಶಾಪ್ಸ್ ವಿ ಹ್ಯಾವ್ ಕಂಡಕ್ಟೆಡ್. ನನ್ನ ವರ್ಕ್ಶಾಪ್ದಾಗ ರೀ ಫಿಲಾಸಫಿಗೆ ನಮ್ಮ ರಾಮದುರ್ಗದ ಸಿದ್ದಣ್ಣ ಲಂಗೋಟಿ ಇರ್ತಾರೆ ರೀ, ಕನ್ನಡಕ್ಕೆ ವೀರಣ್ಣ ರಾಜೂರು ಇರ್ತಾರೆ ರೀ, ಕೆಲವು ಕಡೆ ವೀರಣ್ಣ ದಂಡೆಯವ್ರು ಇರ್ತಾರೆ ರೀ. ಆಮೇಲೆ ಉರ್ದು ಎಲ್ಲೆಲ್ಲಿ ಕನೆಕ್ಷನ್ ಬರ್ತೈತಿ ಆ ಭಾಷಾ ಕನೆಕ್ಷನ್ ಬರ್ತೈತಿ, ಮಾಹಿರ್ ಮನ್ಸೂರ್ ಇರ್ತಾರೆ ರೀ, ಹಿಂದಿಗೆ ಡಾಕ್ಟರ್ ಪ್ರಭಾಶಂಕರ್ ಪ್ರೇಮಿ ಇರ್ತಾರೆ. ನಮಗೆ ಎಕ್ಸ್ಪೆನ್ಸಿವ್, ಬಟ್ ಅಟ್ ದ ಸೇಮ್ ಟೈಮ್ ಐ ಕ್ಯಾರಿ ಆಲ್ ದೀಸ್ ಪೀಪಲ್ ಆ್ಯಂಡ್ ಐ ಮೈಸೆಲ್ಫ್ ಕಂಡಕ್ಟ್ ಇಂಗ್ಲೀಷ್ ಮಾಡಿ. ನಮ್ಮ ಮನೆಯವರು ಕೂಡ ಅವ್ರದ್ದು ಏನು ಬಸವ ಸಮಿತಿ ಒಳಗೆ ಪಾತ್ರ ಇಲ್ಲ, ಸ್ವತಂತ್ರ ಬರ್ತಾರೆ. ಎಲ್ಲೋ ಭಾವದೊಳಗೆ ಅವ್ರು ತಪ್ಪಿದ್ರೆ ಶಿ ಸಿಂಗ್ಸ್ ವಚನ ಸರ್. ಈಗ ಎತ್ತ ನೋಡಿ ಇದು ನನ್ನಲ್ರಿ, ಅದು ಭಾವಪೂರ್ಣವಾಗಿ ಹೇಳ್ಬೇಕಲ್ರಿ. ಯು ಕ್ಯಾನ್ ರೀಡ್ ಇಟ್ ಆಲ್ಸೋ. ಅಲ್ಲಿ ಬರೆದಿದ್ದನ್ನು ಯಾರು ಓದ್ಬೋದು. ಎತ್ತ ನೋಡಿ ಆಡ್ದಾಗ ಅದಕ್ಕೆ ಸ್ವರೂಪನ ಬದಲಾಗತ್ತೆ. ಹಿಂಗಾಗಿ ಈವನ್ ಶಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ಮೈ ಎಫರ್ಟ್. ಹಿಂಗಾಗಿ ನನಗೆ ಆಕೆ ಗುರುನೂ ಆಗ್ತಾಳ್ರಿ. ಯಾಕಂದ್ರೆ ಬಸವ ಕಲ್ಯಾಣದ ಸೂತ್ರ ಇತ್ತಲ್ಲ, ನಮ್ಮಪ್ಪ ಯಾಕೆ ಹುಡುಕಾಡಿದ್ರು ಅಂದರೆ ಇದಕ್ಕೆ ರೀ. ಹಿಂಗಾಗಿ ಈ ಫಾರಿನ್ ಲ್ಯಾಂಗ್ವೇಜ್ ಈಗ ನಾವು ದ ಕಾನ್ಸೆಪ್ಟ್ ಈಸ್ ದ ಇಯರ್ 26 ಐ ಹ್ಯಾವ್ ಗಾಟ್ ಅ ಡ್ರೀಮ್. These 10 for plan possible, not possible, I don't know, but Basavanna will do it. 10 ಭಾಷೆಯನ್ನು ದಿಲ್ಲಿಗೆ ತೊಗೊಂಡೋಗಿ ಈ ಕಡೆ 5 ಅಂಬಾಸಡರ್ಸು, ಈ ಕಡೆ 5 ಅಂಬಾಸಡರ್ಸು, 5 ಅಲ್ಲಿ ದೇಶದ ಜೆಂಡಾಗಳು, ನಡಬರ್ಕ್ ನನ್ನ ಭಾರತದ ಜೆಂಡಾ, ಅಲ್ಲಿ ಮೋದಿಯವರು ಅಥವಾ ರಾಷ್ಟ್ರಪತಿಗಳು ಯಾರು ಆ ಟೈಮಿಗೆ ಹೊಂದ್ಕೋಲ್ಲ ಮಾಡಿ 10 ಭಾಷೆಗಳನ್ನು ಆವತ್ತು ನನ್ನ ಬಾಯಿ ಒಳಗೆ ವಿಶ್ವಗುರು ಬಸವಣ್ಣ ಅನ್ನೋ ಒಂದು ಧ್ವನಿ ಅಂತರಾಳದಿಂದ ಬರ್ತೈತೆ ರೀ. ಯಾಕಂದ್ರೆ ವಿಶ್ವಗುರು ಅನ್ಕೋತಿ ಎಲ್ಲರೂ ತಮ್ಗೆ ಗೊತ್ತೈತಿ, ಎಲ್ಲರೂ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಮನೆ ಬಿಟ್ಟು ಹೊರಗೆ ಕಳಿಸಿರಂಗಿಲ್ಲ. ಅಲ್ಲ, ಈ ಸತ್ಯ ನಾವು ಕನ್ನಡ ನಮಗೆ ತಿಳಿದಟ್ಟು ಮಾಡಿ ಅಲ್ಲ ನಮ್ಮ ಶಕ್ತಿ ಆದರೂ ಬಸವಣ್ಣನವ್ರನ್ನ ಜೀವಂತವಾಗಿ ಇಟ್ಟೀವಿ. ನಾವು ಯಾರನ್ನೂ ಸಣ್ಣವ್ರತ್ ನೋಡೋಕ್ಕಾಗಂಗಿಲ್ಲ. ಮಠಗಳಾಗಲಿ ಯಾರೇ ಆಗಲಿ ಪ್ರೊಫೆಸರ್ಸ್ ಆಗಲಿ ಬಸವ ಪ್ರಜ್ಞೆಯನ್ನು ಜೀವಂತ ಇಟ್ಟೀವಿ. ಈ ಬಸವ ಪ್ರಜ್ಞೆಯನ್ನು ವಚನ ಪ್ರಜ್ಞೆಯನ್ನು ಮಾಡಿ ಇನ್ನು ವಚನ ಪ್ರಜ್ಞೆಯಿಂದ ಲಿಂಗ ಪ್ರಜ್ಞೆಗೆ ತಗೊಳ್ತಕ್ಕಂಥ ಒಂದು ಏನು ನೆಕ್ಸ್ಟ್ ಸ್ಟೆಪ್ ಐತಲ್ರಿ. ಇಟ್ಸ್ ಅ ವೆರಿ ಟಫ್ ಟಾಸ್ಕ್, ಬಟ್ ಟುಗೆದರ್ ವಿ ಹ್ಯಾವ್ ಗಾಟ್ ಟು ಡೂ ಇಟ್. ಸರ್, ಆರ್ಗನೈಜೇಷನ್ಲಿಂದ ಆಗಬೇಕಂತೀರೇನೋ ಲಿಂಗಾಯತ ಧರ್ಮ ಮತ್ತು ವಚನಶಾಸ್ತ್ರಗಳ ಬಗ್ಗೆ ಒಂದು ಕಾಂಕ್ರೀಟ್ ಐಡಿಯಾ ಮಿನಿಮಮ್ ಲಿಂಗಾಯತರಿಗೆ ಬೇಕು ಸರ್. ಲಿಂಗಾಯತರ ಪ್ರಾತಿನಿಧಿಕ ಸಂಸ್ಥೆಗಳು ಇವತ್ತು 3 ಅದಾವೆ. ಬಸವ ಸಮಿತಿ ಇದೆ, ಜಾಗತಿಕ ಲಿಂಗಾಯತ ಮಹಾಸಭಾ ಇದೆ, ವೀರಶೈವ ಲಿಂಗಾಯತ ಮಹಾಸಭೆ ಇದೆ ಸರ್. ಈಗ ಬೇಸಿಕ್ ಗೊಂದಲ ಕ್ಲಿಯರ್ ಆಗ್ಬೇಕಲ್ಲ ಸರ್. ಏನಾಗುತ್ತೆ ಬಸವಣ್ಣನನ್ನು ನಮ್ಮ ಧರ್ಮ ಸಂಸ್ಥಾಪಕ ಅಂತ ಒಪ್ಕೊಂಡ್ರೆ ಏನು ಗಂಟು ಖರ್ಚಾಗೋದಿದೆ ಸರ್ ನಮ್ಗೆ? ಯಾಕೆ ಇದನ್ನು ನಾವು ಕನ್ವಿನ್ಸ್ ಮಾಡೋಕ್ಕೆ ಸಕ್ಸಸ್ ಆಗ್ತಾ ಇಲ್ಲ? ಅಣ್ಣ, ದಿಸ್ ಈಸ್ ಅ ವೆರಿ ಟ್ರಿಕಿ ಕ್ವಶನ್ ಯು ಆರ್ ಆಸ್ಕಿಂಗ್. ಟ್ರಿಕ್ಕಿ ಅಲ್ಲ ಸರ್, ಯು ಆರ್ ಸೀನಿಯರ್ ಮೋಸ್ಟ್, ಯು ಆರ್ ಸೀನಿಯರ್ ಮೋಸ್ಟ್ ಟು ಆಲ್ 3 ಆರ್ಗನೈಜೇಷನ್ಸ್. ಇಲ್ಲ, ಹಂಗೇನಿಲ್ಲ ರೀ. ಸಿ ಅಗೇನ್, ನನಗಿಂತ ಕಿರಿಯರಿಲ್ಲ ಬದುಕವನ. ಇಲ್ಲಿ ಏನಾಗ್ತೈತೆ ಅಣ್ಣ, ನಮ್ಮ ದೇಶದ ಧರ್ಮಗಳ ಇತಿಹಾಸವೇ ನನಗೆ ಅನೇಕ ಜನರಿಗೆ ಗೊತ್ತಿಲ್ಲ. ಒಟ್ಟು 9 ಧರ್ಮ ಅದಾವ, ತಮಗೆ ಗೊತ್ತೈತಿ. 9 ಧರ್ಮ ಯಾವದಾವ? ಮೊದಲಿನ 4 ವೈದಿಕ ಧರ್ಮಗಳು, ಅದರ ನಡಬರ್ಕ ಸಾಂಖ್ಯ ದರ್ಶನ, ಅಲ್ಲಿಂದ ಮುಂದೆ 4 ಬರ್ತಾವೆ. ಮೊದಲು ಮಹಾವೀರ್ ಬರ್ತಾರೆ, ಆಮೇಲೆ ಬುದ್ಧ ಬರ್ತಾರೆ, ಆಮೇಲೆ ಬಸವಣ್ಣ ಬರ್ತಾರೆ, ಆಮೇಲೆ ಸಿಖ್ ಧರ್ಮ ಬರ್ತೈತಿ. ಇವು 4 ಅವೈದಿಕ ಧರ್ಮಗಳು. ಈಗ ನಾವು ಏನು ಗದ್ದಲಾಕ್ಲಕತ್ತೀವಿ? ವೈದಿಕ ಧರ್ಮದ ಒಂದು ಶಾಖೆಯನ್ನು ತಂದು ಅವೈದಿಕ ಧರ್ಮದ ಮೂಲ ಧರ್ಮದ ಸಂಕೇತದೊಳಗೆ ಸೇರಿಸೋ ಪ್ರಯತ್ನ ಮಾಡಾಕತ್ತೀವಿ. ಅವರು ನಮ್ಮವರು. ಯಾಕಂದ್ರೆ ಅಲ್ಲಿ ಲಿಂಗ ಐತಿ, ಲಿಂಗದ ಗದ್ದಲದಾಗ ನಾವು ಬಿದ್ದೀವಿ. ಅವರು ಲಿಂಗವ ಅದೇನೋ ಲೀಯತೆ ಗಮಯತೆ ಅಂತ ಅವ್ರು ಹೇಳ್ಕೊತ ಹೋಗ್ತಾರೆ. ಇವತ್ತಿಗೂ ಕೂಡ ಅವ್ರ ಅನುಭವದಿತ್ತು. ಬಸವಣ್ಣನಂಥವರಿಗೆ ಜಗತ್ತೇ ಒಪ್ಪಿ ಇನ್ನು ಕೆಲವು ದಿನದಾಗ ರೀ
ನಮ್ಮ ಜೀವನದಾಗ 77 ನಾವು ಹೋಗೋದ್ರಾಗ ನನ್ನ ದೃಷ್ಟಿಕೋನದಾಗ ಜಗತ್ ಯುನೈಟೆಡ್ ನೇಷನ್ ಅವ್ರಿಗೆ ಬುದ್ಧಿ ಹೇಳ್ಬೋದಲ್ಲ ಸರ್ ನೀವು? ಬ್ಯಾಡ್ರಿ ನಮ್ಗೆ ಬುದ್ಧಿ ಹೇಳಿ ಕೇಳು ಒಟ್ಟು ನಾನು ಅದ್ರಾಗ ಮೆಂಬರ್. ಇವಾಗ ಜಾಗತಿಕ ಲಿಂಗಾಯತ ಮಹಾಸಭೆ ಹುಟ್ಟೋಕ್ಕಿಂತ ಮೊದಲು ನಾನು ಮೆಂಬರ್ ಇದ್ದೆ. ಐ ಹ್ಯಾವ್ ಡನ್ ಮೈ ಜಾಬ್. ಎಲ್ಲಿ ನಾ ಕೇರಳಕ್ಕೆ ಇದೊಂದು ಯಾವುದೋ ಒಂದು ಇದು ಕೇರಳದಾಗ ರೀ ಒಂದು ದೊಡ್ಡ ಪ್ರೋಗ್ರಾಮ್ ಹಾಕಿದ್ದೆ. ಕಾಸರಗೋಡಿಗೆ ಹೋಗಿನಿ, ನೀವು ಬಂದಾಗಿಂದ ಅಲ್ರಿ, ಇನ್ನೊಂದು ಸರ್ತಿ ಇದು ಕಾಸರಗೋಡಿಗೆ ಹೋಗಿನಿ. ಬಸವಣ್ಣವ್ರ ಮೂರ್ತಿ ಐತಿ ವ್ಯಾನ್ದಾಗ. ಅಲ್ಲಿ ದೊಡ್ಡ ಮನುಷ್ಯರು ಇವರು ಮಹಾಸಭೆ ಕಡೆಯಿಂದ ಅಲ್ಲಿ ಲೋಕಲ್ ಮಹಾಸಭೆ ಅಂತ ಈಗ ಹೇಳ್ಕೊತಾರೆ. ಅವನು ಸ್ಟೇಟ್ಮೆಂಟ್ ಕೊಟ್ಟೆ, ಯಾರೂ ವೀರಶೈವರು ಈ ಕಾರ್ಯಕ್ರಮದಾಗ ಭಾಗಿಯಾಗಬಾರ್ದು ಅಂತ. ಇನ್ನು ಯಾರ ಮುಂದೆ ಹೋಗಿ ನಾ ಬಸವಣ್ಣನ ಪರಿಚಯಿಸಲ್ರಿ. ಇಂಥ ಕುತ್ತಿಗೆ ಬತ್ತು. ಮತ್ತು ಬಸವಣ್ಣವ್ರ ನೆನೆಸ್ಕೋರಿ ನೀವು, ಇನ್ನೇ ಬೇರೆ ದಾರಿ ಇಲ್ಲ ನಮಗೆ. ಕೂಡಲೇ ನಾರಾಯಣ ಗುರು ಸಂಸ್ಥಾಕ್ಕೆ ಫೋನ್ ಮಾಡಿದೆ, ಅದರ ಹೆಡ್. ಸೊ ವಾಟ್ ಎ ಗ್ರೇಟ್ ಪ್ಲೆಷರ್ ಇಟ್ ಈಸ್. ವಿ ವಿಲ್ ಸಪೋರ್ಟ್ ಯು ಮಿಸ್ಟರ್ ಜತ್ತಿ. ಯಾಕೆ ಅಲ್ಲಿ ಬಸವಣ್ಣ ಬಂದಿದ್ದರು. ಅದು ಎಕಡೆ ಹೋಗಿ ಆವಾಗ ನನಗೆ ಭಾಳ ಕೆಟ್ಟ ಅನ್ನಿಸ್ತೀವಿ. ಮಹಾಸಭೆ ಆವಾಗ ಈಗಿರುವ ಜನರಲ್ ಸೆಕ್ರೆಟ್ರಿ, ಈಗಿರುವ ಅಧ್ಯಕ್ಷರು ಯಾರದಾರ ಅವ್ರಿಗೆ ಫೋನ್ ಮಾಡಿದೆ, ಫೋನ್ ಎತ್ತಲಿಲ್ಲ. ಅಲ್ಲಿ ಒಬ್ಬರು ಮೆಂಬರ್ ಸೆಕ್ರೆಟ್ರಿ ಯಾರು IAS ಇದ್ದರು ಅವಾಗ, ಐ ಡೋಂಟ್ ರಿಕಾಲ್ ಇಸ್ ನೇಮ್. ಅಣ್ಣ ಇಟ್ಟು ಫೋನ್ ಮಾಡಬೇಡ್ರಿ, ನಮಗೆ ಕೆಟ್ಟ ಅನ್ಸಕತ್ತೈತಿ, ನೀವು ನಿಷ್ಠೆಯಿಂದ ಫೋನ್ ಮಾಡಕತ್ತೀರಿ, ದಿಸ್ ವಿಲ್ ನಾಟ್ ಹ್ಯಾಪನ್ ಅಂತ ಬಂದು ಅಲ್ಲಿಂದ ಬಂದು ಕೂಡಲೇ ರೆಸಿಗ್ನೇಷನ್ ಲೆಟರ್ ಕೊಟ್ಟು ದಿಸ್ ಈಸ್ ದಿ ಎಂಡ್ ಆಫ್ ಮೈ ಮಹಾಸಭಾ ಅಂಥೇಳಿ ಕೈ ಬಿಟ್ಟು ಬಂದುಬಿಟ್ಟೆ ರೀ. ನಾವು ಅವ್ರ ಬಗ್ಗೆ ಇವತ್ತಿನ ತನಕ ಕೆಟ್ಟ ಎಲ್ಲಿ ಮಾತಾಡಿಲ್ಲ. ನೈದರ್ ಐ ವಿಲ್ ಸ್ಪೀಕ್ ಬ್ಯಾಡ್ ಅಬೌಟ್ ದೆಮ್. ಲೇಟರ್ ದೇ ದೆಮ್ಸೆಲ್ವ್ಸ್ ಇಂಪ್ರೂವ್ಡ್ ಅಪಾನ್ ಇಟ್. ಸಿದ್ಧಗಂಗಾ ಸ್ವಾಮಿಗಳು ಹೇಳ್ಯಾರತ್ತೇಳಿ ವೀರಶೈವ ಲಿಂಗಾಯತ ಅಂದ್ಕೊಂಡ್ರು. ಆದರೆ ಮೂಲತಃ ನಮ್ಮದು ಇದು ಧರ್ಮ ಅಂತಕ್ಕಂಥ ಹೆಸರೇ ನನಗೆಲ್ಲೋ ತಪ್ಪು ಅನ್ನಿಸ್ಲಾಕತ್ತದ ರೀ. ದಿಸ್ ಈಸ್ 100% ಅಣ್ಣ, ಯು ನೋ ದಿಸ್ ವ್ಯಾಲ್ಯೂ. ದಿಸ್ ಈಸ್ ದರ್ಶನ. ಬಸವಾಸ್ ದರ್ಶನ ಇಸ್ ಅ ಫಿಲಸಾಫಿಕಲ್ ದರ್ಶನ. ಲೈಕ್ ಐನ್ಸ್ಟೈನ್, ಯು ನೋ, ಈಸ್ ಈಕ್ವಲ್ ಟು mc². ಮೆಟೀರಿಯಲ್ ಮತ್ತು ಸ್ಪಿರಿಟ್ಗಿರ್ತಕ್ಕ ಕನೆಕ್ಟ್ ಮಾಡಿದ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಬಸವಣ್ಣ. 12ನೇ ಶತಮಾನದಾಗ ಇದನ್ನು ಸ್ಥಾವರ ಮತ್ತು ಜಂಗಮಕ್ಕೆ ತಂದಿಟ್ಟಿದ್ದನ್ನು ನಾವು ವೈಜ್ಞಾನಿಕವಾಗಿ ನೋಡಲಿಲ್ಲ. ಏನು ದಾಡೆ ಬಂದಿತ್ತು ನಮಗೆ? ಸ್ಥಾವರಕ್ಕೆ ಕಳಿವುಂಟು, ಜಂಗಮಕ್ಕೆ ಕಳುವಿಲ್ಲ. ಮತ್ತು ಏನು ಸಾಪೇಕ್ಷ ಸಿದ್ಧಾಂತದು, ಈಸ್ ಈಕ್ವಲ್ ಟು mc². You please compare. And finally, that Einstein also says, this will lead one day to a cosmic religion. If at all, if you talk Basava's philosophy, it is nothing but a cosmic religion, because Allama ನಿಮಗೆ ಗೊತ್ತೈತಿ, ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಗಿ ಬಯಲಾಯಿತ್ತಯ್ಯ ಬಯಲ ಜೀವನ ಬಯಲ ಪಾವನ ಬಯಲ ಭಾವನೆ ಬಯಲಾಗಿ ಬಯಲಾಯಿತ್ತಯ್ಯ. ಯಾರಾದರೂ ಒಂದು ಕನ್ನಡದ ಶಬ್ದದಿಂದ ಇಡೀ ಮುಕ್ತಿ ಮಾರ್ಗವನ್ನು ಕೊಡ್ತಕ್ಕಂಥ ಸಾಹಿತ್ಯ ಎಲ್ಲಿ ಹುಡುಕ್ತೀರಿ? ಈಸ್ ದರ್ ಎನಿ ಅದರ್ ಲಿಟ್ರೇಚರ್ ವಿ ಕ್ಯಾನ್ ಪುಟ್ ದಿ ಎಂಟೈರ್ ಫಿಲಾಸಫಿ ಇನ್ ಅ ನಟ್ಶೆಲ್ ಆಫ್ 5 to 6 words? ಸಮಥಿಂಗ್ ಫೆನಾಮಿನಲ್ ಸರ್. ಹೀಗಾಗಿ ನಮಗೇನಾಗೈತಿ, ಬಸವ ದರ್ಶನದ ಮೂಲ ಸತ್ವ ಗೊತ್ತಾಗಿಲ್ಲ. ಇದನ್ನು ನಾನು ಭಾಳ ನೋವಿನಿಂದ ಹೇಳ್ತೀನಿ. ಇಷ್ಟು ದಿನ ಏನು ಸಾಹಿತ್ಯ ಪ್ರಪಂಚದೊಳಗೂ ಬಸವ ಪ್ರಜ್ಞೆಯನ್ನು ಜಾಗೃತ ಮಾಡ್ತಕ್ಕಂಥ ವಿದ್ವಾಂಸರು ಅನುಭವದ ಸೆಲೆಯನ್ನು ಅರ್ಥನ ಮಾಡ್ಕೊಂಡಿಲ್ಲರಿ. ಎಷ್ಟು ನಿಮಗೆ ಸಾವಿರಾರು ಗ್ರಂಥ ಬಂದವ, ನೂರಾರು ಡಾಕ್ಟರೇಟ್ ಬಂದವ, ಸಾಕಷ್ಟು ಅದರಿಂದ ಅಭಿವೃದ್ಧಿವಾದ ಸಾಕಷ್ಟು ನಮ್ಮ ಪ್ರೀತಿಯ ಎಲ್ಲರೂ ಬೆಳಿಲ್ರಿ. ಐ ಡೋಂಟ್ ಹ್ಯಾವ್ ಎನಿ ಗ್ರಜ್ ಓವರ್ ದೋಸ್ ಪೀಪಲ್ ಹೂ ಆರ್ ಡೂಯಿಂಗ್ ಇಟ್. ಬಟ್ ಮೂಲ ತತ್ವವನ್ನೇ ತಿಳ್ಕೊಂಡಿಲ್ಲ. ಈಗ ವಿಶ್ವವಿದ್ಯಾಲಯದಾಗ ನಾವು ಒಂದು ಪ್ರೋಗ್ರಾಮ್ ಹಾಕ್ಬೇಕಂದಿದ್ದೆ, ಕರ್ನಾಟಕ ವಿಶ್ವವಿದ್ಯಾಲಯ. ಇಲ್ಲಿ ಲಿಂಗದ ಬಗ್ಗೆ ಮಾತಾಡೋಂಗಿಲ್ಲ ಅಂದರು. ಕಮ್ ಆನ್, ಲಿಂಗ ಇಸ್ ಎ ಕಾಸ್ಮಿಕ್ ಎನರ್ಜಿ ಆಸ್ ಯು ಸೆಡ್. ನೋ ಅದು ಧಾರ್ಮಿಕ ಸಂಕೇತ ಅನ್ನೋ ಯೂನಿವರ್ಸಿಟಿ ಇಲ್ಲಿ ಡಿಸಿಷನ್. ಒಂದ್ಸಲ ಬಸ್ಮುಕ್ಕೂ ಹಿಂಗೆ ಇತ್ತು, ಇಲ್ಲಿ ಮುಂದೆ ಇಷ್ಟಲಿಂಗ ಕಾಸ್ಮಿಕ್ ಎನರ್ಜಿ ಅಂತ ಗೊತ್ತಾದ್ರೆ ಅಲ್ಲ, ಇಂಥ ದುಸ್ಥಿತಿ ಒಳಗೆ ಅದಕ್ಕೂ ಬಸವಣ್ಣನವ್ರು ಹೇಳ್ತಾರೆ, ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಭಾಷೆ ಹಿರಿಯರು ಎಲ್ಲರೂ ನಿಮ್ಮ ಮರೆತು ತಮ್ಮ ಮೆರೆದರಲ್ಲದೆ ತಮ್ಮ ಮೆರೆತು ನಿಮ್ಮ ಮೆರೆದುದಿಲ್ಲ ಕೂಡಲ ಸಂಗಮ ದೇವ ಇಲ್ಲ ಅಂದಿದ್ದು ಇವತ್ತಿಗೂ ಸತ್ಯ 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 ಸತ್ಯ. ಯಾಕೆ ಬಸವ ಪ್ರಜ್ಞೆಯನ್ನು ಜಾಗೃತ ಮಾಡ್ಯಾರ, ಎಲ್ಲರೂ ಕೂಡ ಸಾಕಷ್ಟು ಮಾಡ್ಯಾರ್ರಿ. ಆದರೆ ವಚನ ಪ್ರಜ್ಞೆಗೆ ಬಂದಾಗ ಆನುಭಾವಿಕ ನೆಲೆಯಲ್ಲಿ ಈಗ ನೀವು ಅನೇಕ ಬಾರಿ ಬಸವಣ್ಣವರ ಸಮಾಜ ವಿಜ್ಞಾನಿ ಮಾತಾಡ್ತಾರೆ, ಬಾಕಟ್ಟು ಭಾಷಣ ಕೇಳಿರ್ತೀರಿ ನೀವು. ಆದರೆ ಬಸವಣ್ಣ ಒಬ್ಬ ಆನುಭಾವಿಕ ಸಮಾಜ ವಿಜ್ಞಾನಿ ಅನ್ನೋದು ನಮಗೆ ತಿಳಿಯಂಗಿಲ್ಲ. ಅಂದರೆ ಸ್ಪಿರಿಚುವಲ್ ಆಸ್ಪೆಕ್ಟ್ನಲ್ಲಿ ನೀವು ವಚನಗಳನ್ನು ನೋಡಬೇಕು, ಎಲ್ಲರೂ ಸೋಷಿಯಲ್ ಮೂಮೆಂಟ್ನಲ್ಲಿ ನೋಡಬಾರ್ದು. ನೋಡಬಾರ್ದು ನೋಡಿ, ಅದ್ರ ನೆಕ್ಸ್ಟ್ ಪಾಯಿಂಟ್ ನಾ ಹೇಳ್ತಾ ಇರೋದು. ಸರ್, ಅಣ್ಣ ಎಕ್ಸ್ಟರ್ನಲ್ ಬ್ಯೂಟಿ ಆರ್ ಅಟ್ರಾಕ್ಟೆಡ್, ಅಬ್ಸಲ್ಯೂಟ್ಲಿ ಇಂಟರ್ನಲ್ ಸೋಲ್ ಆಫ್ ದ ರಿಯಲ್ ಸ್ಪಿರಿಟ್. ಈಗ ಉದಾಹರಣೆಗೆ ಇದನ್ನು ನೀವು ಮಾತಾಡುವಾಗ ಮಂದಿಗೆ ತಿಳಿಬೇಕಲ್ರಿ. ಕಳಬೇಡ, ಕೊಲಬೇಡ,
ವಚನ ನಿಮಗೆ ಗೊತ್ತೈತಿ. ಕಡೀ ಸೆಂಟೆನ್ಸ್ ಏನು? ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ್. ಹೆಂಗೆ ಅವರು ಅನುಭವದಿಂದ, ಲೋಕದ ಅನುಭವದಿಂದ ಅನುಭವಕ್ಕೆ ಬಂದು ಕಡೆಗೆ ಒಂದು ತಮ್ಮ ಸಿದ್ಧಾಂತವನ್ನು ಕೊಟ್ಟುಬಿಟ್ರು. ಪ್ರತಿಯೊಂದು ವಚನ ನೋಡ್ಕೋತ ಹೋಗ್ರಿ ನೀವು. ಮನೆಯಲ್ಲಿ ಇದೇ ಐತಲ್ರಿ ಅದು, ಮನೆಯಲ್ಲಿ ಮನೆಯೊಡೆಯ ನಿದ್ದಾನೂ ಇಲ್ಲವೋ ಮೊದಲ ರಜೆ ತುಂಬಿ ಅದನ್ನು ಹೇಳಿದರು. ಏನು ಲೋಕದ ಅನುಭವ ಕೊಟ್ಟರು. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ರಜೆ ತುಂಬಿ ಮುಂದೇನು ಅನುಭವಕ್ಕೆ ತಿರುಗಿದರು. ಅದೇ ಬಸವಣ್ಣನವರು ಮೊದಲ ಲೋಕದ ಅನುಭವ ಕೊಟ್ಟು ಕೆಳಗೆ ಅನುಭವಕ್ಕೆ ತಂದು ಎಲ್ಲಿಗೆ ತಂದರು? ಸ್ಟ್ರಕ್ಚರ್ ಆಫ್ ವಚನಾನ ಹೆಂಗಿತ್ತು ಸರ್? ಎಲ್ಲ ಕಡೆ ಹಂಗದವ್ರಿ. ಇದು ನಮಗೆ ತಿಳಿದಿಲ್ಲ. ಐ ಕ್ಯಾನ್ ಮೇಕ್ ಎ ಸ್ಟೇಟ್ಮೆಂಟ್ ವೆರಿ ಕ್ಲಿಯರ್ಲಿ. ಆನುಭಾವಿಕ ತತ್ವಗಳನ್ನು ಅರಿಯೋದಕ್ಕೆ ನಮ್ಮಿಂದ, ಯಾಕಂದ್ರೆ ನಮ್ಮಲ್ಲಿ ಸಾಧನೆ ಇಲ್ಲ. ನೀವು ಹೇಳೋದು ಈಗ ವಿಶ್ವವಿದ್ಯಾಲಯ ಲಿಂಗನ ಮಾತಾಡಬೇಡ್ರಿ ಅಂದರೆ ಇನ್ಯಾವ ತತ್ವ ಮಾತಾಡೋರು? ಲಿಂಗಕ್ಕೆ ಯಾಕೆ ನೀವು ಜಾತಿ ಹಚ್ತೀರಿ? ಹಚ್ಚಾರ್ರಿ. ಇಡೀ ವಿಶ್ವವಿದ್ಯಾಲಯಕ್ಕೆ ಲಿಂಗು ಕಟ್ಟಬೇಕು, ಇಡೀ ಪಾರ್ಲಿಮೆಂಟ್ಗೆ ಲಿಂಗು ಕಟ್ಟಬೇಕು. ಅದು ನಾವು ಮಾತಾಡಿದ್ರೆ ಏನು ಆಗಂಗಿಲ್ಲ ರೀ. ಅಲ್ಲ, ಆ ವಾತಾವರಣ ನನಗೆ ಬರಬೇಕು. ಈಗ ಅದೇ ವಿಶ್ವವಿದ್ಯಾಲಯ ಡಾಕ್ಟ್ರೇಟು ಕೊಡ್ತು. ಎದಕ್ಕೆ ಕೊಡ್ತು? ನಾ ಯಾವುದು ಏನೂ ಇಲ್ಲ, ನಾನು ನೋಬಡಿ. ಒಮ್ಮೆ ಅರಿವೇ ಗುರು ಅನ್ನೋದು ಒಂದು ಸ್ಪೀಚಿಗೆ ಗುಡಿಸಿ ಅವ್ರು ಕರೆಸಿದ್ರು. ಐ ಸ್ಪೋಕ್ ಆನ್ ದಟ್ ಅರಿವೇ ಗುರು. ಅಲ್ಲಿ ಮ್ಯಾಲೆ ಬರೆದಿದ್ದು ಗುರು. ಎಷ್ಟು ಮಂದಿ ನೀವು ತಿಳ್ಕೊಂಡ್ರಪ್ಪ ಇದನ್ನು? ಅದು ಯೂನಿವರ್ಸಿಟಿದು ಸಂಕೇತದಲ್ಲೇ ಇದೆ ಅರಿವೇ ಗುರು. ಮ್ಯಾಲೆ ರೀ KUD ಶಿಖರದಾಗ ಐತ್ರಿ. ಅವನ ಮೇಲೆ ಹೋಗೈತಿ. ಅದು ಅಲ್ಲೇ ಉಳಿತು. ಅದು ಅಲ್ಲೇ ಉಳಿತು. ಅರಿವು ಅಲ್ಲೇ ಉಳಿತು. ಜ್ಞಾನ ಬೆಳೀತು. ಈಗ ಜ್ಞಾನ ಮತ್ತು ಅರಿವಿಗಿರ್ತಕ್ಕಂಥ ವ್ಯತ್ಯಾಸವನ್ನು ಅನುಭವ ಮತ್ತು ಅನುಭವದ ಹಿನ್ನೆಲೆಯಲ್ಲಿ ನೀವು ಅರ್ಥ ಮಾಡ್ಕೊಳ್ಳದೆ ಹೋದರೆ ಈ ವಚನಗಳ ಅರ್ಥ ಆಗಂಗಿಲ್ಲ. ಇದೊಂದು ನೀವು ಯೂನಿವರ್ಸಲ್ ಲೆವೆಲ್ನಾಗ ಕೆಲಸ ಮಾಡ್ಕೊಂಡು ಬಂದೇನ್ರಿ. ಇದ್ರ ಜೊತೆಗೆ ನಮ್ಮ ಹುಡುಗರಿಗೆ ತಿಳಿಬೇಕು ಅಂಥೇಳಿ ವಚನಗಳಲ್ಲಿ ವ್ಯಕ್ತಿತ್ವ ವಿಕಸನ ಮಾಲಿಕೆಯನ್ನು ಶಾಲೆ ಕಾಲೇಜುಗಳಿಗೆ ತೊಗೊಂಡೋದ್ರಿ. ಅದು ನಿಮ್ಮ ಹೊಸ ಅನುಭವ ಅಂತ ಅಂದ್ಕೊಳ್ತೀನಿ. ನಿಮ್ಮ ಮಾತಿಗೆ ಯಂಗ್ಸ್ಟರ್ಸ್ ಹೆಂಗೆ ರೆಸ್ಪಾಂಡ್ ಮಾಡಿದ್ದಾರೆ ಅಣ್ಣ? ಸರ್, ಬಸವ ಸಮಿತಿ ಅನ್ನೋದು ಕಾರಣ 2002ದಾಗ ನಾ ಬಂದಾಗ ಇಲ್ಲೆಲ್ಲ ವಯಸ್ಸಾದವ್ರ ಕಾರ್ಯಕ್ರಮಕ್ಕೆ ಬರ್ತಿದ್ರು. ನಾನು ಐ ವಾಸ್ ವಂಡ್ರಿಂಗ್ ಅಗೇನ್ ಆಸ್ ಅನ್ ಯಂಗ್ ಎಂಜಿನಿಯರ್, ಇವು ಮುದುಕರಿಗೆ ನಾ ಏನು ಪಾಠ ಹೇಳಲಿ? ಈ ನಮ್ಮ ಕಾರ್ಯಕ್ರಮದಾಗೂ ಸುಮ್ಮನೆ ವಯಸ್ಸಿನವರೇ ಬರ್ತಾರೆ ರೀ. ಯುವಕರು ಆಗಂಗಿಲ್ಲ ಅಂತ ಹೇಳ್ತೀವಿ, ಬಟ್ ವಾಟ್ ಈಸ್ ಇಟ್ ದಟ್ ಯು ಹವ್ ಡನ್ ಫಾರ್ ದಿ ಯಂಗ್ಸ್ಟರ್ಸ್? ಆವಾಗ ನನ್ನ ತಲೆಗೆ ಹೋಗಿದ್ದು ಒಂದು ಮಕ್ಕಳನ್ನ ಕರೆದು ಪ್ರೋಗ್ರಾಮ್ ಮಾಡಬೇಕು. ನೋಬಡಿ ಕೇಮ್ ಟು ಬಸವ ಸಮಿತಿ. ಬರಲ್ಲ ಸರ್, ಬರಲ್ಲ. ಹಿಡಿದೂರು ಯಾಕೆ ಬಂದಾರ ರೀ? ಅವ್ರಿಗೆ ಬಸ್ ಅರೇಂಜ್ ಮಾಡಬೇಕು, ಎಲ್ಲ ಮಾಡಬೇಕು. ನಾ ಇದರ ಹ್ಯಾಡ್, ನನಗೆ ಆ ಫೆಸಿಲಿಟಿನೂ ಇರಲಿಲ್ಲ. ಆ ಕಡೆ ಬರಲಿಲ್ಲ, ನಾ ಯಾಕೆ ಹೋಗಬಾರ್ದು? ಅದನ್ನು ಮೌಂಟನ್ ಅಂತ ಹೇಳ್ತಾರಲ್ರಿ, ಅಲ್ಲಿಗೆ ಮೌಂಟನಿಗೆ ಹೋದತ್ ಹೇಳಿ ಮೊಹಮ್ಮದ್ ಗಾಂಟು ಅದನ್ನೇ ನನ್ನ ತಲೆಯೊಳಗೆ ಇಟ್ಕೊಂಡು ನಡಿ ಕಡೆ ಕಾಲೇಜಿಗೆ ಹೋಗೋಣ ಅಂತೇಳಿ ನಾ ಇದಕ್ಕೆ ಒಂದು ಪ್ರೋಗ್ರಾಮ್ ನಿಜಲಿಂಗಪ್ಪ ಕಾಲೇಜ್ದಾಗ ಯಾರೋ ಗೊತ್ತಿದ್ರು. ಫಸ್ಟ್ ಕಾರ್ಯಕ್ರಮ ನಿಮ್ಮ ಧಾರವಾಡದಾಗ ಇದ್ದಂಥ ಒಬ್ಬ ಶ್ರೇಷ್ಠ ಅನುಭವಿ ಅರವಿಂದರದೆಲ್ಲ ಹೇಳ್ತಿದ್ರಲ್ರಿ, ತೀರ್ಕೊಂಡ್ರು ಅವರು. ಅವ್ರನ್ನ ಕರೆಸಿ ಫಸ್ಟ್ ಭಾಷಣ ಮಾಡಿಸಿದೆ ರೀ. ಮಾಡಿದಾಗ ಪುಣ್ಯಾತ್ಮನ ಮಾತಂದ್ರಿ, ಅರವಿಂದ್ ಇಲ್ಲಿ ತನಕ ಈ ವಚನದಾಗ ವ್ಯಕ್ತಿತ್ವ ವಿಕಾಸ ಅನ್ನೋ ಪ್ರಾಕಾರವೇ ನಮಗೆ ತಿಳಿದಿಲ್ಲಲ್ಲ ಅಂದರು. ಮತ್ತು ಇನ್ನೇನೈತಾರೆ ಅದ್ರಾಗ? ಲೈಫ್ ಸ್ಕಿಲ್ ಮ್ಯಾನೇಜ್ಮೆಂಟ್ ಇನ್ ವಚನಾಸ್ 100% ಸರ್. ಯು ಮಸ್ಟ್ ಸಿ ಮೈ ಲೆಕ್ಚರ್ಸ್. ಈವನ್ ವೆನ್ ಐ ವಾಸ್ ಇನ್ ಸಿಡ್ನಿ, ನಾ ಯಾವುದಕ್ಕೋ ಕರೆದಿದ್ರು. ನನ್ನ ಬಾಜುಕ್ಕೆ ನಮ್ಮ ಸಿದ್ಧಗಂಗೆ ಸ್ವಾಮಿಗಳಿದ್ರು. ಅರವಿಂದ್ ಅವರೇ, ಉಪನ್ಯಾಸ ಬೇಡ, ನಿಮ್ಮ ವ್ಯಕ್ತಿತ್ವ ವಿಕಸನ ಭಾಳ ಚಂದ ಮಾಡ್ತೀರಿ. ಅಲ್ಲಿ ಸಹಿತ ರೀ ಸಿಡ್ನಿ ಒಳಗೆ, ಆಸ್ಟ್ರೇಲಿಯಾ ಸಿಡ್ನಿ, ಅಲ್ಲಿ ಮಾಡಿ ಬಂದೆ. ಅದು ನನಗೆ ಭಾಳ ಕಾನ್ಫಿಡೆನ್ಸ್ ಕೊಡ್ತು. ಯಾಕಂದ್ರೆ ಫಾರಿನ್ ಕಂಟ್ರಿಗೆ ಹೋಗಿ ಅವ್ರು ಅದನ್ನು ಹೇಳ್ತಾರೆ ಹತ್ರ, ಎಸ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಬಿಗ್. ಆಯ್ತಪ್ಪ, ಇದನ್ನು ಹೆಂಗೆ ಮಾಡ್ತಾನ? ಆತ್ಯಂತಿಕ ಸತ್ಯದ ಪ್ರಥಮ ದರ್ಶನವನ್ನು ಎಲ್ಲರಿಗೂ ಮಾಡಿಸ್ತಾನೆ ರೀ. ಎಲ್ಲಿಂದ? ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ದಿಸ್ ಈಸ್ ಮೈ ಫೇವರೆಟ್ ವಚನ ಸರ್. ಇದು ಇಡೀ ಲಿಂಗಾಯತದ ಮೂಲ ಸತ್ವವೇ ಆ ವಚನದಾಗ ಐತ್ರಿ. ಎಷ್ಟು ಮಂದಿ ಅದನ್ನು ತಿಳ್ಕೊಂಡಾರೋ ಎಲ್ಲೋ ಗೊತ್ತಿಲ್ಲ. ಸುಮ್ಮನೆ ಶಟಸ್ಥಲ, ಅಷ್ಟಾವರಣ, ಪಂಚಾಚಾರ ಇದನ್ನು ಹೇಳ್ಕೊತ ಹೋದಿವಿ. ಡಿಫಿಕಲ್ಟ್ ಮಾಡಿದ್ರೆ ಸರ್. ಅಲ್ಲ ಇರಲ್ರಿ, ಅವ್ರು ಏನು ಮಾಡಿರೋದು ನಾವು ತಪ್ಪನಂಗಿಲ್ಲ. ಅದು ಡಿಫಿಕಲ್ಟ್ ಮಾಡಲಾರ್ದಂಗೆ ಹೇಳ್ಬೇಕಾಗಿತ್ತು. ಅಲ್ಲಿ ನಾ ಆರಂಭ ಮಾಡಿದಿಷ್ಟೇ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ. ಇಲ್ಲಿ ಮುಂದೆ ಬಂತು ನೋಡ್ರಿ ಆಧ್ಯಾತ್ಮ. ಇಲ್ಲಿ ಹೊರಗಿನ ತೋರಿಸಿದ್ರು ಅಗಮ್ಯ, ಅಗೋಚರ, ಅಪ್ರತಿಮ, ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಈ ಚುಳುಕಾದಿರಯ್ಯ ಅನ್ನೋ ಒಂದು ಶಬ್ದ ಲಿಂಗಾಯತದ ಮೂಲ ಸಿದ್ಧಾಂತ. ಬೇರೆಯವರಿಗೂ ನಮಗೂ ಯಾಕೆ ವ್ಯತ್ಯಾಸ?
ಯಾಕೆ ನಾವು ದೇಹಾಲಯ ಸಂಸ್ಕೃತಿಯನ್ನು ಒಪ್ತೀವಿ? ಈ ಚುಳುಕಾದ ಲಿಂಗವೇ ನನಗೆ ಮೂಲ ಸೂತ್ರ. ಈಗ ಇದನ್ನು ಸಂಪೂರ್ಣವಾಗಿ ನನ್ನಲ್ಲಿ ನಾನು ಅರಿತಾಗ ನನಗೆ ಅರಿವಾಗ್ತೈತಿ, ನಾ ಒಬ್ಬಿಲ್ಲ, ನನ್ನ ಜೋಡಿ ಮಹಾಲಿಂಗ ಐತಿ, ಯೂನಿವರ್ಸ್ ಇದೆ, ಯೂನಿವರ್ಸ್ ಐತಿ, ಕಾಸ್ಮಿಕ್ ಎನರ್ಜಿ ನನ್ನ ಜೊತೆಗೆ ಐತೆ. ಎಂಟೈರ್ ಯು ಕಾಲ್ ಇಟ್ ಕಾಸ್ಮಿಕ್ ಆರ್ ವಾಟ್ ಎವರ್ ಇಟ್ ಈಸ್. ಇನ್ ಅವರ್ ಲಿಂಗಾಯತ್ ಲ್ಯಾಂಗ್ವೇಜ್ ವಿ ಕಾಲ್ ಇಟ್ ಮಹಾಲಿಂಗ. ನಾವು ಇಷ್ಟಲಿಂಗಕ್ಕೆ ಸೀಮಿತ ಮಾಡಿ ಇಷ್ಟಲಿಂಗ ಯಾಕೆ ಬೇಕು ಅಂತ ಮೂರ್ಖತನದ ಮಾತುಗಳನ್ನು ನೀವು ಸಮಾಜದಾಗ ಕೇಳಿರ್ತೀರಿ, ನಾವು ಕೇಳ್ತೀವಿ. ಹಿಡಿದು ಬಡಿ ಒಟ್ಟು ಸಿಟ್ಟು ಬರ್ತೈತಿ, ಅರ್ಥನೇ ಮಾಡ್ಕೊಂಡಿಲ್ಲ. ಈಗ ಅದು ಇಷ್ಟಲಿಂಗದ ಮೂಲಕ ಅದು ಸರಳ. ನೀವು ಯಾವಾಗಲೂ ಹೇಳ್ತೀರಿ ಈ ಪದ್ಧತಿಯನ್ನು ಸರಳ ಮಾಡಬೇಕು, ಸತ್ಯ ಸರಳ ಮಾಡಬೇಕು. ಯಾಕಂದರೆ ನೀವು ಆಚರಣೆಯನ್ನು ಆ ತಾತ್ವಿಕ ಹಿನ್ನೆಲೆಯಲ್ಲಿ ತೊಗೊಂಬಂದಾಗ ಸರಳ ಐತ್ರಿ, ಏನೂ ಮಾಡೋಂಗಿಲ್ಲ. ಯು ಮಸ್ಟ್ ಗೇಸ್ ಅಟ್ ದ ಯಾರು ಡಿಫಿಕಲ್ಟ್ ಮಾಡ್ಯಾರ ಸರ್ ಹಂಗಂದ್ರೆ? ಮತ್ತು ಅದನ್ನು ನೀವು ಇಲ್ಲ ಈಗ ನೀವು ಸರಳ ಮಾಡ್ರಿ ಅಣ್ಣಾರ ಅಂತ ನಿಮ್ಮನ್ನ ಯಾಕೆ ಕೇಳಿನಂದ್ರೆ ಡಿಫಿಕಲ್ಟ್ ಮಾಡಿದವರು ಬಿಟ್ಬಿಡೋಲ್ಲ. ಇಲ್ಲಿ ಹೇಳಿನಲ್ರಿ, ಶೈವ ಪರಂಪರೆ ಬತ್ತು, ಶೈವ ಪರಂಪರೆಯೊಳಗೆ ಇವೆಲ್ಲ ಬಂದು ಅವು ಏನೋ ಬಂದು ಬಿಡ್ರಿ ಅವ್ರು. ಅದಲ್ಲ, ಅವ್ರು ಷೋಡಶೋಪಚಾರಗಳು ಬಂದು ಷೋಡಶೋಪಚಾರಕ್ಕೆ ನಂಬಿಕೆ ಇಟ್ಕೊಂಡು ಈಗ ನಾವೆಲ್ಲ ಪೂಜೆ ಮಾಡೋದು ಗುರುಗಳನ್ನು ನೋಡಿವಿ. ಇಟ್ಟಿಟ್ಟು ಹೂ ಇರ್ತೈತಿ, ಅದೇನೋ ಇರ್ತೈತಿ ಬಿಡ್ರಿ, ಹಣ್ಣು ಕಾಯಿ ಎಲ್ಲ ಏರಿಸಿ ಸಾಕಷ್ಟು ರೀ. ಅದು ಏನೂ ಇಲ್ಲಿ ಇಂಪಾರ್ಟೆನ್ಸೇ ಇಲ್ಲ. ಕಾಣ್ಬೇಕಾದ ಲಿಂಗನ ಕಾಣೋದಿಲ್ಲ, ಅಲ್ಲಿ ಕಾಣಂಗಿಲ್ಲ. ಏನು ನೀವು ಲಿಂಗ ಪೂಜೆ ಮಾಡ್ಕೊಳ್ಳೋರು? ಪೂಜಾನೂ ಅಂತಲ್ಲ, ಪೂಜಾ ಇಸ್ ಅ ರಾಂಗ್ ವರ್ಡ್ ಐ ಆಮ್ ಯೂಸಿಂಗ್. ಆ ಲಿಂಗವನ್ನು ಅನುಸಂಧಾನ ಮಾಡುವ ರೀತಿ ಐತಲ್ರಿ. ವೆನ್ ಐ ಗೋ ಆನ್ ಗೇಸಿಂಗ್ ಅಟ್ ದಟ್ ಲಿಂಗ, ವಾಟ್ ಹ್ಯಾಪನ್ಸ್? ಸ್ಲೋಲಿ ಯು ವಿಲ್ ಲೂಸ್ ಯುವರ್ ಫಿಸಿಕಲ್ ಕಾನ್ಷಿಯನ್ಸ್, ಸ್ಲೋಲಿ ಯು ಲೂಸ್ ದಿ ಮೆಂಟಲ್ ಕಾನ್ಷಿಯಸ್. ತನು ಈ ಕಡೆ ಸರಿತು, ಮನ ಈ ಕಡೆ ಸರಿತು, ಕೊನೆಗೆ ಭಾವ ನಿರ್ಭಾವ ಆಯಿತು. ತನು ಲಿಂಗವಾಯಿತು, ಮನ ಘನಮನವಾಯಿತು, ಒಳಗಿನತಕ್ಕಂತಹ ಆ ಮೂಲ ಭಾವ ನಿರ್ಭಾವವಾಯಿತು. ಈ ಮೂರು ಶಬ್ದಗಳನ್ನು ಇಟ್ಕೊಂಡ್ರಿ ಅಂದಾಗ, ನಿರ್ಭಾವ ಆದಾಗ ನಿಮ್ಮ ಕೈಯಾಗ ಇಷ್ಟಲಿಂಗನೂ ಇರೋಂಗಿಲ್ಲ, ಪ್ರಾಣಲಿಂಗದ ಕಲ್ಪನೆಯೂ ಇರೋಂಗಿಲ್ಲ. ಯು ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಈಗೇನು ಹೇಳಿದ್ರಲ್ಲಿ ನೀವು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ಸಿಗೆ ತಾನಾಗೆ ನಿಮಗೆ ಗೊತ್ತಿಲ್ದಂಗೆ ಯು ವಿಲ್ ಅಕಾಂಪ್ಲಿಷ್ ದಟ್ ಮಹಾಲಿಂಗದ ಸ್ಥಿತಿಗೆ ಹೋದಾಗ, ನಾ ಪೂಜಾ ಮಾಡ್ತೇನೆ, ಇಷ್ಟೊತ್ತು ಪೂಜಾ ಮಾಡಿದೆ, ಹಿಂಗೆ ಮಾಡಿದೆ, ನನಗದು ಭೀಮಕವಿ ಹಂಗೆ ಹೇಳ್ದ, ಹರಿಹರ ಹಂಗೆ ಹೇಳ್ದ. ಯಾರನ್ನ ಕಟ್ಕೊಂಡು ಏನು ಮಾಡ್ತೀಯೋ? ನಿನ್ನ ಒಳಗೆ ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನ ಅಂತ ಹೇಳ್ಕೊಟ್ಟ ಬಸವಣ್ಣವರು. ಬರೀ ನೀ ಯಾವುದೋ ಪುಸ್ತಕದ ರೆಫರ್ ಮಾಡಿ ಕೊಟೇಶನ್ ಸಂಸ್ಕೃತಿಯನ್ನು ಬಿತ್ತಬೇಡಿ ಇಲ್ಲಿ. ಬರೀ ಕೊಟೇಶನ್ ಸಂಸ್ಕೃತಿ ರೀ. ಮೊದಲಂತೂ ಭಾರಿ ಇತ್ತದು. ಸಂಸ್ಕೃತದೊಂದು ಶ್ಲೋಕ ಹೇಳೋದು, ಅದರಿಂದ ಭಾಷಣ ಶುರು ಮಾಡೋದು, ನಾವೆಲ್ಲ ಚಪ್ಪಾಳೆ ಹೊಡೆಯೋದು. ಯಾಕಂದ್ರೆ ಅವ್ರೊಂದು ಸಂಸ್ಕೃತ ನಮಗೆ ತಿಳಿಲಾರದ ಭಾಷೆ ಹೇಳಿದರು. ಹ್ಯಾವ್ ವಿ ನಾಟ್ ಗಾನ್ ಥ್ರೂ ದಟ್ ಮಿಲ್ ಸರ್? ಆಗೈತೋ ಇಲ್ಲರಿ? ಈಗ ಮತ್ತದು ವೇದಗಳ ಮುಂದುವರೆದ ಭಾಗ ಅನ್ಸ್ಬೇತ ಹೇಳಕ್ಕೆ ಶುರು ಮಾಡ್ಯಾರ. ಅದು ಹೇಳ್ಕೊತಾರೆ ಬಿಡ್ರಿ, ಅಸ್ತಿತ್ವ ಪ್ರಶ್ನೆ ಇಲ್ಲ, ಬೇಕಾಗಿಲ್ರಿ. ವೇದದ ಮೇಲೆ ಅವ್ರು 100-120 ವಚನಗಳದಾವ ವಿರುದ್ಧಕ್ಕೆ. ನಮ್ಮಲ್ಲೇ ಬುಕ್ಕ ಪ್ರಿಂಟ್ ಮಾಡೀವಿ, ವೇದಕ್ಕೆ ಹೊರೆ ಹಚ್ಚುವೆ ಯಾಕಂದ್ರು. ಪಾಪ ಯಾರೋ ಸ್ವಾಮಿಗಳು ನಿಮ್ಮನ್ನು ಬಾಜು ಕುಂದ್ರಿಸ್ಕೊಂಡೆ ಹಂಗೆ ಹೇಳ್ತಾರೆ. ಇಲ್ಲ, ಅದು ಬೇರೆ ಇತ್ತು ಆ ಸಂದರ್ಭ. ಮಂಗಳೂರಾಗ ಕೂತೀನಿ, ಮಂಗಳೂರೊಳಗೆ ಕೂತಾಗ ಕೂತವ್ರೆಲ್ಲ ಒಬ್ಬ ಲಿಂಗಾಯತನೂ ಅಲ್ಲಿ ನನ್ನ ಬಾಜುಕಿಲ್ಲ, ಎಲ್ಲ ವೈದಿಕರು 100%. ಅವ್ರು ಕುಂತವರು ಗುರುಗಳಿಗೆ ಅವ್ರ ಸರಿಯಾಗಿ ಒಂದು ಮುಂಜಾನೆ 8:00 ಸ್ಟಾರ್ಟ್ ಆಗೈತ್ರಣ್ಣ. ಐ ಆಮ್ 77. ಈ ಕಾರ್ಯಕ್ರಮದ ಎಂಡಿಗೆ ಬಂದಾಗ 6-6:30 ಸಮಾರೋಪಕ್ಕೆ ಬಂದಾಗ ಎಕ್ಸಾಸ್ಟ್ ಆಗಿಬಿಟ್ಟು ಆಗ ಸ್ವಾಮಿ ಇದನ್ನು ಹೇಳ್ದ. ಕೊನೆಗೇನು 3 ವಚನಗಳನ್ನಾದರೂ ಉಲ್ಲೇಖಿಸಿದ ಪಾತನ ಹಿಂಗೆ ಅದಕ್ಕೆ ಹಿಂಗೆ ನಾನು ಟಯರ್ಡ್ ಆಗಿದ್ದು ಅದು ಮಾತುಗಳು. ನೀವು ಕ್ಯಾನ್ ವ್ಯೂ ದಿ ಈವನ್ ನಾವು ಹಂಗೆ ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೂ ಆಗಂಗಿಲ್ಲ. ಅಲ್ಲ, ನಾ ಒಂದು ನಿಮಿಷ ಇಫ್ ಐ ವರ್ ಟು ಹ್ಯಾವ್ ಪ್ರೊಟೆಸ್ಟೆಡ್ ಐ ಕುಡ್ ಹ್ಯಾವ್ ಪ್ರೊಟೆಸ್ಟೆಡ್. ಪೇಪರ್ದೊಳಗೆ ಏನಾಗ್ತಿತ್ತು, ಅಲ್ಲಿಯ ಒಂದು ಸಂಸ್ಕೃತಿಗೂ ನಮ್ಮ ಸಂಸ್ಕೃತಿಗೂ ಬೆಂಕಿ ಹತ್ತಿತ್ತು ರೀ. ಪತ್ರಿಕೆ ಏನು ಕವರ್ ಮಾಡೋದು, ನಮ್ಮ ವಿರುದ್ಧ ಬರೀತಿದ್ರು ಅವರು. ಯು ನೋ ವಾಟ್ ಈಸ್ ಜರ್ನಲಿಸಮ್ ಇನ್ ದಟ್ ಪಾರ್ಟ್ ಆಫ್ ಕರ್ನಾಟಕ. ಅಲ್ಲಿ ನಾ ಏನು ಮಾಡಿದೆ, ಕೇವಲ ಬಸವಣ್ಣ ಇಡೀ ಮಂಗಳೂರು ಬಸವಮಯವಾಯಿತು ಅಂತ ಪತ್ರಿಕಾ ಕವರೇಜ್ ಬತ್ರಿ. ಆಮ್ ಐ ನಾಟ್ ಸ್ಯಾಟಿಸ್ಫೈಡ್? ಜರ್ನಲಿಸಮ್ ಕವರ್ಡ್ ಇಟ್ಟ ಇಡೀ ಮಂಗಳೂರನ್ನು ಬಸವಮಯವಾಗಿ ಮಾಡಿ ಹೋದ್ರಿ ಇವರು. ಇತ್ತೀಚೆಗೆ ಯಾರ್ರೀ ವಿಶ್ವೇಶ್ವರ ಭಟ್ಟನ ಪೇಪರ್ ಐತಲ್ರಿ, ವಿಶ್ವವಾಣಿ ಒಳಗೆ ಅವ ಬರಿತಾನಲ್ಲ ಉದ್ದಕ್ಕೆ, ಅವ್ರ ಹೆಸರು ಏನು ರೀ, ಹಂಜಿ ನನ್ನೂ ಒಂದು ಪಾತ್ರ ತೊಗೊಂಬಂದನ್ರಿ ಅದ್ರಾಗ. ಅವೇನು ತಂದಾನಂದ್ರೆ, ನಾ ಅಮೇರಿಕಕ್ಕೆ ಹೋಗಿದ್ದೆ. ಅಮೇರಿಕಾದಾಗ ಆಲ್ಮೋಸ್ಟ್ 34 ಸೆಂಟರ್ಸ್ ವಿ ಹ್ಯಾವ್. ಯು ಹ್ಯಾವ್ ಜಸ್ಟ್ ಗಾನ್ ಟು ಅಮೇರಿಕಾ. VS ಚೆನ್ನೈದು ಇವರು ಅಧ್ಯಕ್ಷರು ನಾನು ಕರೆದಿದ್ದರು. ಅವರನ್ನು ಬಸವಮಯ ಮಾಡಿನ
ಎಲ್ಲಿಂದ ಮೂಲದಿಂದ ಬಿಚ್ಚಬೇಕ್ರಿ. ಸುಮ್ಮನೆ ಅವ್ರ ಜೋಡಿ ನಾ ಕಾಂಟ್ರವರ್ಸಿ ಮಾಡಿ ಕಾಂಟೆಸ್ಟ್ ಮಾಡ್ಕೋತ ಕೂತ್ರೆ ನಮಗೆ ಅಲ್ಲಿ ವೇದಿಕೆಗೆ ಪ್ರವೇಶನೇ ಇರೋಂಗಿಲ್ಲ. ಮಾಡಿ ಅಲ್ಲಿ ಕಾರ್ಯಕ್ರಮದಾಗ ರೀ ಇದೇ ವಚನ ಮಾಡಿ ಅದನ್ನು ಟೋಟಲ್ ದೊಡ್ಡ ಸ್ಕ್ರೀನ್ ಇತ್ತು ರೀ. ಇವನು ವಾಟ್ ಈಸ್ ಅಮೆರಿಕನ್ ಫೆಸಿಲಿಟಿ, ಆಡಿಟೋರಿಯಂ ಫೆಸಿಲಿಟಿ ಅದ್ಭುತ ಮಾಡಿ ವಚನ ಹೇಳಿ ನಾನು ಸಂಪೂರ್ಣವಾಗಿ ದಿಸ್ ಈಸ್ ಅವರ್ ಫಿಲಾಸಫಿ, ದಿಸ್ ಈಸ್ ಅವರ್ ಬಸವ ದರ್ಶನ. Look Basava from this perspective, not as a religious perspective, whether you are a Veerashaiva, Lingayata, everything is secondary. Primarily, you focus on your Linga. ಅಂತ ಹೇಳಿದಾಗ್ರಿ 34 centers of United States, they stood up and gave me a standing ovation. ಈಗ 3 ತಿಂಗಳು ನನಗೆ ಆಹ್ವಾನ ಐತೆ ರೀ, ಅಟ್ಟು ಸೆಂಟ್ರಿಗೆ ಬಂದು ಈ ಉಪನ್ಯಾಸವನ್ನು ಎಲ್ಲರಿಗೂ ಹೇಳಿ ಹೋಗ್ರಿ. ಈಗ ಹಂಜಿ ಅದನ್ನು ರೆಫರ್ ಮಾಡ್ಕೋತು ಇವು ಯಾವನೋ ಬಸವ ಸಮಿತಿ ಹತ್ತ ಅದರ ಅಧ್ಯಕ್ಷ ಬಂದು ಒಂದು ಭಾಷಣ ಮಾಡಿ ವೀರಶೈವರಲ್ಲಿ ಗೊಂದಲ ಹಿಡಿಸಿ ಹೋಗ್ಯಾನ. ಏನು ಗೊಂದಲ? ಇಸ್ ಇಟ್ ಮೈ ಬ್ಲಂಡರ್ ವೆನ್ ಐ ಟಾಕ್ ಅಬೌಟ್ ಫಿಲಾಸಫಿ? ದರ್ಶನವನ್ನು ಮಾತಾಡಿದಾಗ ಇನ್ನೊಬ್ಬರಿಗೆ ದರ್ಶನ ಇಸ್ ದರ್ಶನ. ದರ್ಶನ ಅದು ವೀರಶೈವರಿಗೆ ಯಾಕೆ ಎಲ್ಲರಿಗೂ ಅಪ್ಲೈ ಆಗುತ್ತೆ? ಎಲ್ಲರಿಗೂ ಗುಡ್ ಥಿಂಗ್ ಇಸ್ ಅಪ್ಲಿಕೇಬಲ್ ಜಗದ್ ಬೆತ್ತು. ಹಿಂಗಾಗಿ ನನ್ನನ್ನು ಎಲ್ಲೆಲ್ಲಿ ಸಾಧ್ಯ ಇವರೆಲ್ಲ ಏನು ಸರ್ ಕುತಂತ್ರಿಗಳು ಇವರು. ವಚನ ದರ್ಶನ ಆಯಿತು, ಈ ಹಂಜಿ ಆಯಿತು, ಭಾಳ ಅರ್ಥ ಇಲ್ಲದ ಬರೀತಾರೆ. ಆವಾಗ ನಾವು ಅದಕ್ಕೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡೋದಾಯ್ತಲ್ಲ ಸರ್. ಈ ಡಿಸ್ಕಷನ್ ನೋಡ್ತಾನಲ್ಲ, ಇದಕ್ಕೊಂದೇನೋ ಮೀನಿಂಗ್ಲೆಸ್ ಕೌಂಟರ್ ಕೊಡ್ತಾನ. ಯಾವನೋ ಕೊಟ್ಟಿಲ್ಲ ನಾವು ಅಲ್ಲ, ಇವ್ ಹಂಜಿದ್ ಹೇಳ್ತೀನಿ ಸರ್. ಈಗ ನಾವು ವಿಡಿಯೋಸ್ ಎಲ್ಲ ನೋಡ್ತಾರಲ್ಲ, ಭಾಳ ಕೆಟ್ಟದಾಗಿ ಬರೀತಾರೆ ಕೆಳಗೆ. ಅದಕ್ಕೆ ನಾವು ಅದನ್ನು ಬೈದವರನ್ನ ಬಂಧುಗಳನ್ನಿರಯ್ಯ ಅನ್ನೋದು, ಅದಕ್ಕೂ ಬಸವಣ್ಣ ನಮಗೆ ಮಾರ್ಗ ಕೊಟ್ಟಾನ. ಒಂದು ಸಂದರ್ಭದೊಳಗೆ ನಾನು ಅವತ್ತು ಶಾಂತವಾಗಿ ಕೂಡದೆ ಹೋಗಿದ್ದಿದ್ದರೆ ಪತ್ರಿಕಾ ಪ್ರಪಂಚ ನನ್ನನ್ನು ಎಳೆಗೆ ಎಳ್ಕೊ ಹೋಗ್ತಿದ್ದು. ಅವೇನ್ರ ಕ್ಯಾಟ್ ಉತ್ತರ ಕೊಡ್ತಿದ್ದ. ಅವೇನು ಸ್ವಾಮಿನ ಕುಂಡಿರ್ತಿರ್ಲಿಕ್ಕಿಲ್ಲ. ಸ್ವಲ್ಪ ಒಂದು 5 ನಿಮಿಷದ ಶಾಂತತೆಗೆ ತಣ್ಣಗಾತು. ಇಡೀ ಮಂಗಳೂರು ವಿಭಾಗ ಬಸವಮಯವಾಗಿತ್ತು ಅನ್ನೋ ಪತ್ರಿಕೆ 8 ಮಂದಿ ನನಗೆ ಕಾಂಪ್ಲಿಮೆಂಟ್ ಮಾಡ್ಯಾರ. ಆ ಕಡೆ ಮಂದಿ ಇದು ಗಣಾಚಾರನೂ ನೋಡಿ ಮಾಡ್ಬೇಕು ಸರ್. ಹಾಂ, ಗಣಾಚಾರದ ಪ್ರತಿಭಟನೆ ಕೂಡ ಇಲ್ಲಿ ನಮ್ಮಲ್ಲಿ ನಾವು ಕೂಗಾಡಿದರೆ ಎಲ್ಲರೂ ನೀವು ಸಪೋರ್ಟ್ ಮಾಡ್ತೀರಿ. ಏನೂ ಇಲ್ಲದಂದು ಏಕಾಂಗಿ ಸ್ಥಿತಿ. ಇದು ಸ್ವಲ್ಪ ಸೂಕ್ಷ್ಮ ಇರ್ತಾವ್ರನ್ನ ಸಾಮಾಜಿಕವಾಗಿ. ಬಸವಣ್ಣ ಒಂದರ ವಚನದಾಗ ಹೇಳ್ತಾರಲ್ರಿ, ಭಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ. ನೆಕ್ಸ್ಟ್ ಏನು ವಚನದ ಶಬ್ದ? ಯುಕ್ತ ನೆನೆಸುವೆನಯ್ಯ. ಯುಕ್ತಿ ಯಾಕೆ ಬರೋದರಲ್ಲಿ? ಯುಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ. ಎಡಹುಗಳಿಗಳ ದಾಂಟಿ. ಈಗ ಬರ್ತಾವಲ್ರಿ ಹಂಜಿ ಆ್ಯಂಡ್ ಪಂಜಿ. ಎಡಹುಗಳಿಗಳ ದಾಂಟಿ, ಎಡಹುಗಳಿಗಳ ದಾಂಟಿ ಬರಬರ ಲಿಂಗೈಕ್ಯ ನೆನೆಸುವೆನಯ್ಯ. ಈ ತತ್ವವನ್ನು ಹಿಡ್ಕೊಂಡು ನಾವು ಹೋಗ್ಬೇಕಾಗ್ತೈತೆ ರೀ. ಐ ಮೇ ಬಿ ರಾಂಗ್, ನಾಟ್ ರಾಂಗ್. ಐ ಮೇ ಬಿ ಈ ವಚನ ಹೇಳಿದ್ಮೇಲೆ ಯಾಕೆ ರಾಂಗ್ ಹೇಳ್ರಿ? ಅಲ್ಲ, ಅದು ಇರಲ್ರಿ. ಒಬ್ಬ ಒಟ್ಟಾರೆಯಾಗಿ ಸಮಾಜ ಹೆಂಗೆ ತಿಳ್ಕೋತ ಐ ಡೋಂಟ್ ಕೇರ್. ನಾನು ಏನು ಮಾಡ್ತೀನಿ, ನನ್ನ ಸ್ವಾನುಭಾವದ ನೆಲೆಯೊಳಗೆ ನಾನು ಮಾಡ್ತೀನಿ. ನನ್ನ ಶ್ರೀಮತಿಯು ಅಂತಕ್ಕಿನದಾಳ, ನನ್ನ ತಂದೆ, ನನ್ನ ತಾಯಿದಂತೂ ನಮ್ಮ ತಂದಿನೆಲ್ಲರೂ ನೆನೆಸ್ತೀರಿ, ಆದರೆ ತಾಯಿ ನೆನೆಸಂಗಿಲ್ಲ. ಜೊತೆಯವರೊಳಗೆ ಬಸವಣ್ಣನನ್ನು ಪರಿಚಯಿಸಿದ್ದ ನನ್ನ ತಾಯಿ. ದೊಡ್ಡ ಮುಖ್ಯಮಂತ್ರಿ ಹೆಣ್ಮಗಳು ರೀ, ರಾಷ್ಟ್ರಪತಿ ಮನೆಯವರು, ಉಪರಾಷ್ಟ್ರಪತಿ ಮನೆಯವರು, ಇಬ್ಬರು ರಾಜರ ಅದರ ರಾಜ್ಯಪಾಲರ ಮನೆಯವರು. ತನ್ನ ಆಕಳ ತಾನು ಬಿಡಲಿಲ್ಲ, ತನ್ನ ಕಾಯಕ ಕಡಿತನಕ ಆಕಳ ಕರೆದ್ಲು. ಉಪರಾಷ್ಟ್ರಪತಿ ಭವನದಾಗೂ ಗಾರ್ಡನ್ದಾಗ ಹಿಂದೆ ಆಕಳ ಇಟ್ಟುಕೊಂಡು ಯಾವ್ರನ್ನಾರಿ ನೋಡೋಕೆ ಸಾಧ್ಯ ರೀ ನೀವು? ಉಪರಾಷ್ಟ್ರಪತಿ ಹೆಣ್ತಿ ಹೆಂಗೆ ಕುಂತಿರ್ತಾರೆ ರೀ? ಯು ಕ್ಯಾನ್ ವಿಜುವಲೈಸ್ ಹೌ ದೆ ವಿಲ್ ಬಿ. ಈಗ ಏನಿಲ್ಲ, ಅದೇ ನಮ್ಮ ಇಲ್ಕಲ್ ಸೀರೆ, ದೊಡ್ಡ ಕುಂಕುಮ, ಕೈಯಾಗ ಒಂದು ಬಂಗಾರಿಲ್ಲ, ಕೈ ತುಂಬ ಕಾಜಿನ ಬಳಿ ಹಾಕ್ಕೊಂಡು ಆಕಳ ಹಿಂಡಿಸಿದ್ರೆ ಒಮ್ಮೆ ಇಂದಿರಾ ಗಾಂಧಿ ಬಂದು, ಮಿಸ್ಟರ್ ಜತ್ತಿ ನಿಮ್ಮ ಮನೆಯವ್ರನ್ನ ನೋಡೇ ಇಲ್ಲ ಮಿಸಸ್ ಜತ್ತಿ ಸರ್. ಅವರೊಂದು ರೂರಲ್ ಬ್ಯಾಕ್ಗ್ರೌಂಡದವರು, ಸಿಂಪಲ್ ಅದಾರ, ವೆರಿ ಶೇರ್. ಇಂದಿರಾ ಗಾಂಧಿ ನಮ್ಮ ಮನೆಗೆ ಭಾಳ ಕ್ಲೋಸ್ ಇದ್ದ ವ್ಯಕ್ತಿ ರೀ. ನನ್ನ ಹಿಂದೆ ನಮ್ಮ ಅಪ್ಪಗೆ ಹೇಳಾಕೋ ನಾಚಿಕೆ, ಇವರು ಉಪರಾಷ್ಟ್ರಪತಿ, ಆಕಿ ಪ್ರೈಮ್ ಮಿನಿಸ್ಟ್ರು. ಹೇಳೋದು ಹೆಂಗೆ ರೀ? ನೋ ಐ ವಾಂಟ್ ಟು ಸಿ ಹೊಂಟ್ಲಪ್ಪ ಈಕೆ ಇಂದಿರಾ ಗಾಂಧಿ ಬರ ಭಾಳ ಫಾಸ್ಟ್ ನಡೀತಿದ್ರಲ್ರಿ ಅವರು. ಹೋಗಿ ನೋಡಿದ್ರೆ ನಮ್ಮವ್ವ ಅಲ್ಲಿ ಆಕಳ ಹಿಂಡಿಸ್ಗೋತ್ ಆ ಕುರ್ಚಿ ಮಡಚು ಕೆಬ್ಬಣದ ಕುರ್ಚಿ ಬರ್ತಿದ್ವು ಅಲ್ರಿ ಅವಾಗ. ನಮ್ಮ ಆ ಕಡೆ ಬರ್ತಿದ್ದು ಭಾಳ ಗೋದ್ರೇಜ್ದಾಗೂ ಬರ್ತಿದ್ದು, ಅದಾದ್ರೆ ಬರ್ತಿದ್ದು. ಅದನ್ನ ಹಾಕೊಂಡು ಕುಂತಾಳ. ಇವ್ರು ಬಂದು ಕೂಡಲೇ ಎದ್ದು ನಿಂತು. ಆಕೆಗೂ ಆಶ್ಚರ್ಯ ಆಗೈತಿ. ಏನು ಮಾಡೋದಂದ್ರೆ ಬಿಸಿ 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 ಹಾಲು ಇರ್ತಾವೆ, ಕರ್ದಾಗ ಬಿಸಿ ಇರ್ತಾವಲ್ರಿ, ಅದನ್ನು ಕುಡಿಯಕ್ಕೆ ಕೊಟ್ಟಾಳ್ರಿ. ಕುಡಿದು ಕೊಟ್ಲೆ ಆಕಿಗೂ ಒಂಥರ ಅಗಾಧ ಆಗ್ಯದ. ಎಲ್ಲದಾರ ಇವರು?
उपराष्ट्र नंबर 6 मौलाना आज़ाद रोड adjacent to ದ ವಿಜ್ಞಾನ ಭವನ ನ್ಯೂ ಡೆಲ್ಲಿ ಆಕಳ ಇಟ್ಕೊಂಡು ಅಲ್ಲೇ ಗಾರ್ಡನ್ ದೊಡ್ಡದಿತ್ತು ರೀ ಹಿಂದೆ, ಹುಲ್ಲೆಲ್ಲ ಅದಕ್ಕೆ ಮೇಯಿಸಿ ಕಟ್ ಮಾಡಿಸಿ ಕೂಳು ಬಡ್ದು. ಸೊ ದ್ಯಾಟ್ಸ್ ಮೈ ಮದರ್. ಆ್ಯಂಡ್ ಇದು ನನ್ನ ಕಡೆಗೆ ಒಮ್ಮೆ ಜೀವನದ ಕಡೆ ಇದನ್ನು ನಾ ಹೇಳಲಿಕ್ಕೆ ಬೇಕು ನನ್ನ ತಾಯಿ ಬಗ್ಗೆ. ಅವರಿಗೂ 84 ಆದಮೇಲೆ 2 ನೆಕ್ ಆಫ್ ದ ಫೀಮರ್ ಮುರಿದಿದ್ದು, ವೀಕ್ ಇದು ಅದೇನಂತಾರೆ ವಾಕರ್ ಹಿಡ್ಕೊಂಡು ಜೊತೆಯವ್ರ ಹತ್ರ ಬಂದರು. ಅವ್ರ ಮನೆಗಿದ್ದರು. ಹೀ ಈಸ್ 90 ಆ್ಯಂಡ್ ಶೀ ಈಸ್ ಅಬೌಟ್ 84. ಲೈಫ್ ಆ್ಯಂಡ್ ಬೋತ್ ದ ಫ್ಯಾಗೆಂಡ್ಸ್ ಆಫ್ ಲೈಫ್ ನಿಂತ್ಕೊಂಡು ಕೈ ಮುಗಿದ್ಲು. ಜತಿ ಸಾಹೇಬ್ರ ಯಾವಾಗಲೂ ಸಾಹೇಬ್ರ ಅಂತಿದ್ಲು ರೀ. ಜತಿ ಸಾಹೇಬ್ರ ನಿಮಗೇನಾರ ಜೀವನದಾಗ ನಾನು ತೊಂದರೆ ಕೊಟ್ಟಿನೇನ್ರಿ? ನೀ ಎಂದೂ ಕೊಟ್ಟಿಲ್ಲಲ್ಲ ಅಂದೆ. ಎಂದರೆ ಏನ್ರಿ ಕೇಳಿನೇನ್ರಿ ನಿಮ್ಗೆ? ಏನೂ ಇಲ್ಲ. ಈಗ ಇನ್ಮೇಲೆ ನನಗೆ 1000 ರೂಪಾಯಿ ಕೊಡ್ರಿ. ನಕ್ರವರು ಅದ್ಯಾಕದು ಅಂದರು. ಅದೆಲ್ಲ ಗೊತ್ತಿಲ್ಲ, ನನಗೆ 1000 ರೂಪಾಯಿ ಕೊಡ್ರಿ. ಆ್ಯಂಡ್ ಇಟ್ ಟಚಸ್ ಮೈ ಹಾರ್ಟ್ ದ್ಯಾಟ್ ಮೈ ಮದರ್ ಒಂದು ಸಣ್ಣ ಡಬ್ಬಿ ಒಳಗೆ ರೀ 6000 ರೂಪಾಯಿ ಡಬ್ಬಿ ಇಟ್ಟು ರೊಕ್ಕ ಹಾಕಿ ತನ್ನ ಅಂತಿಮ ಸಂಸ್ಕಾರಕ್ಕೆ ಬಿಟ್ಟು ಹೋಗ್ಯಾಳ್ರಿ. ದಟ್ ಈಸ್ ಮೈ ಮದರ್. ದ್ಯಾಟ್ಸ್ ಮೈ ಮದರ್ ಆ್ಯಂಡ್ ದ್ಯಾಟ್ಸ್ ದ ಬ್ಲಡ್ ರನ್ನಿಂಗ್ ಇನ್ ಅಸ್. ವಿ ಡೋಂಟ್ ಹ್ಯಾವ್ ಎನಿ ಫಾದರ್ಸ್ ರನ್ನಿಂಗ್ ಇನ್ ದಿಸ್ ಬ್ಲಡ್ ಲೈನ್ ಎಟ್ ಆಲ್. ದ್ಯಾಟ್ಸ್ ಮೈ ಮದರ್. ಇಲ್ಲಿ ಸತಿಪತಿ ಅಂತಿರಲ್ರಿ ನೀವು, ಅದು ಕಾಯಕದ ಜೀವ. ಆ ತಾಯಿ ಹಂಗಿದ್ಲು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿ ಮನೆಗೆ ಬಂದು ನಮ್ಮ ಅಪ್ಪನಿಗೆ ಆರಾಮಿಲ್ಲ ಅಂತ ನೋಡಕ್ಕೆ ಬಂದಾಗ ಜೊತೆಯವ್ರು ಹೇಳಿದ್ರು ನಮ್ಮ ಮನೆಯವ್ರಿಗೂ ಆರಾಮಿಲ್ಲರಿ ಆ ಬೆಡ್ರೂಮ್ದಾಗ. ಅದು ಮೊದಲ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಗೊತ್ತಲ್ರಿ ನಮ್ಮ ದೇವೇಗೌಡರು. ಭಾಳ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ನಮ್ಮ ಕನ್ನಡಿಗ ಒಳಗೆ ಬಂದ ಕೂಡಲೇ ಅಣ್ಣ 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 ಅಂಥೇಳಿ ನಮ್ಮ ತಾಯಿದು ಅದೇ ಒಂದೇ ಭಾಷೆ, ಶರಣರ ಭಾಷೆ. ಭಾಳ ಸಂತೋಷ ಆಯ್ತರಪ್ಪ ನೀವು ಪ್ರಧಾನಮಂತ್ರಿಗಳಾಗಿರಿ, ಭಾಳ ಸಂತೋಷ ಆಯ್ತು ರೀ. ನಿಮಗೊಂದು ಮಾತು ಹೇಳ್ಬೇಕಂತೀನಿ ಅಂತ ನಮಗೆ ಎದೆ ಬಡ್ಕೊಳಕತ್ತೈತಿ. ಏನಂತಾಳೋ ಏನು ಕಥೆಯೋ. ಅಣ್ಣ ನಿಮಗೊಂದು ಹೇಳ್ತೀನಿ, ನೀವು ಬದುಕಿನಾಗ ಬಸವಣ್ಣನ ಬಿಡಬೇಡ್ರಪ್ಪ, ಅಷ್ಟೇ ನಾನು ನಿಮಗೆ ಅಪೇಕ್ಷೆ. ಸರ್, ಐ ಆಮ್ ಹ್ಯಾವಿಂಗ್ ಲಿಂಗ ಇನ್ ಮೈ ಹ್ಯಾಂಡ್. ದ್ಯಾಟ್ಸ್ ಮೈ ಮದರ್. ಈವನ್ ಟು ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಶಿ ಸೆಡ್, ಬಸವಣ್ಣನ ಮರಿಬೇಡ್ರಿ. ಯಾಕೆ? ಜಾತಿ ಧರ್ಮ ಈ ಸಂಕೇತ ಅಲ್ಲ, ತತ್ವದ ಬಗ್ಗೆ. ನಾನು ಏನು ದರ್ಶನ ಅಂತ ಇವತ್ತು ಕಥೆ ಹೇಳ್ತೀನಲ್ರಿ. ದರ್ಶನದ ನೆಲೆಯಲ್ಲಿ ನಾವೆಲ್ಲ ಬೆಳೆದಿದ್ದಾದ್ರೆ ಇವು ಯಾವ ಗೊಂದಲಗಳು ಅಂತ ನಾವು ಅಂತೀವಲ್ರಿ, ಯಾವ ಗೊಂದಲು ಇರಂಗಿಲ್ಲ ರೀ. ವಿ ಡೂ ಹ್ಯಾವ್ ರೆಸ್ಪೆಕ್ಟ್. ನಮ್ಮದು ಲಿಂಗಾಯತವೇ ನಮ್ಮ ಮೂಲ ತತ್ವ. ಯಾರೇನಾದರೂ ಹೊಡ್ಕೊಳ್ಳೋದು, ಲಿಂಗವನ್ನು ಆಯತ ಮಾಡಿಕೊಂಡವನು ಲಿಂಗಾಯತ. ಇದ್ರಾಗ ಮುಸಲ್ಮಾನ, ಜೈನ, ಕ್ರಿಶ್ಚಿಯನ್ ಅಲ್ಲ, ಲಿಂಗವನ್ನು ಆಯತ ಮಾಡಿಕೊಳ್ತಕ್ಕಂಥದ್ದು. ಅದು ಬಹಿರಂಗದಲ್ಲೂ ಇರ್ಬೋದು, ಅಂತರಂಗದಲ್ಲಿಯೂ ಇರ್ಬೋದು, ಉಪಾಧಿಯಾಗಿರ್ಬೋದು, ನಿರುಪಾಧಿಯಾಗಿರ್ಬೋದು. ನಾವು ಲಿಂಗಾಯತರಾಗಿ ಉಪಾಧಿಕವಾಗಿ ಲಿಂಗವನ್ನೂ ಧರಿಸ್ತೇವೆ, ನಿರುಪಾಧಿಕವಾಗಿ ಅಂತರಂಗದ ಲಿಂಗವನ್ನೂ ನಾವು ಪೂಜೆ ಮಾಡಿಕೊಳ್ತೇವೆ. ಪ್ರಾಣಲಿಂಗ ಅದು ಭಾವಲಿಂಗದ ಮೂಲಕ. ಅನೇಕ ಇನ್ನೊಂದು ಏನು ಪ್ರಾಬ್ಲಮ್ ಆಗಿಬಿಟ್ಟ ಸಮಾಜದಾಗ, ನಾವು ಯಾವಾಗಲೂ ಗುರುಗಳು ಭಾಷಣ ಮಾಡಿರಿ. ಈಗ ನಮ್ಮದು ನಡೆದೈತಲ್ರಿ ಆನ್ಲೈನ್ ಕಾರ್ಯಕ್ರಮದಾಗ, ಯಾವಾಗಲೂ ಗುರು ಅಂದಾಕ್ಷಣ ನಾವು ಉಪಾಧಿಕ ಗುರುವಿನ ಕಾಲಿಗೆ ಹೋಗಿಬಿಡ್ತೀವಿ ರೀ. ಏನಪ್ಪ ಗುರು ಒಟ್ಟು ಅಲ್ಲಿಗೆ ಹೋಗ್ತೀವಿ ರೀ. ಎಲ್ಲರೂ ಕೆಟ್ಟ ಅನ್ನೋ ನನ್ನ ಮಾತಿಲ್ಲ. ಅರಿವೆ ಗುರು ಇದ್ದಾಗ ಅದು ಅಣ್ಣ ಇಲ್ಲ ಐತಿ. ಗುರುಸ್ವಾಮಿ ಬಸವಣ್ಣನವರು ಉಳಿಸೋ ಭಾಷಾ ಶ್ರೀ ಗುರುಸ್ವಾಮಿ. ಲಾಂಛನಕ್ಕೆ ಶರಣೆಂಬೆ ವಿರುದ್ಧ ಮಾಡಿಲ್ಲ ಅವ್ರು ಎಲ್ಲಿಯೂ. ಲಾಂಛನಕ್ಕೆ ಆ ತತ್ವ ಇರ್ಲಿಕ್ಕಂದ್ರೆ ಛೀ ಎಂಬೆ. ನಾವು ಛೀ ಅನ್ನಕ್ಕೆ ಬಂದಿಲ್ಲ, ಶರಣೆಂಬೆ ಅಷ್ಟು ಕಲ್ತೀವಿ ಭಕ್ತಿಯಿಂದ. ಒಳ್ಳೆಯವ್ರಿದ್ದೀವಿ ಸರ್. ನಾವು ಶರಣೆಂಬೆ ಅಂತೀವನ್ನ ಅಲ್ಲ, ನಮ್ಮ ಸಂಸ್ಕೃತಿ ನಮ್ಮ ಲೆವೆಲ್ಗೆ ಅವ್ರು ಇರ್ಬೇಕಲ್ಲ ಸರ್. ಅದು ಬಿಡ್ರಣ್ಣ, ಛೀ ಅನಿಸ್ಕೋಬಾರ್ದಲ್ಲ. ಅಲ್ಲ, ಅವರು ಮತ್ತು ಬಸವ ತತ್ವದಾಗ ಇರ್ತಕ್ಕಂಥ ವ್ಯಕ್ತಿಗಳು. ಅದಕ್ಕೆ ಯಾಕೆ ನೀವು ಮೊದಲು ಒಂದೇ ಧಾರ್ಮಿಕವಾಗಿ ವೈದಿಕ ಸಂಪ್ರದಾಯ, ಅವೈದಿಕ ಸಂಪ್ರದಾಯ. ವೈದಿಕ ಸಂಪ್ರದಾಯದಾಗ ಅವರು ಶಿವನ ಬಿಡಂಗಿಲ್ಲ, ಅವರು ಅದನ್ನು ವೇದಗಳನ್ನು ಬಿಡಂಗಿಲ್ಲ, ಪೂಜಾ ವಿಧಿಯನ್ನು ಕೂಡ ಅವರು ಇದ್ರ ಪ್ರಕಾರ ಮಾಡ್ತಾರೆ, ಷೋಡಶೋಪಚಾರ. ನಮ್ಮದೇನೈತಿ ನೀವಂದ್ರಲ್ಲ, ಸರಳ ಕೈಯಾಗ ಲಿಂಗ ಇಟ್ಕೊಂಬಕನೇ ಕುಂಡ್ರು, ನೋಡ್ಕೋತ ಕುಂಡ್ರು, ತಾನೇ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಇದಕ್ಕಿಂತ ಸರಳ ಇನ್ನೇನು ಮಾಡೋದ್ರಿ ಅಣ್ಣ. ಈಗ ಏನಾಗಿಬಿಟ್ಟೈತಿ, ಯಾರೂ ನಿರುಪಾಧಿಕ ಗುರುಲಿಂಗ ಜಂಗಮ ತತ್ವಗಳ ಅರಿವಿಲ್ಲದಂಗೆ ಬದುಕಲಾಕತ್ತಾರ್ರಿ. ವಾಟ್ ಈಸ್ ನಿರುಪಾಧಿಕ ಲಿಂಗ ಜಂಗಮ ತತ್ವ? ಅರಿವೇ ಗುರು, ನಿರುಪಾಧಿಕ ಗುರು, ಅಂಗವೇ ಲಿಂಗ, ನಿರುಪಾಧಿಕ ಲಿಂಗ, ಜಂಗಮ ಯಾವುದು? ಪ್ರಾಣವೇ ನನ್ನ ಜಂಗಮ, ಸಮಾಜವೇ ನನ್ನ ಪ್ರಾಣ. ಬಸವಣ್ಣವರಿಗೆ ಇಡೀ ಸಮಾಜನ ಪ್ರಾಣ ಆಗಿತ್ತು.
ಆದರೆ ಅಂತರಂಗದೊಳಗೆ ನನ್ನ ದೇಹವೂ ಬೇಕು, ಮನಸ್ಸೂ ಬೇಕು, ಪ್ರಾಣವೂ ಬೇಕು. ಇದನ್ನು ಎಷ್ಟು ಚಂದ ನಾವು ಕನೆಕ್ಟ್ ಮಾಡ್ಯಾರ ಬಸವಣ್ಣ ಅಂದ್ರೆ, ಇದು ನಾನು ಮಕ್ಕಳಿಗೆ ತೋರಿಸಿಕೊಟ್ಟು ನಿಮಗೆಲ್ಲರಿಗೂ ದೈಹಿಕ ಕಲ್ಪನೆ ಐತಿ. ನೀವೆಲ್ಲ ಬಾಡಿ ಬಿಲ್ಡಿಂಗ್ ಮಾಡ್ಕೋತೀರಿ, ಅದು ಮಾಡ್ತೀರಿ, ಪ್ರೋಟೀನ್ ತಿಂತೀರಿ, ಎಲ್ಲ ಮಾಡ್ತೀರಿ. ದೈಹಿಕ, ಮಾನಸಿಕವಾಗಿ ಮನೋವಿಜ್ಞಾನಿಗಳ ಹತ್ರ ಹೋಗ್ತೀರಿ, ಅದೇನು ಕೂತ್ಕೊಂಡು ಯಾರೋ ಒಬ್ಬರು ಅವ್ರು ಹೇಳಿದರು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀರಿ. ಬಸವಣ್ಣನಿಗೆ ಕಣ್ಣು ಮುಚ್ಚುವ ಧ್ಯಾನ ಅಲ್ಲ. ಕಣ್ಣಿದ್ದು ಕುರುಡನ ಮಾಡಯ್ಯ ತಂದೆ ಅಂದ್ರೆ ಏನ್ರದು? ಕಿವಿ ಇದ್ದು ಕಿವುಡನ ಮಾಡಯ್ಯ ತಂದೆ, ಕಾಲಿದ್ದು ಹೆಳವನ ಮಾಡಯ್ಯ ತಂದೆ, ಇದರ ಅರ್ಥ ಏನ್ರಣ್ಣ? ವಿ ಹ್ಯಾವ್ ಟು ಗೋ ಬಿಯಾಂಡ್ ದ್ಯಾಟ್. ನಾವು ಉಪಾಧಿಕಗಳನ್ನು ಹಿಡ್ಕೊಂಡು ನಿರುಪಾಧಿಕ ತತ್ವಗಳನ್ನು ಅರಿಯದೆ ನಿಮ್ಮ ಮರೆತು ನಮ್ಮನ್ನು ನಾವು ಮೆರಿಲಕತ್ತೀವಿ ರೀ. ಅನುಭವವನ್ನು ಹಿಡಿದೀವಿ ಹೊರತಾಗಿ ಅನುಭವದ ಕೊರತೆ ಆಗಿಬೇಕೈತೆ ರೀ. ಇದೇ ನಮ್ಮ ಇವತ್ತೇನು ನೀವು ಪ್ರಶ್ನೆ ಕೇಳಿದ್ರಲ್ಲ, ಯಾಕೆ ಈ ಗೊಂದಲ? ನನ್ನ ಮನಸ್ಸಿನೊಳಗೆ ಏನೂ ಗೊಂದಲ ಇಲ್ಲ ರೀ. ನನ್ನ ಮನಸ್ಸು ತಿಳಿ ಸ್ವಚ್ಛ ಐತೆ ರೀ. ಕಾರಣ ನಾನು ಬಿಲೀವ್ ಮಾಡೋದು, ಹೊರಗಿನ ಗುರು ಯಾರು ಬಸವ ತತ್ವಕ್ಕೆ ಬದ್ಧರಾಗಿದ್ದಾರೋ ಅವರ ಪಾದಕ್ಕೆ ನನ್ನ ಶಿರಸಾಷ್ಟಂಗ ನಮಸ್ಕಾರ. ಆದರೆ ಯಾರು ಇಲ್ಲ ಬಸವಣ್ಣನ ಗುರು ಹೊತ್ತು ನಂಬಂಗಿಲ್ಲ, ನಮಗೆ ಬೇಕಾಗಿಲ್ಲ. ಅವ್ರಿಗೆ ಬಾಯದ ಚೀ ಬೇಡ, ಅಂತರಂಗದ ಚೀ ಅಲ್ಲ ಬಾಯದ ಚೀ ಬಸವಣ್ಣನ ಎತ್ತರ ಭಾಳ ಇತ್ತು. ಭಾಳ ಚೀ ಬೇಡ ಬಿಡ್ರಿ ಸರ್. ಬೇಡ ನಮ್ಮ ಚೀ ಯಾರದು ನಾವು ಚೀ ಬೇಡ, ಚೀ ಬೇಡ. ನಾವು ಚೀ ಅನ್ನೋದು ಬೇಕಾಗಿಲ್ಲ. ಚೀ ಅಂದು ಅವ್ರನ್ನ ದೊಡ್ಡವ್ರು ಮಾಡೋದು ನಮಗೆ ಬೇಕಿಲ್ಲ. ಇಫ್ ದಿಸ್ ಇಸ್ ಮೈ ಪ್ರಿಸೈಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಲಿಟ್ರೇಚರ್. ಸರ್, ದೊಡ್ಡ ಲೆಗಸಿ ಬಿ ಡಿ ಜತ್ತಿಯವ್ರು ಕಟ್ಟಿದರು. ಅಷ್ಟ ದೊಡ್ಡ ಲೆಗಸಿನ ಬಸವ ಸಮಿತಿಗೆ ಅರವಿಂದ್ ಜತ್ತಿಯವ್ರು ತಂದು ಕೊಟ್ಟರು. ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಅವ್ರವ್ರದ್ದೇ ಫೀಲ್ಡ್ನಲ್ಲಿ ಇರ್ತಾರೆ. ಈ ಲೆಗಸಿ ಉಳಿಬೇಕಾಗಿತ್ತು ಅಂದ್ರೆ ಸರ್, ನಾವೇನೊಂದು ಇನ್ಸ್ಟಿಟ್ಯೂಷನಲೈಸ್ ಸ್ಟ್ರಕ್ಚರ್ ಅಂತೀವಲ್ಲ, ಇದರ ರೂಪರೇಷೆ ಹೆಂಗಿರ್ಬೇಕಂತ ಬಯಸ್ತೀರಿ? ಹೆಂಗೆ ಈ ಲೆಗಸಿ ಮುಂದುವರಿಲಿ ಅಂತ ಬಯಸ್ತೀರಿ ಸರ್? ನಾ ಆ ದೃಷ್ಟಿಕೋನದೊಳಗೆ ಬಸವ ವಿಚಾರ ಮಾಡ್ಬೇಕಲ್ಲ ಸರ್. ಅಲ್ಲಕ್ಕೆ ಮಾಡ್ರಿ. ನನ್ನ ತಂದೆಗೆ ನಾ ಕೇಳಿದಾಗ ಏನು ಉತ್ತರ ಕೊಟ್ಟರು ಅವರು? ನನ್ನ ಯಾರು ಮಾಡಿದರು? ಬಸವಣ್ಣವರೇ ಮಾಡಿದರು. ಇವತ್ತಿಗೂ ನನ್ನ ನಂಬಿಕೆ ಸ್ವಾನುಭಾವದ ನೆಲೆ ಮೇಲೆ ನನ್ನ ಕಾಯ ಪ್ರಸಾದ ಕಾಯ. ಈ ತತ್ವಕ್ಕೆ ನಾನು ಅಭಿಮಾನಿಯಾಗಿದ್ದಾಗ ಇಂದಿಲ್ಲ ನಾಳೆ ಬಸವ ಪ್ರಜ್ಞೆಯನ್ನು ಜಾಗೃತ ಮಾಡೀವಿ ಅನ್ನತಕ್ಕಂಥ ನಮಗೆ ಅಂತರಂಗದ ಎಲ್ಲರೂ ಸಪೋರ್ಟ್ ಐತ್ರಿ. ನಾವು ಹಠ ಮಾಡೀವಿ ಎಂದು ನನ್ನ ಬಾಯಲ್ಲೇ ಬರೋಂಗಿಲ್ಲ. ಬಸವ ಪ್ರಜ್ಞೆಯನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡೋಕ್ಕೆ ನಾವು ಕಾರಣಕರ್ತರು ಅನೇಕ ರೀತಿಯಲ್ಲಿ ಮಾಡೀವಿ. ವಚನ ಪ್ರಜ್ಞೆಯನ್ನು ಅನುವಾದದ ಮೂಲಕ ಮಾಡೀವಿ. ಈಗ ಲಿಂಗ ಪ್ರಜ್ಞೆ ಬಂದಾಗ ನನಗೆ ಇವು ಹೇಳಿದ್ರಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಕಾಡಾಕತ್ತೇವೆ. ಯಾಕಂದ್ರೆ ಅನುಭಾವಿಗಳ ಅಣ್ಣ ಕಲಬುರ್ಗಿಯವ್ರ ಬಗ್ಗೆ ನಾ ಏನು ಮಾತಾಡಕತ್ತಿಲ್ಲ. ಈಗ ಒಮ್ಮೆ ನಾನು ನನ್ನ ಶ್ರೀಮತಿಯವರು ಮತ್ತು ಅವರು ಮಡಿಕೇರಿಯ ಎಲ್ಲಿ ವಿರಾಜಪೇಟೆಗೆ ಹೋಗಿದ್ವಿ. ಅಲ್ಲಿ ಯಾವುದೋ ಭಾಷಾಕ್ರಿ ಕೊಡಗು ಭಾಷೆಗೆ ಅನುವಾದ ಮುಗೀತು. ಬರುವಾಗ ದಾರಿ ಒಳಗೆ, ಅಣ್ಣ ನೀವು ಇಷ್ಟು ಸಂಶೋಧನೆ ಮಾಡಿದಿರಿ, 9 ವರ್ಷ ಕೂಡೇ ಇದ್ದವ್ರಿ. 9 ವರ್ಷ ಕೂಡಿ ಕೆಲಸ ಮಾಡಿದವ್ರು ಹೆಂಗಿರ್ತೈತೆ ಆತ್ಮೀಯತೆ? ಕಾರಣ ನಾನು ಹಿಂದೆ ಕೂತಿದ್ದೆ, ಒಂದು ಸಣ್ಣ ಪ್ರಶ್ನೆ ಕೇಳಿದೆ. ದೊಡ್ಡ ವ್ಯಕ್ತಿ, ಅಣ್ಣ ನೀವು ಇಷ್ಟು ಸಂಶೋಧನೆ ಮಾಡಿದಿರಿ, ಯಾಕೆ ಅನುಭವದ ಬಗ್ಗೆ ಒತ್ತು ಕೊಡಲಿಲ್ಲ ಅಣ್ಣ ನೀವು ಅಂತ ಕೇಳಿದೆ. ಅರವಿಂದ್ ಅವರು, ಹೌದು, ನಾ ಶಬ್ದಗಳ ಜೋಡಿ ಗುದ್ದಾಡಿದೆ, ಶಾಸನಗಳ ಜೋಡಿ ಗುದ್ದಾಡಿದೆ. ಎಲ್ಲೋ ಒಂದು ಕಡೆ ನನಗೆ ಆ ಕಡೆ ಸಮಯವೂ ಆಗಲಿಲ್ಲ, ಆ ಕಡೆ ಹೋಗಲಿಲ್ಲ. ಅವರೇನಾದರೂ ಅನುಭವದ ಬಗ್ಗೆ ಒಂದು ಬಡದ ನಮ್ಮನ್ನು ಎಬ್ಬಿಸಿದ್ರು ಅಂದ್ರೆ ಅದು ಒಂದು ಹಿಸ್ಟಾರಿಕ್ ಅದು ಲಿಂಗ ಪ್ರಜ್ಞೆ ಜಾಗೃತ ಆಗುತ್ತಿತ್ತು. ಪಾಪ ಅವ್ರ ಪ್ರಯತ್ನ ಅವ್ರು ಮಾಡಿ ವಚನ ಪ್ರಜ್ಞೆಯನ್ನು ಬೆಳೆಸಿದ್ದು ಅವರೇ ರೀ. ವಚನ ಪ್ರಜ್ಞೆ, ಐತಿಹಾಸಿಕ ಈಗ ಪ್ರಜ್ಞೆ. ನಾವು ಪಗುವಳ ಕಟ್ಟಿಯವ್ರು ಮಾತಾಡ್ತೀವಿ, ಎಲ್ಲವನ್ನು ಅಲ್ಲಿಂದ ಆರಂಭವಾಗಿ ಹರ್ಡೇಕರ್ ಮಂಜಪ್ಪನವ್ರ ಹತ್ರ ಬರ್ತೀವಿ. ಆಮೇಲೆ ಜತ್ತಿಯವರು ಅವರು ಹರ್ಡೇಕರ್ ನಮ್ಮ ಯಾರು ಪಗುವಳ ಕಟ್ಟಿಯವ್ರು ಲಿಂಗೈಕ್ಯರಾದ ಒಂದೇ ವಾರಕ್ಕೆ ಬಸವ ಸಮಿತಿ ಸ್ಥಾಪನೆ ಮಾಡ್ತಾರೆ. ಯಾಕೆ ಮಾಡಿದರು? ಏನಿತ್ತು ಇಲ್ಲಿ? ಏನೂ ಇಲ್ಲ. ಈ ಪುಣ್ಯಾತ್ಮನ ಹತ್ರ ಕಿಸೆದಾಗ ರೊಕ್ಕ ಇಲ್ಲ. ಎಲ್ಲಿ ಹೋಗಿ ಸರ್ಪಭೂಷಣ ಮಠದಾಗ ಒಂದು ಯಾರದೋ ಮನೆಯಿಂದ ತೆಂಬಿಗೆ ತರಿಸಿದ್ರು, ಅಲ್ಲೊಂದು ಅದನ್ನು ಮಾಡ್ತಾರಲ್ರಿ, ಏನೂ ಇಲ್ಲ. ಅಲ್ಲಿಂದ ಆರಂಭವಾಗಿ ಇವತ್ತು ಜಗತ್ತಿಗೆ ಏನಾದರೂ ಈಗ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಇಮೇಲ್ ಬರ್ತಾವೆ. ಮೊನ್ನೆ ಅನೇಕ ಫಾರಿನರ್ಸ್ ಬರ್ತಾರ್ರಿ ಇಲ್ಲಿ. ನಿಮಗೆ ಈಗ ಮ್ಯೂರಲ್ ತೋರಿಸಿದ್ನಿಲ್ಲ ಅನುಭವ ಮಂಟಪಕ್ಕೆ, ಒಬ್ಬ ಪುಣ್ಯಾತ್ಮ ಬಂದು ಈಗ ಈಸ್ ಇನ್ವೆಸ್ಟಿಂಗ್ 30 crores ಇನ್ ಬಿಲ್ಡಿಂಗ್ ಅಪ್ ಎನ್ ಅನುಭವ ಮಂಟಪ ಇನ್ ಅಟ್ಲಾಂಟಾ. ಹೆಂಗೆ ರೀ? ಬರೀ ಮ್ಯೂರಲ್ 11 ಮ್ಯೂರಲ್ಲಿಗೆ ಅವನಲ್ಲಾದಂಥ ಪರಿವರ್ತನೆ. ಇಂಥ ಬಸವ ತತ್ವ ಇಟ್ಟುಕೊಂಡು ನಾವು ಮಾಡೋಕ್ಕೆ ಆಗವಲ್ದು ಅಂದರೆ ಇದು ನಮ್ಮ ವೀಕ್ನೆಸ್ಸೋ ದರ್ಶನದ ವೀಕ್ನೆಸ್ಸೋ ಹೇಳ್ರಣ್ಣ.
ದರ್ಶನವನ್ನು ನೀವು ಯಾವಾಗ ಸಂಪೂರ್ಣವಾಗಿ, ಒಬ್ಬ ಡಾಕ್ಟರ್ ಅಂದಮೇಲೆ 100% ಡಾಕ್ಟರ್ ಇರಬೇಕು, ಇಲ್ಲಿಕ್ಕೆ ಸಾವು ಹೊಡಿತೀರಿ ಪೇಷಂಟ್ಗಳಿಗೆ, ಹೌದಾ ಇಲ್ರಿ? ನಮ್ಮ ಜೀವ ಅವನು ಡಾಕ್ಟ್ರ್ ಕಾಲಿಗೆ ಹಿಡ್ದಿರ್ತೀವಿ. ನೀವ ದೇವ್ರಿ, ನೀವ ದೇವರು, ನನ್ನ ತಂದಿನ ಉಳಿಸ್ರಿ, ನನ್ನ ಮಗನ ಉಳಿಸ್ರಿ ಹೇಳ್ತೀವೋ ಇಲ್ರಿ? ಹಂಗೆ ನಮ್ಮ ಮೇಲೆ ಆ ಜವಾಬ್ದಾರಿ ಐತ್ರಿ. ಇಡೀ ದೈವತ್ವವನ್ನು ಕರಸ್ಥಳಕ್ಕೆ ಬಂದು ನಿರಾಕಾರ ಸ್ವರೂಪವಾಗಿ ಚುಳುಕಾದಿರಯ್ಯ ವರ್ಡ್ ಇವತ್ತಿಗೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಅದು ಅಕ್ಕಮಾದೇವಿ ಕೂಡ ಎನ್ನೊಳಗೆ ಏನು ಉಂಟೆಂದು ಎನ್ನ ಕರಸ್ಥಳದಲ್ಲಿ ಬಂದು ಇಂಬುಗೊಂಡೆಯ್ಯ ಚನ್ನಮಲ್ಲಿಕಾರ್ಜುನ. ಎನ್ನ ಕರಸ್ಥಳದಲ್ಲಿ ಏನು, ಎನ್ನಲ್ಲಿ ಏನು ಉಂಟೆಂದು ಮೊದಲ ಇದೇ ಮಾತನ್ನು ನಾನು ಮೋದಿಯವರಿಗೂ ನಾನು ದಿಲ್ಲಿ ಒಳಗೆ ಕಾರ್ಯಕ್ರಮದಾಗ ಹೇಳಿದ್ದೆ. ಆಜ್ ಕಾ ಹಮಾರಾ ಜೋ ಭಾರತ್ ಸ್ವಚ್ಛ ಭಾರತ್ ಅಭಿಯಾನ ಅಪೂರ್ಣ ಹೈ ಸರ್. ಹಿಂಗೆ ಒತ್ತು ಹೇಳಿರಲಿಲ್ಲ ಆದರೆ ಹೇಳಿದ್ದೆ, ನೋಡಿದ್ರು ಹಿಂಗೆ ಕೆಟ್ಟ ಗಂಡ್ಲೆ ಏನು ಹೇಳ್ತಾನೆ ಇವತ್ತು. ಹಮಾರೇ ಬಸವ ತತ್ವ ಮೇ अंतरंग शुद्धि बहिरंग शुद्धि, इसका अर्थ क्या है? अंतरंग शुद्धि और बहिरंग शुद्धि का संगम ही ದೈವತ್ವ है, वही ಕೂಡಲ ಸಂಗಮ ದೇವ है. ಇದಕ್ಕಿಂತ ಇನ್ನೇನು ಕೊಡ್ಬೇಕ್ರಿ? ನಾನು ಭಾಳ ಭಾವುಕನಾಗಿ ಮಾತಾಡ್ತೀನಿ ರೀ. ಒಂದು ಕೂಡಲ ಸಂಗಮ ದೈವ ಅಂಕಿತ ಅದನ್ನು ತೊಗೊಂಡೋಗಿ ಮತ್ತೆ ನಾವು ಲಿಂಗದೇವ ಮಾಡ್ಕೊಂಡು ಕೂತೀವಿ. ಅವ್ರ ನೆಲೆ ಒಳಗೆ ಅವ್ರು ಬೆಳೆಸಿದ್ರು ಬಸವ ಪ್ರಜ್ಞೆಯನ್ನು. ಅವ್ರಿಗೂ ಕಡೆ ಮೂಮೆಂಟ್ನಾಗ ಎಲ್ಲರೂ ಹಾದಿ ತಪ್ಪೋರೆ ಅಲ್ಲ ಇರಲ್ರಿ, ನಾವು ಹಾದಿ ತಪ್ಪಬಾರ್ದಲ್ರಣ್ಣ. ತಾವಾಗಲಿ ನಾನಾಗಲಿ ಒಂದು ಸಂಸ್ಥೆ ಆಗಲಿ ಒಂದು ಸಣ್ಣ ಹಾದಿ ತಪ್ಪಿದ್ದೀವಿ. ಇತ್ತೀಚೆಗೆ ತಮ್ಮ ಇಂಟರ್ವ್ಯೂದೊಳಗೆ ಒಬ್ಬ ಹಿರಿಯರು ಬಸವ ಸಮಿತಿ ಬಗ್ಗೆ ತಾವು ಪ್ರಶ್ನೆ ಮಾಡಿದಾಗ ಅವ್ರೇನು ಮಾಡ್ಯಾರ, ಪುಸ್ತಕ ಪ್ರಿಂಟ್ ಮಾಡ್ತಾರೆ. ನಿಮ್ಮ ಇಂಟರ್ವ್ಯೂ ನಾನು ನೋಡೀನಿ ರೀ, ಒಮ್ಮೆಲೆ 10 ಸರ್ತಿ ನೋಡೀನಿ ರೀ. ಪುಸ್ತಕ ಪ್ರಿಂಟ್ ಮಾಡ್ತಾರೆ, ಭಾಷಣ ಮಾಡ್ಕೊತ ಹೋಗ್ತಾರೆ. 1000-1500 ಮಂದಿ ಏನೋ ಸದಸ್ಯರಿದ್ದಾರೆ. ಈ ಮಾತು ಕೇಳಿದಾಗ ನನಗೆ ನನ್ನ ಹೃದಯದ ಮೇಲೆ ಆದ ಆಘಾತ ನಿಮ್ಮ ಮುಂದೆ ಪಟ್ಟಿ ಕೊಟ್ಟಿನ. ಬಹುಶಃ ಇಲ್ಲಿ ಯಾರೂ ಇಷ್ಟ ಮಾಡಿರ್ಲಕ್ಕಿಲ್ಲ. ಅಷ್ಟು ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡೀವ್ರಿ, ನಿಷ್ಠೆಯಿಂದ ಮಾಡೀವಿ. ಆವತ್ತು ನಾನು ನಿರ್ಣಯ ಮಾಡಿದೆ. ಬಸವಣ್ಣವ್ರು ಆವತ್ತು ನನಗೆ ಮತ್ತೆ ಸಾಂತ್ವನ ಹೇಳಿದರು. ಹೇಳೋರು ಅವರ ರೀ, ನನಗಿನ್ಯಾರೂ ಹೇಳಂಗಿಲ್ಲ. ಲಿಂಗಾರ್ಚನೆ ಮಾಡುವ ಮಹಿಮರೆಲ್ಲರೂ ಸಲಿಗೆವಂತರಾಗಿ ಒಳಗೈದಾರೆ. ತಿಳಿತಲ್ರಿ, ಒಳಗೈದಾರೆ. ಆನು ದೇವ ಹೊರಗಣವನು, ಇದು ನನ್ನ ಮಾತಲ್ಲ, ಬಸವಣ್ಣ. ಆನು ದೇವ ಹೊರಗಣವನು ಸಂಬೋಳಿ ಸಂಬೋಳಿ ಎನ್ನುತ್ತಾ ಇಂಬಿನಲ್ಲಿದ್ದೇನೆ ನಿಮ್ಮ ನಾಮ ಬಿಡಿದ ಅನಾಮಿಕ ನಾನು. ನನ್ನನ್ನು ಯಾರು ಗುರುತಿಸ್ತಿರೋ ಬಿಡ್ತಿರೋ, ಪ್ರಶಸ್ತಿ ಕೊಡ್ತಿರೋ ಬಿಡ್ತಿರೋ, ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ಇನ್ನಾವ ಪದವಿಯನ್ನೊಲ್ಲೆ, ಶರಣರ ಪಾದ ನೀವು ಆಗಲೇ ರೆಫರ್ ಮಾಡಿದ್ರಿ. ಅಟ್ಟು ಸಿಕ್ಕರೆ ಸಾಕಪ್ಪ, ನಾನು ಅನಾಮಿಕನಾಗಿ. ಅದಕ್ಕೆ ನಿಮಗೆ ಇಂಟರ್ವ್ಯೂನು ಬ್ಯಾಡ್ರನ್ನ ಯಾಕೆ ನಾನು ಇಲ್ಲ ಸರ್. ಯಾರ ಈಗ ಬಸವಣ್ಣ ಈಗ ವಚನ ಹೇಳಿದ್ರಿ ಸರ್, ಬಸವಣ್ಣ ಈ ಸ್ಥಿತಿನ ಅನುಭವಿಸ್ಯಾರ್ರಿ. ಮತ್ತು ಅದಕ್ಕೆ ನಾವು ಅನುಭವಿಸಿದ್ಮೇಲೆ ಹೇಳಬೇಕು. ನೀವು ನಾವು ಉತ್ತರ ಕೊಡ್ರಿ ಅಂತ ಹೇಳ್ತಾ ಇಲ್ಲ. ಅನುಭವಿಸಿದ್ದನ್ನು ಅನುಭವಕ್ಕೆ ಬಿಟ್ಟು ಈಗ ನಮಗೆ ಯಾಕೆ ಜೊತೆ ಅಣ್ಣರನ್ನು ಮಾತಾಡಿಸ್ಬೇಕು ಅನಿಸುತ್ತೆ, ನೀವು ಅಷ್ಟು ಭಾವುಕರಾಗಿ ಇಫೆಕ್ಟಿವ್ ಆಗಿ ಟೆಕ್ನಿಕಲ್ಲಾಗಿ ಹೇಳೋದ್ರಿಂದ ನಾವು ಸುಮ್ಮನೆ ಕೂತೀವಿ ಕೇಳಿ. ನಾ ಕುಷ್ಟಿಯಲ್ಲಿ ನಿಮ್ಮ ಭಾಷಣ ಕೇಳಿದ್ದೆ ಭಾಳ ಸಲ. ಆ ಕಾಸ್ಮಿಕ್ ಎನರ್ಜಿ ಬಗ್ಗೆ ನೀವು ಹೇಳೋ ಎನರ್ಜಿ ಇದೆಯಲ್ಲ, ಫೋರ್ಸ್ ಇದೆಯಲ್ಲ, ಈ 77 ವರ್ಷದಾಗ ದಟ್ ರಿಯಲಿ ಇನ್ಸ್ಪೈರ್ಸ್. ನಾನು 10 ದಿವಸ ಮಾತಾಡಿದ ನೀವೇ ಅಂದ್ರಿ, ನೀವು ಯಾಕೋ ಅನುಭವಕ್ಕೆ ಹೋಗವಲ್ರಿ ಅಂತ. ಇದೇ ಪ್ರಶ್ನೆ ನೀವು ಕಲಬುರ್ಗಿ ಅವ್ರಿಗೆ ಕೇಳಿರಿ, ಎಲ್ಲರಿಗೂ ಕೇಳಿ ನನಗೂ ಕೇಳ್ದೆ ಅಂದ್ರಿ, ಯು ಆರ್ ನಾಟ್ ಸ್ಯಾಟಿಸ್ಫೈಡ್. ನಾ ಹೇಳಿದೆ ಹೌದು ಸರ್, ನಮ್ಮ ಅನುಭವಕ್ಕೆ ನೆಲೆಗೆ ಸಿಗಬೇಕಲ್ಲ. ಈಗ ಶಬ್ದಗಳು ಕೂಡ ಆಟ ಆಡಕತ್ತೀವಿ ನಾವು. ಮುಂದೆ ನಮಗೂ ಅಂಥ ಪರಿಸ್ಥಿತಿ ಬಂದಾಗ, ಸಿಚುವೇಶನ್ ಬಂದಾಗ ನಾವು ಅನುಭವಕ್ಕೆ ಹೋಗ್ಬೋದು ಅನ್ನುವಂಥ ಅನುಭವದ ನೆಲೆ ಒಳಗೆ ಉತ್ತರ ಕರ್ನಾಟಕದೊಳಗೆ ಐತ್ರಿ ಬೀಜ. ದಕ್ಷಿಣ ಕರ್ನಾಟಕ ಇಲ್ಲಿ ಪ್ರಶ್ನೆನೇ ಇಲ್ಲ ಬಿಡು, ಕನ್ಫ್ಯೂಷನ್ ಇದೆ. ಅದು ಏನೈತೋ ಏನು ಗೊತ್ತಿಲ್ಲ. ಆರಾಧ್ಯ ವೀರಶೈವ ಸುಡುಗಾಡು ಇಲ್ರಿ. ಇನ್ನು ಬಸವಣ್ಣದನ್ನೆಲ್ಲ ಎಲ್ಲಿ ಹೇಳ್ಯಾರ್ರಿ? ಸ್ವಾನುಭಾವದ ನೆಲೆಯನ್ನು ಹುಡುಕಪ್ಪ ಮಗನೇ, ತನ್ನ ತಾನರಿತು ತಾನಾರೆಂದು ತಾನೇ ದೇವ ನೋಡ. ಅದಕ್ಕೆ ಹೇಳಿದೆ ನಾನು ಯಾರು ಅನ್ನೋದನ್ನು ಹುಡುಕಾಡ್ಕೋತ. ವಿವೇಕಾನಂದನೂ ಹೇಳ್ದ ನೋ ದೈ ಸೆಲ್ಫ್. ಗೆಲಿಲಿಯನೂ ಹೇಳ್ದ ನೋ ದೈ ಸೆಲ್ಫ್. ಫೈನಲಿ ನಮ್ಮ ಅಕ್ಕಮಹಾದೇವಿ ಹೇಳಿದರು. ಕೊನೆಗೆ ನಮ್ಮ ಶರಣರು ಉತ್ತರ ಕೊಟ್ಟರು, ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾ ದೇವ ನೋಡ ಶರಣು ಶರಣಾರ್ಥಿ. ಸರ್, ಆ ಇಂಟರ್ವ್ಯೂಲಿಂದ ನಿಮ್ಗೆ ಏನಾರ ಒಂದು ಪ್ರಶ್ನೆ ಹುಟ್ಟಿದ್ರೆ ಮತ್ತು ಬಸವಣ್ಣ ದಾರಿ ತೋರ್ಸಕ್ಕೆ ಇನ್ನೂ ಸ್ಟೆಬಲೈಸ್ ಆಗಕ್ಕೆ ಅನಿಸಿರ್ಬೋದಂತ ನಾ ತಿಳ್ಕೊತೀನಿ ಸರ್. 100% ರೀ. ನಾನು ನಿಜಾಚರಣೆಯ ಬಗ್ಗೆ ಅವ್ರೂ ಹೆಂಗೆ ಮಾಡ್ತಾರೆ ಅನ್ನೋದು ಇಲ್ಲ. ನನಗೆ ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ಇಲ್ಲೇ ಇಲ್ಲ.
ಅವ್ರದ್ದು ಸಂಘಟನಾ ದೃಷ್ಟಿಯಿಂದ ದೊಡ್ಡ ಕೆಲಸ. ಅವ್ರ ಬಗ್ಗೆ ನಾನು ಸಂಕುಚಿತ ಭಾವದಾಗ ನಾನು ಏನೂ ಒಂದು ಅಕ್ಷರ ಮಾತಾಡೋಂಗಿಲ್ಲ. He has done human service to Kudala Sangama. He has done human service to Basava Kalyana Pradhikara. He has done an human service in building up Jagatika Lingayat Mahasabhe. ಬಟ್ ಅವ್ರ ದೃಷ್ಟಿಕೋನದಾಗ ನಾವು ಸಮಾಜದ ಒಬ್ಬ ವ್ಯಕ್ತಿ, ನೀವೊಬ್ಬರು ಸಮಾಜದ ವ್ಯಕ್ತಿ, ಒಂದು ಸಮಾಜದ ಒಂದು ಸಂಸ್ಥೆಯಾಗಿ ನಮ್ಮನ್ನು ಇನ್ಸ್ಪೈರ್ ಮಾಡ್ಬೇಕಲ್ರಿ. ಯಾರೂ ಇನ್ಸ್ಪೈರ್ ಮಾಡದೆ ಹೋದರೆ ಈಗ ನಾನು ಆನುದೇವ ಹೊರಗಣವನು ಈ ಸ್ಥಿತಿಗೆ ಹೋಗ್ತೈತ್ರಿ. ಅದರಿಂದ ನನಗೆ ಕೆಟ್ಟಾಗಿಲ್ಲ. ನೋ ದಟ್ ವರ್ಡ್ ಹ್ಯಾಸ್ ಇನ್ಸ್ಪೈರ್ಡ್ ಮೀ. ನಾನು ಎಂದು ನಿಜಾಚರಣೆಯ ಬಗ್ಗೆ ಮಾತನಾಡದ ವ್ಯಕ್ತಿ 8 ನಾನು ಆನ್ಲೈನ್ ಪ್ರೋಗ್ರಾಮ್ ಮಾಡೀನಿ ರೀ. ಬೇಲಿ ಮಠದವ್ರನ್ನ ಸಂಪೂರ್ಣವಾಗಿ ಚರ್ಚೆ ಮಾಡೀನಿ. ಇಲ್ಲ ಗುರುಗಳ, ಇದು ನಿಜಾಚರಣೆ ಆಗದೆ ಹೊರತಿದ್ದು ಏನೂ ಪರಿವರ್ತನೆ ಆಗಂಗಿಲ್ಲ. ವಿ ಆರ್ ವೇಸ್ಟಿಂಗ್ ಅವರ್ ಲೈಫ್ ಟೈಮ್. ನನ್ ಆಫ್ ಅಸ್ ವಿ ಹ್ಯಾವ್ ನೋ ಬಿಸ್ನೆಸ್. ಈಗ ನೋಡ್ರಿ, 1 ತಿಂಗಳಿಂದ ಕಲಬುರಗಿ ಬಸವ ಸಮಿತಿಯಿಂದ ನಿಜಾಚರಣೆಯನ್ನು ಇಟ್ಕೊಂಡು ನಾವು ದರ್ಶನದ ಬಗ್ಗೆ ಮಾತಾಡಕತ್ತೀವಿ. ಮತ್ತು ಅಲ್ಲಿ ಅನುಭವದ ಕೊರತೆ ಕಾಣಕತ್ತೈತ್ರಿ. ಅಲ್ಲಿ ಶಬ್ದಗಳೊಂದಿಗೆ ಆಟ ಅಲ್ಲ, ಶಬ್ದ ಅಂತ ಅಲ್ರಿ, ಇತಿಹಾಸ ನಮ್ಮ ಭಾಳ ಚಂದ ಮಾಡಕತ್ತಾರ ಅವರು. ಅದ್ರ ಬಗ್ಗೆ ಮಾತಾಡು ನನಗೆ ಅಧಿಕಾರ ಇಲ್ಲ. ಆ ವಾಕ್ ಚಾತುರ್ಯ ಭಗವಂತನೇ. ಪಗು ಅಳಕಟ್ಟಿಯವ್ರ ಬಗ್ಗೆ ಎಷ್ಟು ಚಂದ ಮಾತಾಡಿದರು. ಹರ್ಡೇಕರ್ ಪಂಜಪ್ಪನವ್ರ ಬಗ್ಗೆ ಎಷ್ಟು ಆಳವಾಗಿ ಮಾತಾಡ್ಕೋತ ಹೋದರು. ಎಲ್ಲ ಆಳವಾಗಿ ಮಾಡಿದರು. ಆದರೆ ದರ್ಶನದ ಆನುಭಾವಿಕ ನೆಲೆಗೆ ಹೋಗ್ಲಿಕ್ಕೆ ನಮಗೂ ಆಗವಲ್ದ್ರಿ. ಸುಮ್ಮನೆ ಹಿಂಗೆ ಅಂದ ಕೂಡಲೇ ದೊಡ್ಡ ಕತೆ ಹೇಳ್ದಂಗಲ್ಲ. ಇದು ಮಾಡುವುದು ನಮ್ಮದು ನಿಮ್ಮದು. ಈ 3ನೇ ಹಂತ ವಚನ ಪ್ರಜ್ಞೆ ಸ್ವಲ್ಪ ಮಟ್ಟಿಗೆ ಡಿಜಿಟಲೈಸೇಷನ್ ಆದಮೇಲೆ ಬೆಳಿಲಿಕ್ಕತ್ತದ. ಸುಮ್ಮನೆ ಏನು ಮಾಡಕತ್ತೀವಿ, ಒಬ್ಬರಿಂದ ಒಬ್ರು ಫಾರ್ವರ್ಡ್ ಮಾಡ್ಕೊತ ಹೊಂಟೀವಿ ರೀ. ಈ ವಚನ ನೀವು ಕಳಿಸಿದ್ರಿ ಅಂತ ನಾವು ಇವತ್ತು 100 ಮಂದಿಗೆ ಫಾರ್ವರ್ಡ್ ಮಾಡಿದೆ. ಆ 100 ಮಂದಿ ಇನ್ನೊಂದು 100 ಮಂದಿ ಯಾರು ಓದಂಗಿಲ್ಲ, ಒಳಗೆ ತೊಗೊಳಂಗಿಲ್ಲ. ಇದು ಪರಿಸ್ಥಿತಿ ಆಗಿದೆ ಸರ್. ತಾವು ಇಲ್ಲಿವರೆಗೂ ಭಾಳ ಅರ್ಥಪೂರ್ಣವಾಗಿ ಅಂತ ನಾ ಮಾತಾಡಿದ್ರೆ ತಪ್ಪಾಗುತ್ತೆ, ಭಾವಪೂರ್ಣವಾಗಿ ಮನಪೂರ್ವಕವಾಗಿ ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡ್ರಿ. ಇದ್ರ ಜೊತೆಗೇ ನಿಮ್ಮ ಇರಬಹುದಾದ ಲೆಗಸಿ, ಅದಕ್ಕಿರುವಂಥ ಬ್ಯೂಟಿ, ಅದಕ್ಕಿರುವಂಥ ಒಂದು ಯೂನಿವರ್ಸಲ್ ಗುಣ ಕ್ವಾಲಿಟಿ, ಆಮೇಲೆ ಸಬ್ಲೈಮ್ ಥಾಟ್ ಆಫ್ ಬಸವ ಫಿಲಾಸಫಿ ಎಲ್ಲ ಹೇಳಿಕೊಟ್ರಿ. ಇದು ಒಂದು ಹಂತ ಸರ್. ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನ ಮಾಲಿಕೆ ವಚನಗಳ ಏನು ನಿರ್ವಚನ ಇದೆಲ್ಲ, ಅದನ್ನು ನಾವು ಮತ್ತೆ ನಮ್ಮ ವಚನ ದರ್ಶನಶಾಸ್ತ್ರ ಬಯಸುವ ವೀಕ್ಷಕರಿಗೆ ಹಂಚ್ಕೊಳ್ಳೋಣ. ತಮ್ಮ ಅರ್ಥಪೂರ್ಣ ಮಾತುಗಳಿಗೆ ಅನಂತ ಶರಣಾರ್ಥಿಗಳು ಸರ್. ಶರಣ. ಆ ವ್ಯಕ್ತಿತ್ವ ವಿಕಸನ ನೀವೇನು ಕಡಿಮೆ ಇಲ್ಲ. ಅವತ್ತು ನೀವು ಇಬ್ಬರು ಕೂಡ ಮಾಡೋಣ ಬೇಕಾದ್ರೆ. ಥ್ಯಾಂಕ್ ಯು.